ಆದ್ರೆ ನಾವು ನೀವು ಈ ಜೋಶಲ್ಲಿ ನಾವು ವೆಲ್ಕಮ್ ಮೈಕ್ ಅನ್ನಂತೂ ಹ್ಯಾಂಡ್ ಓವರ್ ಮಾಡಕ್ಕೆ ಚಾನ್ಸೇ ಇಲ್ಲ. ಏನಂತೀರ ಸುಮ್ಮನೆ ಸರ್? ಮೈಕ್ ಕೊಡೋಣವಾ ಸರ? ಕೊಡೇ ಬಿಡೋಣವಾ? ಬಟ್ ಹಿಂಗೆ ಕೊಡೋಣವಾ ಹಂಗೆ ಏನಾದ್ರು ಸ್ವಲ್ಪ ಗುರುದಕ್ಷಿಣೆ ಮುಖಾಂತರ ಕೊಡೋಣವಾ? ಒಂದು ಗುರುದಕ್ಷಿಣೆ ಕೊಡೋಣವಾ? ನಿಮ್ಮೆಲ್ಲರ ಸ್ಟ್ಯಾಂಡಿಂಗ್ ಓಷನ್ ಮುಖಾಂತರ, ನಿಮ್ಮೆಲ್ಲರ ನಾನ್ ಸ್ಟಾಪ್ ಎನರ್ಜಿ ಮುಖಾಂತರ, ನಿಮ್ಮೆಲ್ಲರ ಎಸ್ ಅವ್ರು ಸರ್ ಹೇಳ್ತಿದ್ದಾರೆ ಈ ಎನರ್ಜಿಗೆ Yes, my friends. Super. Beautiful music. 3. Are you all ready? SG. ನಿಮ್ಮೆಲ್ಲರ ನಾನ್ ಸ್ಟಾಪ್ ಡ್ಯಾನ್ಸ್ ಎನ್ಕರೇಜ್ಮೆಂಟ್ ಎಕ್ಸೈಟ್ಮೆಂಟ್ ಮುಖಾಂತರ I would like to hand over to the mic a great guru, a great mentor, Mr. Raju. ರಾಜು ಸರ್ಗೆ ಇಲ್ಲ, ನಾವು ಹೋಟೆಲ್ದವ್ರು ನಮ್ಮನ್ನು ಬಿಡಿಸೋ ಲಕ್ಷ್ಯಗಳೆಲ್ಲ ಅದಾವ್ರಿ. ಆ ಡೋರ್ ಒಂದು ಓಪನ್ ಇಟ್ಟಾರ, ಆ ರೂಮ್ ಎಲ್ಲ ಕೊಟ್ಟವರು ಬಂದು ಇಲ್ಲೇ ನಿಲ್ಬೋದು. ಫಸ್ಟ್ಲಿ ಗುಡ್ ಆಫ್ಟರ್ನೂನ್ ಎಲ್ರಿಗೂ ರೀ. ಸ್ಪೆಷಲಿ ಇವತ್ತಿನ ಡೇನ ರವೀಂದ್ರ ಸ್ಪೆಷಲಿ ಬೆಳಗ್ಗೆಲಿಂದನೂ ಈ ಸೆಷನ್ ಸ್ಟಾರ್ಟ್ ಐತ್ರಿ. ಇದು ಲೀಡರ್ಸ್ ಡೆವಲಪ್ಮೆಂಟ್ ಮೀಟಿಂಗ್ ರೀ. ಲಾಸ್ಟ್ನು ಒಂದು ಮೋಸ್ಟ್ಲಿ ನೀವು ತುಂಬಾ ಜನ ಇದಕ್ಕೂ ಅಟೆಂಡ್ ಆಗಿರಿ. ಯಾವುದು ವಿಶ್ವಾಸದಿಂದ ವಿಜಯ ಲೈಕ್ ಶೆಲ್ಟೌನ್ ಹೋಟೆಲ್ನಾಗೂ ಅಟೆಂಡ್ ಆಗಿರಿ. ಅದು ಮುಗ್ದಿಲ್ಲ ಅಂದ್ರೆ ಮತ್ತೆ ಅಕ್ಕಿಲ್ ಕರ್ಕೊಂಡ್ ಬಂದಾರಂತ. ಇಲ್ಲಿ ಏನ್ರಿ ಇಲ್ಲ ಅಂತವೇನಿಲ್ಲ, ಡೋಸೆ ಗಿಸಿದ ಆರಾಮಾಗಿರ್ರಿ. ಇಲ್ಲಿ ಯಾಕೆ ಬಂದಿರೋದಂದ್ರ ಯಾವ ವಿಚಾರಗಳನ್ನ ವೆರಿ ಹಾನೆಸ್ಟ್ ಆಗಿ ನಾವು ನಮ್ಮ ಮನಸ್ಸೊಳಗೆ ಇಟ್ಕೊಂಡಿವಿ, ಇಂಪ್ಲಿಮೆಂಟಿಗೆ ಸಪೋರ್ಟಿವ್ ಆಗ್ಲಂತ ಈ ಪ್ರೋಗ್ರಾಮ್ ಅನ್ನು ಡಿಸೈನ್ ಮಾಡಿರೋದ್ರಿ. ಈ ಪ್ರೋಗ್ರಾಮ್ ವಿಜಯ ಸಂಕಲ್ಪ ಏನಂದ್ರ ಅದು ವಿಶ್ವಾಸದೊಂದಿಗೆ ವಿಜಯ. ಇದು ಸಂಕಲ್ಪ ಮಾಡ್ಕೊಂಡು ಒಂದು ನೆಕ್ಸ್ಟ್ ಲೆವೆಲ್ ಆಕ್ಟಿವಿಟಿ ಮಾಡೋಣ ಆ ದೃಷ್ಟಿಕೋನ ಜೊತೆ ಈ ಪ್ರೋಗ್ರಾಮ್ ಅನ್ನು ಡಿಸೈನ್ ಮಾಡಿರೋದು. ಲೈಕ್ ಬೆಳಗ್ಗೆಲಿಂದ ನೀವು ಸ್ಪೆಷಲಿ ಕಿಶನ್ ಸರ್, ಸ್ಪೆಷಲಿ ಪ್ರದೀಪ್ ಸರ್ ಒಂದು ಎಕ್ಸ್ಟ್ರಾರ್ಡನರಿ ಸೆಷನ್ ಇವತ್ತು ಪ್ಲಾನ್ ಮಾಡಿದಾರೆ. ಬೇಸಿಕ್ಸ್ ಇಟ್ಕೊಂಡು ತುಂಬ ಚೆನ್ನಾಗಿ ಪ್ಲಾನ್ ಮಾಡಿ ಎಕ್ಸ್ಪ್ಲೈನ್ ಮಾಡಿದಾರ. ಲೈಕ್ ಅವರು ಕರ್ನಾಟಕದ ಮೂಲೆಗಳಿಗೂ ಬಿಸ್ನೆಸ್ಸನ್ನು ಡೆವಲಪ್ ಮಾಡೋಕೆ ವೆರಿ ಹಾನೆಸ್ಟಿ ಟ್ರಾವೆಲ್ ಮಾಡ್ತಾರ, ಮಾಸಿವ್ ಗ್ರೋತ್ ನೋಡ್ಯಾರ. ಲೈಕ್ ಒಂದು ಬೆಸ್ಟ್ ಸಕ್ಸಸ್ಸನ್ನು ಮೀಟ್ ಮಾಡಿದ್ದಾರೆ. ಒಬ್ಬ ಮನುಷ್ಯ ಲೆಗಸಿ ಆಗಿ ಏನು ಲೈಫ್ ಲೀಡ್ ಮಾಡ್ಬೇಕು, ಅವರು ಆ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಫುಲ್ಫಿಲ್ ಮಾಡಿ ಲೈಫನ್ನು ಚೆನ್ನಾಗಿ ಲೀಡ್ ಮಾಡ್ತಿದ್ದಾರೆ. ಇನ್ನು ವೆರಿ ಹ್ಯಾಪಿಯೆಸ್ಟ್ ಥಿಂಗ್ ಏನಂದ್ರೆ
ನಮ್ಗೆಲ್ರಿಗೂ ಒಂದು ಮೋಸ್ಟ್ ಹ್ಯಾಪಿಯೆಸ್ಟ್ ಥಿಂಗ್ ಏನಂದ್ರೆ ಈ ಪ್ರೋಗ್ರಾಮ್ ಒಳಗೆ ನೀವು ಬರೀ ITC ಲೈಕ್ CTC ಮಾತು ಕೇಳಿಲ್ಲ. ರವೀಂದ್ರ ಸರ್ ನಿನ್ನೆನೆ ಅವರು WTC ಹೊಸ ರ್ಯಾಂಕ್ ಮೋಸ್ಟ್ ಪ್ರೆಸ್ಟೀಜಿಯಸ್ ರ್ಯಾಂಕ್ WTC ಅಚೀವ್ ಆಗಿದ್ದಾರೆ. ಅದು ತುಂಬ ದೊಡ್ಡ ರ್ಯಾಂಕ್ ರೀ. ನನ್ನ ಪ್ರಕಾರ ಒಂದು ಸಿಗ್ನಿಫಿಕೆಂಟ್ ರ್ಯಾಂಕ್ ಅಂತ ಹೇಳ್ಬೋದು. ಲೈಕ್ ಇಡೀ ಕಂಟ್ರಿ ಒಳಗೆ ಭಾಳ ಅಂದ್ರೆ ಒಂದು 70 ರಿಂದ 80 ಜನ ಇರ್ತಾರೆ ಇಡೀ ಕಂಟ್ರಿ ಒಳಗೆ ರೀ. ಕೋಟಿ ಡಿಸ್ಟ್ರಿಬ್ಯೂಟರ್ಸ್ ಅದಾರ ರೀ ಮೈ ಲೈಫ್ಸ್ ಒಳಗೆ. ಅದ್ರೊಳಗೆ ಟಾಪ್ 70 ಒಳಗೆ ರವೀಂದ್ರ ಸರ್ ಜಾಯ್ನ್ ಆಗಿದ್ದಾರೆ. ಪ್ಲಸ್ ಅವರು ಆ ಸ್ಟ್ರಗಲ್, ಆ ಡೆಡಿಕೇಶನ್, ಆ ಕಮಿಟ್ಮೆಂಟ್, ಆ ಪ್ರಾಮಾಣಿಕತೆ ಅವ್ರನ್ನ ಇಲ್ಲಿಗೆ ತೊಗೊಂಡು ಬಂದಿರೋದ್ರಿ. ನೀವು ಈ ಪ್ರೋಗ್ರಾಮ್ ಒಳಗೆ ಅವ್ರು ಏನೆಲ್ಲ ಎಕ್ಸ್ಪ್ಲೇನ್ ಮಾಡಿದಾರಲ್ರಿ, ಹಾನೆಸ್ಟಿ ಇಂಪ್ಲಿಮೆಂಟ್ ಮಾಡಿದ್ರೆ ಲಾಭ ಆಗ್ತೈತೆ ರೀ. ನೀವು ನೋಡ್ರಿ ಎಷ್ಟು ಎಕ್ಸೈಟೆಡ್ ಇದೀರಿ ಅವ್ರ ಮಾತು ಕೇಳಿ, ಎಷ್ಟು ಎಕ್ಸೈಟೆಡ್ ಇದೀರಿ, ಎಷ್ಟು ಮೋಟಿವೇಟ್ ಅದೀರಿ. ಈ ಮೋಟಿವೇಶನ್ ನಿಮ್ಗೆ ಲಾಂಗ್ ಟೈಮ್ ಯೂಸ್ ಆಗ್ಬೇಕಂದ್ರೆ ಆ ಯೋಚನೆಗಳನ್ನು ಡೈಲಿ ಬೇಸ್ ಒಳಗೆ ಇಂಪ್ಲಿಮೆಂಟ್ ಮಾಡ್ಬೇಕ್ರಿ. ನಾವೆಲ್ಲರೂ ಏನು ಮಾಡ್ತೀವಿ ಅಂದ್ರೆ ಕೇಳಿದಾಗ ಭಾಳ ಖುಷಿ ಇರ್ತೇವ್ರಿ. ಏನೋ ಗೊತ್ತಿಲ್ರಿ, ಹೋಟೆಲಿಂದ ಹೊರಗೆ ಹೋದ ನಂತರ ಈ ಮೆಮರಿ ಕಾರ್ಡ್ ತೆಗ್ದಂಗೆ ಆಗ್ತೈತ್ರಿ. ಚಾರ್ಜ್ ಅಂದ್ರ ನನ್ನ ಪಾಯಿಂಟ್ ಏನಂದ್ರೆ ಇವತ್ತಿನ ಈ ಪ್ರೋಗ್ರಾಮನ್ನು ಅದ್ರ ಸಲುವಾಗಿನೇ ಸಂಕಲ್ಪ. ಯಾಕಂದ್ರೆ ನೀವು ಹೋಟೆಲ್ ಹೋದ ನಂತರನೂ ಅದನ್ನು ಚೇಂಜ್ ಮಾಡಬಾರ್ದಂತ್ರಿ. ಹೋಟೆಲಿಂದ ಹೊರಗೆ ಹೋದ ನಂತರೂ ಸಂಕಲ್ಪ ಮಾಡಿದ ನಂತರ ಸಂಕಲ್ಪ ಅಂದ್ರೆ ಚೇಂಜ್ ಮಾಡದೇ ಇರುವಂಥ ಸಬ್ಜೆಕ್ಟ್ ರೀ ಇದು. ಒಂದ್ಸಲ ನಿರ್ಧಾರಕ್ಕಿಂತನೂ ನೆಕ್ಸ್ಟ್ ಸಬ್ಜೆಕ್ಟ್ ಸಂಕಲ್ಪ ರೀ. ದೃಢ ನಿರ್ಧಾರಕ್ಕಿಂತನೂ ನೆಕ್ಸ್ಟ್ ಸಬ್ಜೆಕ್ಟ್ ರೀ ಸಂಕಲ್ಪ. ಅನ್ಬ್ರೇಕೇಬಲ್ ಥಾಟ್ ರೀ ಇದು. ಅದು ಬ್ರೇಕ್ ಆಗಂಗಿಲ್ರಿ. ನೋ ಮಾಡಿಫೈ ರೀ ಅದ್ರೊಳಗೆ. ಸಂಕಲ್ಪ ಮಾಡಿದ ನಂತರ ಅಚೀವ್ ಆಗ್ಬೇಕು. ಆ ಥಾಟ್ ಜೊತೆ ವಿಜಯ್ ಸಂಕಲ್ಪ ಅಂತ ಈ ಪ್ರೋಗ್ರಾಮನ್ನು ಡಿಸೈನ್ ಮಾಡಿದ್ದಾರೆ. ಅದ್ರ ಜೊತೆ ಹ್ಯಾಪಿಯೆಸ್ಟ್ ಥಿಂಗ್ ಏನಂದ್ರೆ ಯಾವಾಗೂ ಮಂಜು ಸರ್ ಲೈಕ್ ಸ್ಪೆಷಲಿ ಕಿಶನ್ ಸರ್ NTC ಆಗಿ ಬರ್ತಿದ್ರ ಈ ಹಾಲ್ ಒಳಗೆ ವೆರಿ ಹ್ಯಾಪಿಯೆಸ್ಟ್ ಥಿಂಗ್ ಅವರು ಕಾಂಟಿನೆಂಟಲ್ ಟೀಮ್ ಕೋರ್ಡಿನೇಟರ್ ಆಗಿ ಈ ಪ್ರೋಗ್ರಾಮಿಗೆ ಬಂದಿದ್ದಾರೆ. ಕಂಗ್ರ್ಯಾಚುಲೇಷನ್ ಮಂಜು ಸರ್. ಅದರ ಜೊತೆ ಲೈಕ್ ನಿಮ್ಗೆ ಆಲ್ ದ ಟೈಮ್ ಅಕ್ರಾಸ್ ಮೈಸೂರು ಭಾಗದೆಲ್ಲ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ವೆರಿ ಸ್ಪೆಷಲ್ ಆಗಿ ಗ್ರೋ ಆಗಿದ್ದಾರೆ. ಲೈಕ್ ಪ್ರಾಡಕ್ಟ್ ಒಳಗೆ ವೆರಿ ಮಾಸ್ಟರ್ ಆಗಿದ್ದಾರೆ. ಸ್ಪಷ್ಟವಾಗಿ ಮಾತಾಡ್ತಾರೆ. ಲೈಕ್ ಡೈಲಿ ಆಕ್ಟಿವಿಟಿ ಮಾಡಿ ಒಂದು ದೊಡ್ಡ ಗ್ರೋತ್ ಮಾಡ್ಬೋದಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೆ ಅವರು ಸಿಸ್ಟಮೆಟಿಕ್ ಆಗಿ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವರು ಫಾಸ್ಟೆಸ್ಟ್ ಕಾಂಟಿನೆಂಟಲ್ ಟೀಮ್ ಕೋರ್ಡಿನೇಟರ್ ಆಗಿದ್ದಾರೆ. ಅಂತ ಗ್ರೇಟ್ ಪರ್ಸನಾಲಿಟಿ ಮಿಸ್ಟರ್ ಹೇಮಂತ್ ಸರ್ಗೆ ಒಂದು ಕಂಗ್ರ್ಯಾಚುಲೇಷನ್ ಅಂತಾರೆ. ಅದರ ಜೊತೆ ಲೇಡೀಸ್ಗೆಲ್ಲ ಒಂದು ರೋಲ್ ಮಾಡೆಲ್ ಅದಾರ ರೀ. ಕ್ರಾಸ್ ಸ್ಟೇಟ್ ಎಲ್ಲ ಓಡಾಡ್ತಾರೆ ಅವರು. ಬಾಗಲಕೋಟ್ ಅಂತ, ಹುಬ್ಳಿ ಅಂತ, ತುಮಕೂರು ಅಂತ ಎಲ್ಲೆಲ್ಲ ಬಿಸ್ನೆಸ್ ಐತಿ ಎಲ್ಲ ಕಡೆ ಓಡಾಡ್ತಾರೆ. ವೆರಿ ಬ್ರೇವ್, ಧೈರ್ಯವಾಗದಾರ ರೀ ಅವರು. ಧೈರ್ಯವಾಗದಾರ, ಲೈಕ್ ಡಿಟರ್ಮೈನ್ ಅದಾರ ರೀ. ಒಂದು ಸಬ್ಜೆಕ್ಟಿಗೆ ಕನೆಕ್ಟ್ ಆದ್ರೆ ಅನ್ಶೇಕಬಲ್ ಥಾಟ್ ಜೊತೆ ಅದಾರ ರೀ. ಅಲ್ಗಾಡ್ದೆ ನಿಶ್ಚಲವಾಗಿ ಓಡಾಡ್ತಾರೆ ರೀ. ಅದರ ಜೊತೆ ಅವ್ರ ಹತ್ರ ಹಿಂಗೆ ವೀಕ್ನೆಸ್ ಏನಾರ ಅದಾವಂದ್ರೆ ಏನೋ ಸಿಗಲ್ರಿ. ಯಾಕಂದ್ರೆ ಅಷ್ಟು ಬೋಲ್ಡ್ ಆಗಿ ಓಡಾಡ್ತಾರೆ ರೀ. ಪ್ರೊಫೆಷ್ನಲಿ ಲೇಡಿ ಆಂಟ್ರಪ್ರನರ್ ರೀ ಅವ್ರು. ಹಂಗಿರೋದ್ರಿಂದ ಎಲ್ಲ ಲೇಡೀಸ್ಗೊಂದು ಅವ್ರೊಂದು ರೋಲ್ ಮಾಡೆಲ್ ರೀ. ಅಂತ ಗ್ರೇಟ್ ಪರ್ಸನಾಲಿಟಿ ರೂಪಶ್ರೀ. ಅದ್ರ ಜೊತೆ ತುಂಬ RTC ಅದಾರ ರೀ, ತುಂಬ STC ಅದಾರ. ಅವರೆಲ್ಲರೂ ನಿಮ್ಮ ಗ್ರೌಂಡ್ ಒಳಗೆ ಹಾನೆಸ್ಟ್ಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ರೀ. ಅವ್ರಿಗೆಲ್ಲರೂ ಒಂದು ಹೋಲ್ ಹಾರ್ಟೆಡ್ಲಿ ಒಂದು ಕಂಗ್ರ್ಯಾಚುಲೇಷನ್ ಹೇಳಿದ್ರಿ. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಇನ್ನು ಈ ಪ್ರೋಗ್ರಾಮನ್ನು ಅದ್ಭುತವಾಗಿ ಮಾಸ್ಟರ್ ಆಫ್ ಸೆರೆಮನಿ ಮಾಡ್ತಿದ್ದಾರೆ. ಲೈಕ್ ನೀವು ಫುಲ್ ಎಕ್ಸೈಟೆಡ್ ಅದೀರಿ. ನಿಮಗೆ ಮೊಸರು ಏನೋ ಎಫೆಕ್ಟ್ ಮಾಡಲ್ರಿ, ಮೊಸರು ಅನ್ನ. ಯಾಕಂದ್ರೆ ನೀವು ಅಷ್ಟು ಪೀಕ್ ಲೆವೆಲ್ ಎಕ್ಸೈಟ್ಮೆಂಟ್ ಅದ್ರಿ. ಆದರೂ ಹೊಟ್ಟೆ ಒಳಗೆ ಹೋದ ನಂತರ ಅದು ಸ್ವಲ್ಪ ಕೆಲಸ ಮಾಡ್ತೈತಿ. ಅದನ್ನ ನೀವು ನೋಡ್ಕೊಡ್ರಿ ಅಷ್ಟೇ. ವೆರಿ ಹಾನೆಸ್ಟ್ಲಿ ಆಗಿ ಹೇಳ್ತೀನಿ ರೀ. ಮೆನಿ ಪೀಪಲ್ ಎಕ್ಸ್ಪೆಕ್ಟ್ ಮೀನಿಂಗ್ಫುಲ್ ಲೈಫ್ ರೀ. ಎಲ್ರಿಗೂ ಅರ್ಥಗರ್ಭಿತವಾದ ಜೀವನ ಬೇಕ್ರಿ. ಎಲ್ರಿಗೂ ಅರ್ಥಗರ್ಭಿತವಾದ ಜೀವನ ಬೇಕ್ರಿ. ಎಲ್ರಿಗೂ ಒಂದು ಪೀಸ್ಫುಲ್ ಲೈಫ್ ಬೇಕ್ರಿ. ಎಲ್ರಿಗೂ ಒಂದು ಹ್ಯಾಪಿಯೆಸ್ಟ್ ಲೈಫ್ ಬೇಕ್ರಿ. ಎಲ್ರಿಗೂ ಏನಂದ್ರೆ ಅವ್ರು ಇಷ್ಟಪಟ್ಟಿದ್ದನ್ನು ಪರ್ಚೇಸ್ ಮಾಡ್ಬೇಕಂತ ಬೇಕ್ರಿ. ಅವರು ಲೈಕ್ ಟ್ರಾವೆಲ್ ಮಾಡ್ಬೇಕ್ರಿ. ಇವತ್ತಿನ ಎಲ್ಲ ಯಂಗ್ಸ್ಟಾರ್ಸ್ ಆಗಿರ್ಬೋದು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಏನಂದ್ರೆ ನಾವು ಒಂದು ಪ್ರಪಂಚನ ಪರ್ಯಟನ ಮಾಡ್ಬೇಕಂತ, ಪ್ರಪಂಚನ ಸುತ್ತಬೇಕಂತ, ವರ್ಲ್ಡ್ ನೋಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ನನ್ನ ಪ್ರಕಾರ ಇಂಡಿಯಾದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಎಲ್ಲ ಅದಾವ್ರಿ. ಅದು ನೋಡ್ಬೇಕಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದ್ರೆ ಮೆಜಾರಿಟಿ ಲೈಕ್ ಹೆಂಗಾಗ್ತಿದೆ ಅಂದ್ರೆ ಬಟ್ ಎಂಡ್ ಅಪ್ ಲಿವಿಂಗ್ ಬೈ ಆಕ್ಸಿಡೆಂಟ್ ರೀ. ಲಾಸ್ಟ್ ಟೈಮ್ನು ನೀವು ಕೇಳಿರಿ, ಇದನ್ನು 2 times ನಾನೇ ಬೇಕಂತ ಎಲ್ಲನೂ ತುಂಬ ವಿಚಾರಗಳನ್ನ 2 times ಹಾಕಿದ್ದೀನಿ ರೀ. ಅದು ಪೆನ್ನಿಂದ ಸರಿಯಾಗಿ ಒಂದ್ಸಲ ಬರೆದ ನಂತರ
ಅದು ಮೂಡಿಲ್ಲ ಅಂದ್ರೆ ಇನ್ನೊಂದ್ಸಲ ಬರೀತಾರೆ, ಹಂಗಾಗಿತ್ತು ನಂದಿಗೆ. ಈ ಪೆನ್ನಿಂದ ಬರೀತಾರ, ಅದು ಬರ್ದಿಲ್ಲ ಅಂದ್ರೆ ಡಾರ್ಕ್ ಆಗಿ ಇದು ಕಾಣ್ತಿಲ್ಲ ಅಂದ್ರೆ ಇನ್ನೊಂದ್ಸಲ ಏನು ಮಾಡ್ಬೇಕ್ರಿ, ಇನ್ನೊಂದ್ಸಲ ಗೀಚ್ಬೇಕ್ರಿ. ಈಗ ಇನ್ನೊಂದ್ಸಲ ಗೀಚು ಪ್ರೋಗ್ರಾಮ್ನ ವಿಜಯ ಸಂಕಲ್ಪ ರೀ. ಯಾಕಂದ್ರೆ ಅದು ಇಂಪ್ಲಿಮೆಂಟ್ ಆಗುವವರೆಗೂ ಅದರಿಂದ ರಿಸಲ್ಟ್ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ರಿ. ನೀವು ಕೇಳಿ ಈ ಪ್ರೋಗ್ರಾಮಿಂದ ತುಂಬ ಹ್ಯಾಪಿ ಆಗ್ತೀರಿ. ಇವನ್ ಮೋಸ್ಟ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿದ ನಂತರ ನಿದ್ದೆನೂ ಚೆನ್ನಾಗಿ ಮಾಡ್ತೀರೇನೋರಿ ನೀವು. ಏಕೆ ಟ್ರೈನಿಂಗ್ ಪ್ರೋಗ್ರಾಮ್ ಕೇಳಿದ ನಂತರ ನಿಮ್ಗೆ ಏನಿಸ್ತೈತೆ, ಸ್ಟ್ರೆಸ್ ಫ್ರೀ ಆಯ್ತು ಮೈಂಡ್ ಅಂತ. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ, ಈ ಟ್ರೈನಿಂಗ್ ಪ್ರೋಗ್ರಾಮಿಂದ ನೀವು ಹ್ಯಾಪಿ ಆಗ್ತೀರಿ, ಸ್ಟ್ರೆಸ್ ಫ್ರೀ ಆಗ್ತೀರಿ ಅಂದ್ರೆ, ಸಪೋಸ್ ಈ ವಿಚಾರಗಳನ್ನು ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ಲೈಫ್ ಟೈಮ್ ಸ್ಟ್ರೆಸ್ ಫ್ರೀ ಬದುಕ್ಬೋದ್ರಿ. ಲೈಫ್ ಟೈಮ್ ಸ್ಟ್ರೆಸ್ ಫ್ರೀ ಬದುಕ್ಬೋದ್ರಿ. ಲೈಫ್ ಟೈಮ್ ಫ್ರೀಡಮನ್ನು ಎಂಜಾಯ್ ಮಾಡ್ಬೋದ್ರಿ. ಲೈಫ್ ಟೈಮನ್ನು ಎಕ್ಸ್ಪೆಕ್ಟೆಡ್ ಲೈಫ್ ಲೀಡ್ ಮಾಡ್ಬೋದ್ರಿ. ಆಕ್ಸಿಡೆಂಟಲ್ ಲೈಫ್ ಅಲ್ರಿ, ಎಕ್ಸ್ಪೆಕ್ಟೆಡ್ ಲೈಫ್. ಸೀರಿಯಸ್ ಆಗಿ ಹೇಳ್ತೀನಿ, ವೆರಿ ಆನೆಸ್ಟ್ಲಿ ಎಕ್ಸ್ಪೆಕ್ಟೆಡ್ ಲೈಫ್ ಲೀಡ್ ಮಾಡ್ಬೋದ್ರಿ. ಡಿಸೈಡ್ ಟುಡೇ ವಿಲ್ ಯು ಲೈವ್ ಬೈ ಚಾಯ್ಸ್ ಯಾ ಚಾನ್ಸ್. ನಾವು ಬದುಕನ್ನು ಏನಂತಾರಂದ್ರೆ ಆಯ್ಕೆ ಮಾಡ್ಕೊಂಡು ಬದುಕ್ತಿದ್ದೀವ, ಆಕಸ್ಮಿಕವಾಗಿ ಸಿಕ್ಕಿದ್ದನ್ನು ಮಾಡ್ಕೊಂಡು ಹೋಗ್ತಿದ್ದೀವ. ಇದು ಡೈಲಿ ಬೇಸ್ವಾಗಿ ಕನ್ಸಿಡರ್ ಆಗ್ತೈತ್ರಿ. ಗುಡ್ ಮಾರ್ನಿಂಗ್ ಆಗ್ತೈತ್ರಿ. ನೀವು ಬೈ ಚಾಯ್ಸ್ ಮೈ ಲೈಫ್ ಸ್ಟೈಲ್ ಮಾಡ್ಬೇಕ್ರಿ. ಇಲ್ಲ ಬೈ ಚಾನ್ಸ್ ಅಂದ್ರೆ ನಿಮ್ಮ ಮುಂದೆ 100 ಕೆಲಸ ಅದಾವ್ರಿ. ಲೈಕ್ ನಿಮ್ಮ ಜಾಬ್ ಇರ್ಬೋದ್ರಿ, ನಿಮ್ಮ ಮನೆ ಒಳಗೆ ಕೆಲಸ ಇರ್ಬೋದ್ರಿ, ಇಲ್ಲಂದ್ರೆ ನೀವು ಕುಕಿಂಗ್ ಮಾಡ್ಬೋದ್ರಿ, ಇಲ್ಲಂದ್ರೆ ನೀವು ಪ್ರೋಗ್ರಾಮ್ಸಿಗೆ ಹೋಗ್ಬೋದ್ರಿ, ಇಲ್ಲಂದ್ರೆ ನೀವು ಟಿ ವಿ ನೋಡ್ಬೋದ್ರಿ, ಇಲ್ಲ ಸೋಷಿಯಲ್ ಮೀಡಿಯಾ ನೋಡ್ಬೋದ್ರಿ. ನೀವು ಬೈ ಚಾನ್ಸ್ ಏನು ಬೇಕಾದರೂ ನಿಮ್ಮ ಕಣ್ ಮುಂದೆ ಅದಾವ್ರಿ. ಬೈ ಚಾಯ್ಸ್ ಮಾತ್ರ ನೀವು ಮೈ ಲೈಫ್ ಸ್ಟೈಲ್ ಮಾಡ್ಬೇಕ್ರಿ. ರೆಸ್ಟ್ ಆಫ್ ದ ಥಿಂಗ್ಸ್ ಬೈ ಚಾನ್ಸೇ ಮಾಡ್ಬೇಕ್ರಿ. ಯಾಕಂದ್ರೆ ಕಣ್ ಮುಂದೆ ಏನು ಕಾಣ್ತಾವ ಅದು ಮಾಡ್ಬೇಕ್ರಿ. ಅದರ ಸಲುವಾಗಿ ಲೈಫನ್ನು ಅರ್ಥಗರ್ಭಿತವಾಗಿ ಬದುಕಬೇಕು, ಅಥವಾ ಬದುಕನ್ನು ಒಂದು ಶ್ರೇಷ್ಠವಾಗಿ ಬದುಕಬೇಕಂದ್ರೆ ಆಯ್ಕೆಗಳ ಮುಖಾಂತರ ಶ್ರೇಷ್ಠವಾಗಿ ಬದುಕಬೇಕ್ರಿ. ಆಕ್ಸಿಡೆಂಟಲಿ ಶ್ರೇಷ್ಠವಾಗಿ ಬದುಕೋಕ್ಕಾಗಲ್ರಿ. ಅದ್ರ ಸಲುವಾಗಿ ನೀವು ಎವ್ರಿ ಟೈಮ್ ಟ್ರೈನಿಂಗ್ ಪ್ರೋಗ್ರಾಮ್ ಕೇಳುವಾಗ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಮುಂದಿನ ವಾರ ಮುಂದಿನ ತಿಂಗಳು ಯೋಚನೆ ಮಾಡಬೇಡ್ರಿ. ನಿಮ್ಮ ತಲೆ ಒಳಗೆ ಇದು ಬರಬೇಕು, ನಾಳೆಯಿಂದ ನಾವು ಇಂಪ್ಲಿಮೆಂಟ್ ಮಾಡ್ಬೇಕು ಅದನ್ನು. ಬೈ ಚಾಯ್ಸ್ ಡೇನ ಸ್ಟಾರ್ಟ್ ಮಾಡಿದ್ರ ನೀವು ಬಿಲೀವ್ ಮಾಡ್ರಿ, ಆಫ್ಟರ್ 5 ಇಯರ್ಸ್ ನೀವೇನು ಆಯ್ಕೆ ಮಾಡ್ಕೊಂಡು ಶುರು ಮಾಡಿದ್ರಲ್ಲ ಆ ದಿಕ್ಕಿನ ಕಡೆ ಬದುಕನ್ನು ತೊಗೊಂಡು ಹೋಗ್ಬೋದ್ರಿ. ಬೈ ಚಾನ್ಸ್ ಆದರೆ ಏನಾಗ್ತೈತೆ ಅಂದರೆ, ಹೋಟೆಲಿಂದ ನೀವು ಹೊರಗಡೆ ಹೋದ್ರ ನಿಮ್ಮ ಫ್ರೆಂಡ್ ಹೇಳಿದ್ರು ನಡಿ ಒಂದು ಮೂವಿ ಹೋಗಿ ಬರೋಣ ಅಂತ, ನೀವು ಆ ಕಡೆ ಹೋಗ್ಬೋದ್ರಿ. ನಿಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು ನೀ ಹೆಂಗೋ ಊರಿಗೆ ಹೋಗ್ಬೇಕಲ್ಲ, ನಡಿ ನಮ್ದು ಒಂದು 2 ಡೇಸ್ ಜಸ್ಟ್ ಮಡಿಕೇರಿ ಚೆನ್ನಾಗೈತಲ್ಲ ಹೋಗಿ ಬರೋಣ ಅಂತ. ಇಲ್ಲ ನೀವು ಕೆಳಗೆ ಹೋಗ್ಬೇಕಂದ್ರೆ ಯಾರೋ ಹೇಳಿದ್ರು ನಡ್ರಿ ಒಂದು ಪಬ್ಬಿಗೆ ಹೋಗಿ ಬರೋಣ, ಮಸ್ತ್ ಡಿಜೆ ಎಲ್ಲ ಮಾಡಿ ಡಾನ್ಸ್ ಗಿನ್ಸ್ ಮಾಡಿ ಬರ್ಬೋದಂತ. ನೀವು ಬೈ ಚಾಯ್ಸೇ ಮೈ ಲೈಫ್ ಸ್ಟೈಲ್ ಇಲ್ಲ, ನನಗೆ ನಾಳೆಲ್ಲ ಮೀಟಿಂಗ್ಸ್ ಅದಾವಪ್ಪ, ನಾನು ಇಲ್ಲೂ ಹೋಗೋಕ್ಕಾಗಲ್ಲ, ನನಗೆ ಕಂಪಲ್ಸರಿ ಆ್ಯಕ್ಟಿವಿಟಿ ಅದಾವ, ಲೈಕ್ ಇಂಪಾರ್ಟೆಂಟ್ ಮೀಟಿಂಗ್ಸ್ ಅದಾವ, ಅದಕ್ಕೆ ನಾನು ಜಸ್ಟ್ ನಮ್ಮ ಊರಿಗೆ ಹೋಗ್ಬೇಕು, ಬೇರೆ ಎಲ್ಲೂ ಹೋಗೋದಿಲ್ಲ. ಬೈ ಚಾಯ್ಸ್ ರೀ, ಇದು ಆಯ್ಕೆ ರೀ ಇದು. ಅದ್ರ ಸಲುವಾಗಿ ಪ್ರತಿದಿನ ಮಾರ್ನಿಂಗ್ ನಿಮ್ಗೆ ಬೈ ಚಾನ್ಸ್ ಲೈಫನ್ನು ಕಳಿತಿದ್ರ, ಬೈ ಚಾಯ್ಸ್ ಮೈ ಲೈಫ್ ಸ್ಟೈಲ್ಗೆ ಇನ್ವೆಸ್ಟ್ ಮಾಡ್ತಿದ್ರ, ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋರಿ. ಲೈಫನ್ನು ಹಗುರವಾಗಿ ಯೋಚನೆ ಮಾಡಬೇಡ್ರಿ. ಯಾಕೆ ಲೈಫ್ ಹಗುರವಾಗಿ ಯೋಚನೆ ಮಾಡಬೇಡ್ರಿ ಅಂದ್ರೆ, ಲೈಫ್ ಏನು ಇಂಥದ್ದಲ್ರಿ. ಎಂಥದ್ದಲ್ಲಂದ್ರೆ ಜಸ್ಟ್ 10th ಫೇಲ್ ಆಯಿತು, ಫೇಲ್ ಆದ ನಂತರ ಮನೆ ಒಳಗೆ ಸಮಾಧಾನ ಮಾಡೋಕೆ ಹೇಳ್ತಾರೆ, ಡೋಂಟ್ ವರಿ ಬ್ರದರ್, ಡೋಂಟ್ ವರಿ ಮಗ, ಟೆನ್ಷನ್ ಮಾಡಬೇಡ, ನೆಕ್ಸ್ಟ್ ಟೈಮ್ ಟ್ರೈ ಮಾಡುವಂತೆ. ಹಿಂಗೆ ಹೇಳ್ತಾರಲ್ರಿ, 10th ಫೇಲ್ ಆದ್ರೆ ಹಿಂಗೆ ಹೇಳ್ತಾರೆ ರೀ, ಇನ್ನೊಂದು ಸಲ ಟ್ರೈ ಮಾಡುವಂತೆ. ನೀವು KS IAS ಎಕ್ಸಾಮನ್ನು ಒಂದ್ಸಲ ಅಟೆಂಪ್ಟ್ ಒಳಗೆ ಪಾಸ್ ಆಗಿಲ್ರಿ, ನಿಮ್ಗೆ ಹಿಂಗೆ ಹೇಳ್ತಾರೆ ರೀ, ಡೋಂಟ್ ವರಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ, ನೆಕ್ಸ್ಟ್ ಅಟೆಂಪ್ಟ್ ಟ್ರೈ ಮಾಡುವಂತೆ ಹಿಂಗೆ ಹೇಳ್ತಾರೆ ರೀ. ಲೈಫ್ ಹಂಗಲ್ರಿ, ಇಲ್ಲ ಇದೊಂದು ಹೋಗ್ಲಿಲ್ಲ ನೆಕ್ಸ್ಟ್ ಟೈಮ್ ನೋಡೋಣ ಲೈಫ್, ಹಂಗೆ ಅನ್ನೋಕ್ಕಾಗಲ್ರಿ. ಇರೋದೇ ಇದು ಒಂದೇ ರೀ, ಒಂದೇ ಲೈಫ್ ಇರೋದ್ರಿಂದ ನಿಮ್ಮ ಪ್ರತಿ ದಿನಗಳನ್ನು ಹಗುರವಾಗಿ ತಗೋಬೇಡ್ರಿ. ಸಾಮಾನ್ಯ ವ್ಯಕ್ತಿಗಳಿಗೆ, ಈ ಪ್ರಪಂಚದ ಅಸಾಮಾನ್ಯ ವ್ಯಕ್ತಿಗಳಿಗೆ ನನ್ನ ಪ್ರಕಾರ ಇಬ್ಬರಿಗೂ ಸೇಮ್ ಇರೋದು ಸಮಯ ರೀ, 86,000 ಸೆಕೆಂಡ್ಸ್ ಪರ್ ಡೇ ರೀ. 86,000 ಏನು ಸೆಕೆಂಡ್ಸ್ ಅದಾವ, ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ರೀ ದೇವರು. ಗುಡ್ ಮಾರ್ನಿಂಗ್ ಆಗೈತಿ, ಸೂರ್ಯೋದಯ ಆಗೈತಿ, ನಾವು ಜೀವಂತ ಅದೀವಂದ್ರೆ ನಮ್ಮ ಅಕೌಂಟಿಗೆ ಬರ್ತಾವ್ರಿ, ಜೀವಂತ ಇಲ್ಲ ಅಂದ್ರೆ ಬೇರೆದವ್ರ ಅಕೌಂಟಿಗೆ ಹೋಗ್ತಾವ್ರಿ. ಯಾರು ಜೀವಂತ ಅದಾವ್ರು ಅವ್ರ ಅಕೌಂಟಿಗೆ ಹೋಗ್ತಾವ್ರಿ. ಹಂಗೆ ಹೋಗ್ತಾವ. 86,000 ಸೆಕೆಂಡ್ ನೀವು ಯಾವ ಥರ ಯೂಸ್ ಮಾಡ್ತೀರಿ ಅದು ಡಿಸೈಡ್ ಮಾಡ್ತೈತ್ರಿ ಮುಂದಿನ 5 ವರ್ಷದೊಳಗೆ ನಿಮ್ಮ ಬದುಕು ಹೆಂಗೆ ಇರ್ಬೇಕಂತ. ನನ್ನ ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಐತ್ರಿ. ಅದರ ಸಲುವಾಗಿ ಈ ಪ್ರೋಗ್ರಾಮನ್ನು ಬೆಳಗ್ಗೆಲಿಂದ ಏನೆಲ್ಲ ಕೇಳಿರಲ್ರಿ, ಅದನ್ನು ವೆರಿ ಹಾನೆಸ್ಟ್ಲಿ ಯುಟಿಲೈಸ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ರಿ. ಒಂದೊಂದು ಕ್ಷಣ ಭಾಳ ಅಮೂಲ್ಯ ಅದಾವ್ರಿ.
ಇದನ್ನು ಲೈಟಾಗಿ ತೊಗೋಬೇಡ್ರಿ. ನಾವು ಲೈಟಾಗಿ ತೊಗೊಳಕ್ಕೆ ರೀಸನ್ಸ್ ಅದಾವ್ರಿ, ಅವ್ನ ಹಂತವಾಗಿ ಹೇಳ್ತೀನಿ ರೀ ನಾನು. ಎವ್ರಿಬಡಿ ನೌಸ್ ಎವ್ರಿಥಿಂಗ್ ರೀ. ಎಲ್ರಿಗೂ ಗೊತ್ತು ಏನು ಮಾಡ್ಬೇಕಂತ. ಇಲ್ಲಿ ಕೂತವ್ರಿಗೆ ಎಲ್ರಿಗೂ ಗೊತ್ತು ಏನು ಮಾಡ್ಬೇಕಂತ. ಇಲ್ಲಿ ಕೂತವ್ರಿಗೆ ಲಾಸ್ಟ್ ಟೈಮ್ನು ಇದನ್ನೇ ತೊಗೊಂಡು ಬಂದಿರೋದ್ರಿ, ಇದ್ರ ಸಲನೂ ಇದನ್ನೇ ತೊಗೊಂಬಂದಿರೋದ್ರಿ. ಎಲ್ರಿಗೂ ಗೊತ್ತ್ರಿ ಏನು ಮಾಡ್ಬೇಕಂತ. ಇಲ್ಲಿ ಕೂತವ್ರಿಗೆ ಎಲ್ರಿಗೂ ಗೊತ್ತ್ರಿ ಮೈ ಲೈಫ್ ಸ್ಟೈಲ್ ಮಾಡಬೇಕು, ಮೈ ಲೈಫ್ ಸ್ಟೈಲ್ ಎಸಸ್ ಆಗ್ಬೇಕಂದ್ರೆ ಡೈಲಿ ಕಂಪಲ್ಸರಿ ಫೀಲ್ಡ್ ಒಳಗೆ ಒಂದು 10 ರಿಂದ 12 ತಾಸು ಇರ್ಬೇಕು. ಯಾರಿಗೆ ಗೊತ್ತಿಲ್ಲ ರೀ? ಯಾರಿಗಾರು ಗೊತ್ತಿಲ್ಲನ್ರಿ? ಹಾಂ, ಗೊತ್ತೈತ್ರಿ ಮೇಡಮ್ಗೆ. ಯಾರಿಗಾರು ಗೊತ್ತಿಲ್ಲನ್ರಿ? ಎಲ್ರಿಗೂ ಗೊತ್ತ್ರಿ. ಇಲ್ಲಿ ಕೂತವ್ರು, ಈ ಹಾಲ್ ಒಳಗೆ ಕೂತವ್ರು ಒಬ್ಬರಿಗೂ ಗೊತ್ತಿಲ್ಲ ಅನ್ನೋಂಥವ್ರು ಒಬ್ಬರು ಇಲ್ರಿ. ಇವನ್ ಪಾರ್ಟ್ ಟೈಮರ್ಸ್ ಬಗ್ಗೆನೂ ಮಾತಾಡೋನ್ರಿ. ಅವ್ರಿಗೆ ಗೊತ್ತಿಲ್ಲನ್ರಿ ಒಂದು 6 hours ಮಾಡ್ಬೇಕಂತ, ಅವ್ರಿಗೂ ಗೊತ್ತ್ರಿ. ಇಲ್ಲ ನಮ್ಮ ಡಿಸ್ಟ್ರಿಬ್ಯೂಟರ್ ಸಪೋಸ್ ಕೋಪ್ರೇಟ್ ಮಾಡ್ತಿಲ್ಲ, ಅದಕ್ಕೆ ಇಲ್ಲಿದ್ದವ್ರಿಗೆ ಎಲ್ರಿಗೂ ಗೊತ್ತ್ರಿ. ಅವ್ರು ಕೋಪ್ರೇಟ್ ಮಾಡಿದ್ದಿಲ್ಲ, ಇನ್ನೊಂದು 4 ಜನರನ್ನ ಯಾರಾದರೂ ಕರ್ಕೊಂಬರ್ಬೇಕು. ಇದು ಯಾರಿಗೆ ಗೊತ್ತಿಲ್ಲ ರೀ? ಎಲ್ರಿಗೂ ಗೊತ್ತ್ರಿ. ಅಥವಾ ನಮ್ಮ ಟೀಮ್ ಒಳಗೆ ಅದಾರ, ಅವರು ಕಾಲ್ ರಿಸೀವ್ ಮಾಡ್ತಿಲ್ಲ, ಅಥವಾ ಅವರು ನಮ್ಮ ಬ್ಲಾಕ್ ಲಿಸ್ಟಿಗೆ ಹಾಕ್ಯಾರ, ಅಥವಾ ಅವರು ಎಲ್ಲೋ ಫಾರಿನ್ಗೆ ಹೋಗ್ಯಾರ, ಇಂಡಿಯನ್ ಆಗಿಲ್ಲ, ಅವ್ರಿಗೆ ಏನೋ ಐತಿ, ಒಟ್ಟು ಅವರು ಇನ್ವಾಲ್ವ್ ಆಗ್ತಿಲ್ಲ. ಅವಾಗೂ ನಿಮಗೆ ಗೊತ್ತೈತೆ ಏನು ಮಾಡ್ಬೇಕಂತ. ಇಲ್ಲಿಲ್ಲ ಇನ್ನೊಂದಿಷ್ಟು ಜನರನ್ನ ಈ ಥರ ಮಾಡಿ ನಿಲ್ಲಿಸ್ಬೇಕಂತ ಇಲ್ಲಿರೋರ್ಗೆ ಎಲ್ರಿಗೂ ಗೊತ್ತ್ರಿ. ನನ್ಗೇನು ಅರ್ಥ ಆಯ್ತಂದ್ರೆ ಈ 11-12 ವರ್ಷ ಏನು ಅರ್ಥ ಆಗಿದೆ ಅಂದ್ರೆ, ಗೊತ್ತಿರೋದನ್ನ ಮಾಡದೇ ಇರೋದೇ ಈ ಭೂಮಿ ಒಳಗ ಸಾಮಾನ್ಯ ಜನರ ದುರಂತದ ಲೈಫ್ ರೀ. ಟ್ರಾಜಿಡಿನೋ ಅಥವಾ ಡಿಸಾಸ್ಟ್ರೋ ಏನಾರ ಅನ್ಕೊಡ್ರಿ, ದುರಂತದ ಲೈಫ್ ರೀ. ನಾವೇನು ಅನ್ಕೋತೀವಿ ಅಂದ್ರೆ ಇದು ತಾನಾಗೆ ನಡೀತದೆ ಅಂತೀವಿ. ಇಲ್ಲಿ ಏನೋ ತಾನಾಗಿ ನಡೆಯಲ್ರಿ, ನಾವೇ ಮಾಡ್ಬೇಕ್ರಿ. ಇಲ್ಲಿ ತಾನಾಗಿ ಏನಾಗ್ತೈತೆ ಅಂದ್ರೆ, ತಾನಾಗಿ ನಮ್ಮ ಜೀವನದೊಳಗೆ ಏನು ನಡೀತದೆ ಅಂದ್ರೆ ಪ್ರತಿದಿನ ಸಾವಿಗೆ ಸಮೀಪ ಆಗ್ಬೋದ್ರಿ. ತಾನಾಗಿ ಪ್ರತಿದಿನ ಒಂದು ದಿನ ಸಾವಿಗೆ ಸಮೀಪ ಆಗ್ಬೋದು ಎವ್ರಿ ಡೇ ರೀ. ಹಂಗಿರೋದ್ರಿಂದ ನಿಮಗೆ ಗೊತ್ತಿರೋದನ್ನೇ ಮಾಡ್ತಿಲ್ಲಲ್ರಿ, ಅದಕ್ಕೆ ಕಾರಣಗಳು ಅದಾವ್ರಿ. ಸಾಕಾಗುವಷ್ಟು ಅದಕ್ಕೆ ಬೇಕಾಗಿರೋ ಸ್ಫೂರ್ತಿ ಇರ್ಲಿಕ್ಕಿಲ್ರಿ, ಅಥವಾ ಸಾಕಾಗುವಷ್ಟು ಕ್ಲಾರಿಟಿ ಇರ್ಲಿಕ್ಕಿಲ್ರಿ, ಅಥವಾ ಇದ್ರೊಳಗೆ ಬದುಕನ್ನು ದೊಡ್ಡದಾಗಿ ಕಟ್ಬೋದು ವಿಶ್ವಾಸ ಇರ್ಲಿಕ್ಕಿಲ್ರಿ, ಅಥವಾ ಇದನ್ನು ಕಟ್ಟಲೇಬೇಕು, ಬದುಕನ್ನು ದೊಡ್ಡದಾಗಿ ಮಾಡಲೇಬೇಕು ಅನ್ನೋ ಸಂಕಲ್ಪನೂ ಇಲ್ಲದೆ ಇರ್ಬೋದು, ರೀಸನ್ಸ್ ಇರ್ಬೋದ್ರಿ. ನಾನು ಬರೀ ಆನೆಸ್ಟ್ ಆಗಿ ಹೇಳ್ತೀನಿ, ಪ್ರಪಂಚದೊಳಗೆ ದೊಡ್ಡ ಯಶಸ್ಸು ಆದವರು, ದೊಡ್ಡ ಯಶಸ್ಸು ಆಗದೆ ಇರೋದು ವ್ಯತ್ಯಾಸ ಒಂದೇ ರೀ. ಅವರು ಗೊತ್ತಿರೋದನ್ನು ಮಾಡಿದಾರೆ, ಇವ್ರು ಗೊತ್ತಿರೋದನ್ನು ಮಾಡಿಲ್ಲ. ಇಬ್ಬರಿಗೂ ಗೊತ್ತರೆ ಏನು ಮಾಡ್ಬೇಕಂತ. ನನ್ನ ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಆಯ್ತು ರೀ? ಇಬ್ಬರಿಗೂ ಗೊತ್ತು ಏನು ಮಾಡ್ಬೇಕಂತ. ನೀವು ಬೆಸ್ಟ್ ಈ ಒಲಿಂಪಿಕ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ, ಓಡ್ತಾರಲ್ರಿ, ಇಬ್ಬರಿಗೂ ಗೊತ್ತು ಓಡ್ಬೇಕಂತ. ಬೆಸ್ಟ್ ಬ್ಯಾಟಿಂಗ್ ಆಡ್ತಾರೆ, ಇಬ್ಬರಿಗೂ ಗೊತ್ತು ಪ್ರಾಕ್ಟೀಸ್ ಮಾಡ್ಬೇಕಂತ. ಸಿಂಗರ್ ಗೊತ್ತು, ಇಬ್ಬರಿಗೂ ಗೊತ್ತು ಸಿಂಗರ್ ಮಾಡ್ಬೇಕಂತ. ಆದ್ರೆ ಅವರಿಬ್ಬರು ಅದ್ರ ಜೊತೆ ರೀತಿ ವರ್ತಿಸುವಂಥ ರೀತಿ ಇಬ್ಬರದು ಬೇರೆ ಬೇರೆ ಇರ್ಬೋದ್ರಿ. ಹಂಗಿರೋದ್ರಿಂದ ವೆರಿ ಹಾನೆಸ್ಟ್ಲಿ ಹೇಳ್ತೀನಿ ರೀ. ಈಗ ರವೀಂದ್ರ ಸರ್ BMW ತೊಗೊಂಡಾರ, ಅವ್ರದೊಂದು ಹೊರಗೆ ಅಲ್ಲಿ ಪಾರ್ಕ್ ಮಾಡಿ ನಿಲ್ಲಿಸಿದ್ದಾರೆ ಹೋಟೆಲ್ ಮುಂದೆ. ನಂಗೆ ಹಂಗೆ ಅನಿಸ್ತೈತಿ, ಈ ಹೋಟೆಲ್ಗೆ ಅದರಿಂದ ಆ ಕಾರಿಂದ ಹೋಟೆಲಿಂದ ಕಾರ್ ಚಂದ ಕಾಣಕತ್ತಿಲ್ಲ, ಆ ಕಾರಿಂದ ಈ ಹೋಟೆಲ್ ಚಂದ ಕಾಣಕತ್ತೈತ್ರಿ. ಅದು ಅವ್ರ ಆಕ್ಸಿಡೆಂಟಲ್ಲೇ ಅವ್ರ ಲೈಫ್ ಒಳಗೆ ಬಂದಿರೋದಲ್ರಿ, ಆಕಸ್ಮಿಕವಾಗಿ ಬಂದಿರೋದಲ್ರಿ. ಗೊತ್ತಿರೋದನ್ನ ಪ್ರಾಮಾಣಿಕವಾಗಿ ಅವರು ಮಾಡಿದ್ದಾರೆ ಕೆಲಸ. ನನ್ನ ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಆಯ್ತು ರೀ? ಗೊತ್ತಿರೋದನ್ನೇ ಪ್ರಾಮಾಣಿಕವಾಗಿ ಅವರು ಇದನ್ನ ಕೆಲಸ ಮಾಡಿದಾರ. ನೀವು ಗೊತ್ತಿರೋದನ್ನ ಮಾಡಿದ್ರು ನಾವು ಆ ಬದುಕನ್ನು ನೋಡ್ಬೋದ್ರಿ. ಹಂಗಿರೋದ್ರಿಂದ ಇವತ್ತಿಂದ ಸಣ್ಣ ವಿಚಾರದೊಳಗೆ ಸಮ್ ಡಿಸಿಪ್ಲಿನ್ ತೊಗೊಂಡು ಬರೋಣ್ರಿ. ಸ್ಮಾಲ್ ಥಿಂಗ್ಸ್ ಒಳಗೆ ಸಮ್ ಡಿಸಿಪ್ಲಿನ್ ತೊಗೊಂಬರೋಣ. ನನಗೇನು ಗೊತ್ತು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಬೇರೆಯವ್ರ ಪರ್ಮಿಷನ್ ಕಾಯುವಂಗಿಲ್ರಿ, ಅಥವಾ ಬೇರೆಯವ್ರದ್ದು ಮಾತು ಬೇಕಾಗಿಲ್ಲ. ನಾನೇ ಇಳಿದು ಆ ಕೆಲಸ ಮಾಡ್ಬೇಕ್ರಿ. ಲಾಸ್ಟ್ 12 ಇಯರ್ಸಿಂದ ಈ ಬಸ್ಸನ್ನು ಮಾಡ್ತಿದ್ದೇನೆ ರೀ. ನಂದು 12th ಇಯರ್ ರೀ ಈ ಬಸ್ ಒಳಗೆ. ಆಲ್ಮೋಸ್ಟ್ ನನಗೆ ಗೊತ್ತಿರೋದನ್ನು ನಾನು ಆವತ್ತಿಂದ ಇವತ್ತಿನ ತನಕ ಹಾನೆಸ್ಟಿ ಮಾಡ್ಕೊಂಡು ಬಂದಿರೋದ್ರಿ. ಅದೇ ರೀಸನ್ ಇರ್ಬೋದು ರೀ. ಲೈಕ್ ಇಯರ್ಲಿ ಕ್ರೋಸ್ ಟುಗೆದರ್ ಇನ್ಕಮ್ ಮಾಡಿದ್ದೀನಿ. ಎವ್ರಿ ಮಂತ್ ಆನ್ ಆ್ಯಂಡ್ ಎವ್ರೇಜ್ ಒಂದು 18 lakhs ಮಾಡ್ತೀನಿ. ಲೈಕ್ ಸ್ಟ್ರೆಸ್ ಫ್ರೀ ಬದುಕನ್ನು ಬದುಕ್ತೀನಿ. ಲೈಕ್ ಕಂಪ್ಲೀಟ್ ಈ ಏನಂತರ ಈ ಲೈಫದ ಕಂಪ್ಲೀಟ್ ಫ್ರೀಡಮನ್ನು ಎಂಜಾಯ್ ಮಾಡ್ತೀನಿ. ದುಡ್ಡನ್ನು ಮಸ್ತ್ ಎಂಜಾಯ್ ಮಾಡ್ತೀನಿ. ಲೈಕ್ ಏನೊಂದು ಲೆಗಸಿ ಲೈಫ್ದ ಫೀಲಿಂಗ್ಸ್ ಅದಾವ ನನ್ನ ಹತ್ರ, ತುಂಬ ಚೆನ್ನಾಗದಾವ್ರಿ. ಅದನ್ನು ಮಸ್ತ್ ಎಂಜಾಯ್ ಮಾಡ್ತೀನಿ. ಅದ್ರ ಜೊತೆ ವಿದೌಟ್ ಪ್ರೆಸರ್ ರೀ. ಸ್ಟಾರ್ಟ್ ಮಾಡಿದ್ದು ಹೆಂಗಂದ್ರೆ ಗೊತ್ತಿರೋದನ್ನು ಮಾಡಿರೋದು ಕಷ್ಟ ರೀ. ಅದಕ್ಕೆ ನಿಮಗೂ ನಾನು ಅದನ್ನೇ ಹೇಳ್ತಿರೋದು ರೀ. ಲೈಫನ್ನು ತುಂಬ ದೊಡ್ಡದಾಗಿ ಮಾಡ್ಬೋದ್ರಿ. ಗೊತ್ತಿರೋದನ್ನು ಪ್ರಾಮಾಣಿಕತೆಯಿಂದ ಅದನ್ನು ನಿಮ್ಮ ಅದರೊಳಗೆ ತೊಡಗಿಸ್ಕೋಬೇಕ್ರಿ.
ಆದರೆ ಇಲ್ಲಿ ನಿಮ್ಮನ್ನು ನೀವು ಯಾಕೆ ತೊಡಗಿಸ್ಕೋತಿಲ್ಲ ಅಂದರೆ ಇಲ್ಲೊಂದಿಷ್ಟು ಡಿಮೆರಿಟ್ಸ್ ಅದಾವ್ರಿ. ಇಲ್ಲೊಂದಿಷ್ಟು ಡಿಮೆರಿಟ್ಸ್ ಏನದಾವಂದ್ರೆ ನಿಮ್ಮನ್ನಿಲ್ಲಿ ಯಾರು ಹೆದರ್ಸೋರಿಲ್ಲ, ನಿಮ್ಮನ್ನಿಲ್ಲಿ ಯಾರು ಬೈಯೋರಿಲ್ಲ, ನಿಮ್ಮನ್ನಿಲ್ಲಿ ಯಾರು ಹಿಂಗೆ ಹೇಳೋರಿಲ್ಲ ಕಿತ್ತು ಹೋಗಿತೀರ ಹಿಂಗೆ ಯಾರು ಹೇಳೋರು ಇಲ್ರಿ. ನಾವು ಸರ್ವೇ ಸಾಮಾನ್ಯವಾಗಿ ಕೆಲಸ ಹೆಂಗೆ ಮಾಡ್ತೀವಂದ್ರೆ, ಈಗ ಎಕ್ಸಾಂಪಲ್ ಯಾರೆಲ್ಲ ನೀವು ಜಾಬ್ ಮಾಡ್ತೀರಿ, ನಿಮ್ಗೊಬ್ರು ಸೂಪರ್ವೈಸರ್ ಅದಾರ ರೀ, ನಿಮ್ಗೆ ಯಾರೋ ಒಬ್ರು ಬಾಸ್ ಅದಾರ ರೀ. ನಿಮ್ಗೆ ಯಾರೋ ಒಬ್ರು ಬಾಸ್ ಇರೋದ್ರಿಂದ ಅವ್ರಿಗೆ ಹೆದರ್ಕೊಂಡೇ ಕೆಲಸ ಮಾಡ್ತೀರಿ ನೀವು. ಇಲ್ಲಂದ್ರೆ ಅವ್ರು ಹೇಳ್ತಾರೆ ನೀನು ತೆಗ್ದಾಕ್ತೀನಿ, ಅವ್ರು ಸಿಂಪಲ್ ಆಗಿ ಹೇಳ್ತಾರೆ ಸಸ್ಪೆಂಡ್ ಮಾಡ್ತೀನಿ ಇಲ್ಲ ಟರ್ಮಿನೇಟ್ ಮಾಡ್ತೀನಿ 100 ಹೇಳ್ತಾರೆ. ನಾವು ಯಾವಾಗಲೂ ಏನಂತಾರಂದ್ರೆ ಗೊತ್ತಿರೋದನ್ನು ಕೆಲಸ ಮಾಡೋಕ್ಕಿಂತ ಬೈಸ್ ಸಲುವಾಗಿ ಕೆಲಸ ಮಾಡಿದ್ದು ಜಾಸ್ತಿ ಅನುಭವ ರೀ ನಮಗೆ. ಬಟ್ ಮೈ ಲೈಫ್ ಸ್ಟೈಲ್ದೊಳಗೆ ಇಲ್ಲಿ ಎಷ್ಟೋ ಜನರು ಸತ್ಯವಾಗ್ಲಿ ಹೇಳ್ಬೇಕಂದ್ರೆ ಫುಲ್ ಟೈಮರ್ಸ್ ಅದ್ರಿ, ಎಷ್ಟೋ ಜನರು ಫುಲ್ ಟೈಮರ್ಸ್ ಅದ್ರಿ. ನೀವು ಹಾನೆಸ್ಟಿಯಾಗಿ ನಿಮ್ಮನ್ನು ನೀವು ಕ್ವಶನ್ ಕೇಳ್ಕೊಡ್ರಿ. ನಾನಾಗಿ ತಿಳಿದು ಡೈಲಿ ಒಂದು 10-12 ಗಂಟೆ ಕೆಲಸ ಮಾಡ್ತೀನಿ ನಾನು, ನಿಮ್ಮ ಆತ್ಮ ನಿಮಗೆ ಹೇಳ್ತೈತ್ರಿ ನೀನು ಡೈಲಿ ನನಗೆ ಚೀಟ್ ಮಾಡ್ತೀನಿ ಅಂತ. ನಿಮ್ಮ ಸೋಲ್ ನಿಮಗೆ ಹೇಳ್ತೈತೆ ಡೈಲಿ ಚೀಟ್ ಮಾಡ್ತೀನಿ. ದಿನ ಏನು ಹೇಳ್ತೀನಿ ಅಂದ್ರೆ ನಾಳೆ ಏನಾರು ಮಾಡೋಣ ಅಂತ ಹೇಳ್ತೀನಿ, ನಾಳೆನೂ ಏನು ಮಾಡಲ್ಲ ನೀನು. ಎದ್ರ ಸಲುವಾಗಿ ಇದನ್ನು ಹೇಳ್ತೀನಿ ಅಂದ್ರೆ ಪಾರ್ಟ್ ಟೈಮರ್ಸ್ ಅದೀವಿ, ಫುಲ್ ಟೈಮರ್ಸ್ ಅದೀವಿ. ಬಟ್ ನಮಗೆ ಅರಿವಿಲ್ಲಾರ್ದೆ ನಮ್ಮ ಸಮಯ ವೇಸ್ಟ್ ಮಾಡ್ತಿದ್ವಿ, ಇದು ಸತ್ಯ ರೀ. ಎದ್ರ ಸಲುವಾಗಿ ಅಂದ್ರೆ ವಾಪಸ್ ಅದೇ ರೀ, ನಮ್ಮನ್ನು ಬೈಯೋರು ಇಲ್ರಿ, ನಮ್ಮನ್ನು ಏನಂತ ಹೆದರ್ಸೋರು ಇಲ್ರಿ. ನೀವೊಂದು ½ an hour ಆಫೀಸಿಗೆ ಲೇಟ್ ಆಗೋಗ್ರಿ, ನಿಮಗೆ ಗೊತ್ತು ರೀ ಎಲ್ಲ ಮಾತಾಡ್ತಾರೆ ಅವರಂತೂ. ನಮ್ಮದು ಮರ್ಯಾದೆ ಅನ್ನೋದನ್ನು ರೋಡಿಗೆ ತಂದಿಟ್ಟಿರ್ಬಿಟ್ಟಿರ್ತಾರಲ್ಲಿ. ಆ ಬೈಕ್ ಆದರೂ ನಾವು ಹೆದರ್ಕೊಂಡು ಮಾಡ್ತೀವ್ರಿ. ಇಲ್ಲಿ ನಿಮಗೆ ಯಾರು ಹೆದರ್ಸಲ್ರಿ, ಅದ್ರ ಸಲುವಾಗಿ ನಾನು ವಾಪಸ್ ಹೇಳ್ತೀನಿ ರೀ. ಬೇರೆಯವ್ರು ಮಾನಿಟರ್ ಮಾಡುವಾಗ ನೀವು ಕೆಲಸ ಮಾಡ್ತೀರಲ್ರಿ, ನಿಮ್ದು ಲಿಮಿಟೆಡ್ ಇನ್ಕಮ್ ಇರ್ತೈತಿ. ನೀವೇ ತಿಳಿದ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ನಿಮ್ಮ ಲೈಫ್ ಒಳಗೆ ಏನಂತಾರಂದ್ರೆ ಸ್ಕೈ ಇಸ್ ದ ಲಿಮಿಟ್ ರೀ. ಲಿಮಿಟ್ ಏನೂ ಇರಲ್ರಿ ಇಲ್ಲಿ, ಅಷ್ಟು ಚೆನ್ನಾಗಿ ಗ್ರೋ ಆಗ್ಬೋದ್ರಿ. ಆದ್ರೆ ಆ ಕೆಲಸದೊಳಗೆ ಒಂದು ಪ್ರಾಮಾಣಿಕತೆಯನ್ನು ತೋರಿಸ್ಬೇಕ್ರಿ. ನಾನು ಭಾರಿ ಆನೆಸ್ಟಿ ಆಗಿ ಹೇಳ್ತೀನಿ, ನಮ್ಗೆ ಎಲ್ರಿಗೂ ಸೇಮ್ ಅಪರ್ಚುನಿಟಿ ಐತ್ರಿ. ಮೈ ಲೈಫ್ ಸ್ಟೈಲ್ ತುಂಬ ದೊಡ್ಡ ಪ್ರಾಜೆಕ್ಟ್ ಐತ್ರಿ. ಜನರು ಇದೇ ಬಿಸ್ನೆಸ್ ಒಳಗೆ 50 ಲಕ್ಷ 60 ಲಕ್ಷ 1 ಕೋಟಿ ಎಲ್ಲ ಮಾಡ್ತಾರ್ರಿ. ಅವ್ರಿಗೆ ನಮ್ಗೆ ಏನೂ ವ್ಯತ್ಯಾಸ ಇಲ್ರಿ. ಅವ್ರು ಪ್ರತಿದಿನ ಇದು ನನ್ನ ಬದುಕನ್ನು ಬದಲಾಯಿಸ್ತೈತೆ ಅಂತ ದುಡಿತಾರ. ಪ್ರತಿದಿನ ನಾವು ಬದುಕನ್ನು ಬದಲಾಯಿಸ್ಬೇಕಂತ ಯೋಚನೆ ಅದಾವ್ರಿ, ಯೋಚನೆಗಳ ಆ್ಯಕ್ಷನ್ ಆಗಿ ಕನ್ವರ್ಟ್ ಆಗಿಲ್ರಿ. ಇಲ್ಲಿರೋರಿಗೆ ಲೈಫ್ ಏನು ದೊಡ್ಡದ ಬೇಕಾಗಿಲ್ಲ ಅಂತಿಲ್ರಿ, ಎಲ್ರಿಗೂ ಬೇಕ್ರಿ. ನಾನು ಭಾರಿ ಆನೆಸ್ಟ್ ಆಗಿ ಹೇಳ್ತೀನಿ ರೀ, ನಿಮ್ಗೆ ದೊಡ್ಡ ಲೈಫ್ ಬೇಕಾ, ನೀವು ದೊಡ್ಡದು ಮಾಡೋದು ಏನೂ ಬೇಕಾಗಿಲ್ರಿ. ಸಣ್ಣ ಥಿಂಗ್ಸನ್ನು ಡಿಸಿಪ್ಲಿನ್ ಆಗಿ ದೊಡ್ಡ ಯೋಚನೆ ಇಟ್ಕೊಂಡು ಡೈಲಿ ಬೇಸ್ ಒಳಗೆ ಸರಿಯಾಗಿ ಕೆಲಸ ಮಾಡ್ರಿ. ಎಲ್ಲರೂ ಬದುಕನ್ನು ದೊಡ್ಡದಾಗಿ ಮಾಡ್ಬೋದು. ರೆಡಿ ಇದ್ದೀರಲ್ರಿ? ಮೊಸರನ್ನ ವರ್ಕ್ ಆಗ್ತೈತ್ರಿ ಗೊತ್ತು ನಂಗೆ. ಈಗ ವೆರಿ ಹಾನೆಸ್ಟಿ ಆಗಿ ಹೇಳ್ತೀವ್ರಿ, ನಾವು ತುಂಬ ಸೀರಿಯಸ್ ಆಗಿ ಸಬ್ಜೆಕ್ಟ್ ಡಿಸ್ಕಸ್ ಮಾಡೇವ್ರಿ ಎಲ್ಲ ಕಡೆನೂ. ನಾವು ಏನು ಮಾಡೋಣ ಅಂದ್ರೆ, ನಿಮಗೆ ಸತ್ಯವಾಗ್ಲೂ ಮೈ ಲೈಫ್ ಗ್ರೋ ಆಗ್ಬೇಕಂತ ಆಸೆ ಐತ್ರಿ? ಸತ್ಯವಾಗ್ಲೂ ಆಸೆ ಐತ್ರಿ ನಿಮಗೆ? ಕರೆಕ್ಟ್ ಮೇಡಮ್, ನಂಗೆ ಹೇಳ್ಬೇಕ್ರಿ. ಎಷ್ಟೋ ಸಲ ನಾವು ಹೆಂಗೆ ಹೇಳ್ತೀವಿ ಗೊತ್ತನ್ರಿ, ಪಕ್ಕದವ್ರು ಎಸ್ ಅಂತ ಇಷ್ಟು ಜೋರು ಹೇಳಕತ್ತಾರ, ನಾವು ಹೇಳಿದ್ದು ಯಾರಿಗೆ ಕೇಳಿಸ್ತಂತ. ಆರಾಮಾಗಿ ನಿಮ್ಮ ಟೈಮ್ ಬಂದಾಗ ನೀವು ಹೇಳ್ರಿ, ಅಟ್ಲೀಸ್ಟ್ ನಿಮ್ಗೆ ಮೊಸರನ್ನ ಎಫೆಕ್ಟ್ ಆಗದೆ ಇರೋಂಗೆ ನೋಡ್ಕೋಬೋದ್ರಿ. ಡೇ ಸ್ಟಾರ್ಟ್ಸ್ ವಿತ್ 5 AM ವಿತ್ ದ ಎನರ್ಜಿ ವಿತ್ ದ ರೆಸೊಲ್ಯೂಷನ್, ಸಂಕಲ್ಪದ ಜೊತೆನೇ ಹೇಳ್ರಿ. ಎಷ್ಟು ಜನ ಇಲ್ಲಿ 5 ಗಂಟೆಗೆ ಹೇಳ್ತೀರಿ? ನಾವು ನಿನ್ನೆ ಎಲ್ಲ ಒಂದು ತುಂಬ ರೆವಲ್ಯೂಷನರಿ ಮಾಡೇವ್ರಿ. 5 ಗಂಟೆಗೆ ಹೇಳ್ತೀರಾ? ಹ್ಯಾಪಿಯಸ್ಟ್ ಥಿಂಗ್ ರೀ, ಕಂಗ್ರಾಟ್. ಏನು ಮಾಡ್ತೀರಿ? 4 ಹೇಳ್ತೀರಾ? ಏನು ಮಾಡ್ತೀರಿ ಮೇಡಮ್ 4? ದಟ್ ಇಸ್ ದ ಬಿಗ್ಗೆಸ್ಟ್ ಕ್ವಶನ್. ಮಾಡ್ತೀರಲ್ರಿ? ವೆರಿ ಹ್ಯಾಪಿಯಸ್ಟ್ ಥಿಂಗ್ ರೀ. ಹೇಳ್ತೀರಲ್ರಿ? 5 o'clock ವೆರಿ ಹ್ಯಾಪಿಯಸ್ಟ್ ಥಿಂಗ್, ಗ್ರೇಟ್. ಓವರ್ ಆಯ್ತದ ಇಲ್ಲ ಥಾಟ್ ರೀ. ಮಾಡಮ್ಮ, ನೀವು ಅದಕ್ಕೆ ಅಷ್ಟು ಎಕ್ಸೈಟೆಡ್ ಅದರಿ. ಅರ್ಲಿ ಮಾರ್ನಿಂಗ್ ಎಲ್ಲರೂ ಬೇಗ ಹೇಳ್ರಿ. ಎಂತ ಇಲ್ಲ ಸಿದ್ದಪ್ಪಾಜಿ, ನಾನು ಇವತ್ತಿಂದ ಕೇಳಿ ಅನ್ಕೊಂಡ್ರ ನೀವು? ನಾನು ಇವತ್ತಿಂದಲ್ಲ, ಡೈಲಿ ಕೇಳಿರೋದು. ಡೈಲಿನೇ ಹೇಳ್ತಿರ್ತೀರಲ್ಲ? ಡೈಲಿ ಎಷ್ಟು ಜನ ಹೇಳ್ತೀರಿ? ಹೋಗ್ಲಿ 5 ಗಂಟೆಗೆ ಎದ್ರು, ದಟ್ಸ್ ಅ ಗ್ರೇಟ್ ಥಿಂಗ್ ರೀ.
ಸೀರಿಯಸ್ ಹೇಳ್ತೀನಿ, ಸೂರ್ಯೋದಯಕ್ಕಿಂತ ಮೊದಲಿದ್ರೆ ಬಾಡಿ ಒಳಗೆ ಒಂದು ಎನರ್ಜಿ ಇರ್ತೈತ್ರಿ. ಬೇಗ ಹೇಳ್ರಿ ಫಸ್ಟ್ ಸಬ್ಜೆಕ್ಟ್. ಸೆಕೆಂಡ್ ಸಬ್ಜೆಕ್ಟ್, ಅರ್ಲಿ ಮಾರ್ನಿಂಗ್ ಎದ್ರೆ ನಿಮ್ಮ ಹೆಲ್ತನ್ನು ಕೇರ್ ಮಾಡ್ಬೋದ್ರಿ. ಒಂದು 25 ಮಿನಿಟ್ಸ್, 30 ಮಿನಿಟ್ಸ್, 40 ಮಿನಿಟ್ಸ್ ಯಾವ ಥರ ಯೋಗನೋ, ಧ್ಯಾನನೋ, ಎಕ್ಸಸೈಜು, ವಾಟ್ ಎವರ್ ನಿಮಗೆ ಏನು ಮನಸ್ಸಿಗೆ ಬರ್ತೈತೆ ಅದನ್ನು ಮಾಡಿರಿ. ಯಾಕೆ ಮಾಡ್ಬೇಕಂದ್ರೆ ಆಮೇಲೆ ನೀವು ಅದು ಮುಗಿದ ನಂತರ ಏನೆಲ್ಲ ಮಾಡ್ತೀರಲ್ರಿ ಅದೆಲ್ಲ ರಿಸಲ್ಟ್ ಓರಿಯೆಂಟೆಡ್ ಆಗಿರ್ತೈತ್ರಿ. ಯಾರೆಲ್ಲ 5 ಗಂಟೆಗೆ ಹೇಳ್ತಾರಲ್ರಿ ಅವ್ರ ಹತ್ರ ವಿನ್ನಿಂಗ್ ಮೈಂಡ್ ಡಿಸೈನ್ ಆಗಿರ್ತೈತ್ರಿ. ಅವ್ರು ಮಾಡಿದ ಎಲ್ಲ ಕೆಲಸಗಳ ಗೆಲುವನ್ನು ನೋಡ್ತಾರ್ರಿ. ಅದ್ರ ಜೊತೆ ಅವ್ರ ಮುಖ ಚಾರ್ಮಿಂಗ್ ಇರ್ತೈತ್ರಿ. ಸೀರಿಯಸ್ ಆಗಿ ಹೇಳ್ತೀನಿ, ವರ್ಲ್ಡ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಬ್ಯೂಟಿಷಿಯನ್ ಥಿಂಗ್ಸ್ ಅದಾವ್ರಿ. ತುಂಬ ಇರ್ಬೋದ್ರಿ, ಬ್ಯೂಟಿ ಪಾರ್ಲರ್ದು ಮಾಡಮ್ ಗೊತ್ತ್ರಿ, ಇರ್ಬೋದ್ರಿ. ಅದಕ್ಕಿಂತ ಚೆನ್ನಾಗಿ ಫೇಸನ್ನು ಚೆನ್ನಾಗಿ ಹೆಂಗೆ ಇಟ್ಕೋಬೋದು ಅಂದ್ರೆ ಅರ್ಲಿ ಮಾರ್ನಿಂಗ್ ಎದ್ದು ಸ್ವಲ್ಪ ವಾಕಿಂಗ್, ಯೋಗ, ಪ್ರಾಣಾಯಾಮ ಇವುಗಳನ್ನ ಮಾಡಿ ಅದಕ್ಕಿಂತ ಚೆನ್ನಾಗಿ ಇಟ್ಕೋಬೋದ್ರಿ. ಇದನ್ನು ಹೇಳಿದ್ರೆ ನೀವು ಹೇಳ್ಬೋದ್ರಿ, ಉಳಿದಿದ್ದಕ್ಕೆ ಹೇಳಕ್ಕಿಲ್ಲ. ಚಂದ ಕಾಣೋದೇ ಇಂಪಾರ್ಟೆಂಟ್ ರೀ, ಇಲ್ಲಿ ಉಳಿದಿದ್ದು ಹಾಳಾಗಿ ಹೋಗ್ಲಿ ಅಂತ. ಅದ್ರ ಸಲುವಾಗಾದ್ರೂ ಮೊದಲು ಹೇಳ್ರಿ, ಎದ್ದ ನಂತರ ಒಂದು ಪ್ಲಾನ್ ಮಾಡ್ರಿ. ಫುಲ್ ಎನರ್ಜಿ ಜೊತೆ ಹೇಳೋಣ್ರಿ, ಸಂಕಲ್ಪ ಮಾಡೋಣ, ಸಂಕಲ್ಪ ಜೊತೆ ಹೇಳೋಣ. ಏನು ಸಂಕಲ್ಪ ಬದುಕಿಟ್ಕೊಂಡು ನಾವು ಮಾಡಕತ್ತೀವಿ. ಮೈ ಲೈಫ್ಸ್ ಒಳಗೆ ನಾವು ಎಷ್ಟು ದೊಡ್ಡವ್ರು ಆಗ್ಬೇಕು, ಲೈಕ್ ನಮ್ದು ನೆಕ್ಸ್ಟ್ ಡಿಸೆಂಬರ್ ಒಳಗೆ ನಮ್ದು ಇನ್ಕಮ್ ಎಷ್ಟು ಆಗಿರ್ಬೇಕು, ನಮ್ಮ ರ್ಯಾಂಕ್ ಏನಾಗಿರ್ಬೇಕು, ನೆಕ್ಸ್ಟ್ 5 ಇಯರ್ಸ್ ಒಳಗೆ ನಮ್ಗೆ ಎಂಥ ಬದುಕಬೇಕು, ಇದನ್ನೆಲ್ಲಾನು ಒಂದ್ಸಲ ಯೋಚನೆ ಮಾಡಿಬಿಡ್ಬಾರ್ದ್ರಿ. ಎವ್ರಿ ಡೇ ಅದು ಗುಡ್ ಮಾರ್ನಿಂಗ್ ಥಾಟ್ ರನ್ ಆಗ್ಬೇಕ್ರಿ. ಗುಡ್ ಮಾರ್ನಿಂಗ್ ಫಸ್ಟ್ ಆಡಿಯೋ ವಿಡಿಯೋ ಅದೇ ಇರ್ಬೇಕ್ರಿ. ಫಸ್ಟ್ ಮೈಂಡ್ ಒಳಗೆ ಆಡಿಯೋನು ಅದೇ ಕೇಳಿಸ್ಬೇಕ್ರಿ, ವಿಡಿಯೋನು ಅದೇ ಕೇಳಿಸ್ಬೇಕ್ರಿ. ಅದಕ್ಕೆ ಸಂಕಲ್ಪ ಅನ್ನೋದ್ರಿ. ಆಡಿಯೋ ವಿಡಿಯೋ ಸೇಮ್ ರನ್ ಆಗ್ತಿದೆ ಅಂದ್ರೆ ನಾವು ಅದೇ ಸಬ್ಜೆಕ್ಟಿಗೆ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತೀವ್ರಿ. ಅರ್ಲಿ ಮಾರ್ನಿಂಗ್ ನೀವು ಬೇಗ ಇದ್ರೆ ಮ್ಯಾಕ್ಸಿಮಮ್ 6:45 ಅಂದ್ರೆ ನೀವು ಫೀಲ್ಡಿಗೆ ಬರ್ಬೋದ್ರಿ. 6:45 ಅಥವಾ 7 ಬಿಫೋರ್ ಫೀಲ್ಡಿಗೆ ಬರ್ಬೋದ್ರಿ. ನೀವು 7ಗೆ ಬಂದಿರಲಿಲ್ಲ ಅಂತ ಯಾರಿಗೂ ಗೊತ್ತಾಗಲ್ರಿ. ನೀವು 7ಗೆ ಬಂದಿರಲಿಲ್ಲ ಯಾರಿಗೂ ಗೊತ್ತಾಗಲ್ರಿ. ಹೌದು, ಮತ್ತು ಈ 5 ಗಂಟೆಗೆ ಎದ್ದು 7 o'clock ಫೀಲ್ಡಿಗೆ ಬರುವಂಗೆ ನಿಮ್ಮನ್ನು ನೋಡೋಕ್ಕಂತ ಯಾರನ್ನ ರೆಡಿ ಮಾಡ್ಬೇಕ್ರಿ? ನಿಮ್ಮ ಮತ್ತು ಆ 7 ಗಂಟೆಗೆ ಕೆಲಸ ಮಾಡೋದ್ರ ಮಧ್ಯೆ ಒಬ್ಬರು ಆ್ಯಡ್ ಆಗ್ಬೇಕ್ರಿ. ಅದು ಪ್ರಾಮಾಣಿಕತೆ ಆ್ಯಡ್ ಆಗ್ಬೇಕ್ರಿ. ಯಾವಾಗ ನಿಮ್ಮ ಬದುಕೊಳಗೆ ಆ ಪ್ರಾಮಾಣಿಕತೆ ಆ್ಯಡ್ ಆಗ್ತೈತಲ್ರಿ, ನಿಮ್ಮ ಬದುಕು ಶೈನಿಂಗ್ ಡೇಸ್ ಸ್ಟಾರ್ಟ್ ಆಗ್ತಾವ್ರಿ. ಆ ಮೊಮೆಂಟಿಂದ ರೀ, ಆ ಕ್ಷಣದಿಂದ ರೀ ಶೈನಿಂಗ್ ಡೇಸ್ ಶುರು ಆಗ್ತಾವ್ರಿ. ಹಂಗಿರೋದ್ರಿಂದ ನೀವು 5 ಗಂಟೆಗೆ ಹೇಳ್ರಿ. ಇನ್ನು 5 ಗಂಟೆಗೆ ಎದ್ದು ಹಿಂಗೆಲ್ಲ ಮಾಡಬೇಡ್ರಿ. 5 ಗಂಟೆಗೆ ಎದ್ದು 1-2 ತಾಸು ಸೀರಿಯಲ್ ನೋಡೋದು, ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ನೋಡೋದು ಅಥವಾ ಇನ್ಸ್ಟಾಗ್ರಾಮ್, ಎಷ್ಟು ಗಂಟೆಗೆ ಎದ್ರು ಏನೂ ಲಾಭ ಇಲ್ರಿ. ಅದು ಮಾಡಮ್ ಹೇಳಿದ್ರಲ್ಲ 3:15 ಎದ್ದು ಏನೂ ಲಾಭ ಇಲ್ರಿ. ಎದ್ದ ನಂತರ ಕಂಪಲ್ಸರಿ ಇಲ್ಲ, ನೀವು ಕರೆಕ್ಟಾಗೆ ಮಾಡ್ತೀರಿ ಮ್ಯಾಮ್, ನಿಮ್ದು ಹೇಳ್ತಿಲ್ಲ. ಮೇಡಮ್ದು ಯಾಕೆ ಹೇಳ್ಬೇಕು, ಸುಮ್ಮನೆ ಆರಾಮಾಗಿ ಅದನ್ನ ನೆಮ್ಮದಿಯಿಂದ ಒಂದು ಕ್ಲಿಕ್ ಮಾಡ್ರಿ. ಯಾವಾಗ ನಾವು 5 ಗಂಟೆಗೆ ಹೇಳ್ತೀವಲ್ರಿ, ಒಬ್ಬ ಮಿಲೇನಿಯರ್ ಹವ್ಯಾಸಗಳನ್ನು ಅಳವಡಿಸ್ಕೋಬೋದ್ರಿ. ಒಬ್ಬ ಮಿಲೇನಿಯರ್ ಹವ್ಯಾಸಗಳನ್ನು ಅಳವಡಿಸ್ಕೋಬೋದ್ರಿ. ಯಾರೆಲ್ಲ ದೊಡ್ಡ ಲೆವೆಲ್ನಾಗ ಗ್ರೋ ಆಗ್ತಿದಾರಲ್ರಿ ಅವ್ರು ಅರ್ಲಿ ಸ್ಟಾರ್ಟ್ ಮಾಡ್ತಾರ್ರಿ ಡೇನ. ಅವ್ರು ಅರ್ಲಿ ಸ್ಟಾರ್ಟ್ ಮಾಡೋದು ಅಷ್ಟೇ ಅಲ್ದ, ವೆರಿ ಇಂಪಾರ್ಟೆಂಟ್ ಏನಂದ್ರೆ ಕಮಿಟ್ ಆಗ್ತಾರ್ರಿ. ಲೈಫ್ ಲಾಂಗ್ ಅವ್ರ ಲರ್ನರ್ಸ್ ಆಗ್ತಾರ್ರಿ. ನಾವು ಸೀರಿಯಸ್ ಆಗಿ ಹೇಳ್ತೀನಿ, ಈಗ ಎಷ್ಟೋ ಸಲ ಇದು 2nd ಟ್ರೈನಿಂಗ್ ಪ್ರೋಗ್ರಾಮ್, 3rd ಟ್ರೈನಿಂಗ್ ಪ್ರೋಗ್ರಾಮ್ ಇರ್ಬೋದ್ರಿ. ಎಷ್ಟೋ ಜನರಿಗೆ ಏನು ಅನ್ಸುತ್ತೆ ಅಂದ್ರೆ ಎಷ್ಟೋ ಟ್ರೈನಿಂಗ್ ಪ್ರೋಗ್ರಾಮ್ ಕರೀತಾರೆ ಇವ್ರಂತ. ಟ್ರೈನಿಂಗ್ ಪ್ರೋಗ್ರಾಮ್ ಬಾ ಅಂತ ಕರೀತಾರ ಅಂತ ಅನಿಸ್ತೈತ್ರಿ. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ, ಮಧ್ಯಮ ವರ್ಗದವ್ರು ಅವ್ರ ಲೈಫ್ ಒಳಗೆ ತಿನ್ನಕ್ಕೆ ಜಾಸ್ತಿ ಖರ್ಚು ಮಾಡ್ತಾರ್ರಿ, ಚೆನ್ನಾಗಿ ಕಾಣಕ್ಕೆ ಬಟ್ಟೆ ಖರ್ಚು ಮಾಡ್ತಾರ್ರಿ, ಬ್ಯೂಟಿ ಥಿಂಗ್ಸಿಗೆ ಖರ್ಚು ಮಾಡ್ತಾರ್ರಿ. ಅವ್ರೊಳಗೆ ಅವ್ರು ದೊಡ್ಡವ್ರನ್ನ ತೋರ್ಸೋಕ್ಕೂ ಖರ್ಚು ಮಾಡ್ತಾರ್ರಿ. ಅವ್ರೊಳಗೆ ಪ್ರಾಕ್ಟಿಕಲ್ ಆಗಿ ದೊಡ್ಡವ್ರಾಗಕ್ಕಂತ ಖರ್ಚು ಮಾಡಲ್ರಿ. ದೊಡ್ಡವ್ರನ್ನ ತೋರ್ಸಕ್ಕೆ ಅವ್ರ ಎಕ್ಸಾಂಪಲ್ ನಿಮಗೆ ಸತ್ವಾಗ್ಲೂ ಹೇಳ್ಬೇಕಂದ್ರೆ ಬರ್ಡೇನೋ, ಮದುವೆನೋ, ಗೆಟ್ ಟುಗೆದರ್ನೋ, ಸೀಮಂತನೋ ಫುಲ್ ಗ್ರ್ಯಾಂಡ್ ಮಾಡ್ತಾರೆ. ಮಾಡಿದ ನಂತರ 6 ತಿಂಗಳು ಸಾಲದಾಗ ಇರ್ತಾರೆ, ಅವ್ರಿಗೇನು ಬೇಜಾರಿಲ್ರಿ. ಮಧ್ಯಮ ವರ್ಗದವ್ರ ಸ್ವಭಾವ ಏನಂದ್ರೆ ಅವ್ರು ಇನ್ವೆಸ್ಟ್ ಎಲ್ಲಿ ಮಾಡಬೇಕು, ಪ್ರಾಕ್ಟಿಕಲ್ ದೊಡ್ಡವರಾಗೋ ಜಾಗದಾಗ ಇನ್ವೆಸ್ಟ್ ಮಾಡ್ಬೇಕು. ಅದೆಲ್ಲಿ ದೊಡ್ಡವ್ರಾಗ್ತಾರ್ರಿ, ಅವರಲ್ಲಿರುವಂಥ ಏನು ಹಳೆ ಯೋಚನೆಗಳದಾವಲ್ರಿ ಅವುಗಳಿಗೆ ಒಂದು ಹೊಸದು ಶಿಫ್ಟ್ ಆಗ್ಬೇಕ್ರಿ. ನೀವು ಥಾಟ್ ಪ್ರೊಸೆಸ್ ಬರ್ಬೇಕ್ರಿ. ಅದ್ರ ಸಲುವಾಗಿ ಕಂಪಲ್ಸರಿ ಅವರು ಲರ್ನಿಂಗ್ ಅಟಿಟ್ಯೂಡ್ ಇರ್ಬೇಕು. ಅದ್ರ ಜೊತೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ 5 ಗಂಟೆಗೆ ಎದ್ವಾ ನಮ್ಮ ಲೈಫ್ ಒಳಗೆ ಅಷ್ಟು ಬೇಗ ಎದ್ದ ನಂತರ ನಮ್ಮ ಲೈಫ್ ಒಳಗೆ ನಾವು
ಹೈ ವ್ಯಾಲ್ಯೂ ಆಕ್ಟಿವಿಟೀಸ್ ಮಾಡಾಕತ್ತೀವನ. ಹೈ ವ್ಯಾಲ್ಯೂ ಈಗ 5 ಗಂಟೆಗೆ ಎದ್ರಿ ಅಂತ ಇಟ್ಕೊಳ್ರಿ, 5 ಗಂಟೆಗೆ ಎದ್ದು ಪಾತ್ರೆ ತೊಳೆದ್ರಿ, ಏನು ಲಾಭ ರೀ? ಅದು ಹೈ ವ್ಯಾಲ್ಯೂ ಆಕ್ಟಿವಿಟಿ ಅಲ್ರಿ. 5 ಗಂಟೆ ಎದ್ದು ಸಬ್ಜಿ ಕಟ್ ಮಾಡಿದ್ರಿ, ಅದು ಹೈ ವ್ಯಾಲ್ಯೂ ಆಕ್ಟಿವಿಟಿ ಅಲ್ರಿ. 5 ಗಂಟೆಗೆ ಎದ್ದು ಗಂಡ ಹೆಂಡತಿ ರಾತ್ರಿ ಮಲಗುವಾಗ ಜಗಳ ಮುಗಿದಿದ್ದಿಲ್ಲ, ಅದಕ್ಕೆ ಮುಂಜಾನೆ ಜಗಳ ಅದನ್ನು ಮುಗಿಸೋಣಂತ, ಏನು ಲಾಭ ಇಲ್ರಿ. ಇಲ್ಲ ರಾತ್ರಿ ಫಿನಿಶ್ ಆಗಿರ್ಲಿಲ್ಲದು, ಈಗ ಅರ್ಲಿ ಮಾರ್ನಿಂಗ್ ಎದ್ದು ಅದನ್ನು ಫಿನಿಶ್ ಮಾಡೋಣಂತ. ವೆರಿ 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 ಆನೆಸ್ಟ್ಲಿ ರೀ, ಅಷ್ಟು ಬೇಗ ಎದ್ದು ಲೈಕ್ ಅಲ್ಲೊಂದು ಸೋಫಾದಾಗ ಒಂದು ಅರ್ಧ ತಾಸು ಕೊಂಡ್ರದ್ರಿ, ಇಲ್ಲೊಂದು ಸೋಫಾದಾಗ ಒಂದು ಅರ್ಧ ತಾಸು ಕೊಂಡ್ರದ್ರಿ, ಅಲ್ಲೊಂದು ಬೆಡ್ಡಿಗೆ ಒಂದು ಅರ್ಧ ತಾಸು ಕೊಂಡ್ರಕ್ಕಿಂತ ಬೆಟ್ರ್ ಮಲ್ಕೊಳ್ಳೋದು ಬಿಟ್ರಿ. ರೈಟ್ ಆರ್ ರಾಂಗ್? ನೀವು ಎದ್ದೀರಂದ್ರೆ ಹೈ ವ್ಯಾಲ್ಯೂ ಆಕ್ಟಿವಿಟಿ ಏನಾರು ಮಾಡ್ತಿದ್ದೀರನ, ಇದು ಕ್ವಶನ್ ಕೇಳ್ಬೇಕ್ರಿ. ಈಗ 5 ಗಂಟೆಗೆ ಕೈ ಎತ್ತಿದ್ರಲ್ರಿ, ಅವ್ರಿಗೆಲ್ರಿಗೂ ಕ್ವಶನ್ ರೀ ಈಗ. ಅಷ್ಟು ಬೇಗದ್ದು ಹೈ ವ್ಯಾಲ್ಯೂ ಆಕ್ಟಿವಿಟಿ ಏನು ಮಾಡ್ತೀರಿ ಅಂದ್ರೆ ದುಬಾರಿ ಪ್ರೊಡಕ್ಟಿವಿಟಿ ಆಗುವಂಥದ್ದು ಏನಾರ ಕೆಲಸ ಮಾಡ್ತೀರ ನೀವು? ಇದು ಕ್ವಶನ್ ರೀ. ದುಬಾರಿ ವ್ಯಾಲ್ಯೂ ಕ್ರಿಯೇಟ್ ಮಾಡುವಂಥದ್ದು. ನಾನು ವೆರಿ ಹಾನೆಸ್ಟ್ಲಿ ಹೇಳ್ತೀನಿ ರೀ, ಬೆಳಗ್ಗೆ ಹೇಳ್ತೀನ ದಾನ ಮಾಡ್ತೀನಿ, ಮುಗಿತಾ ಇದನ್ನು ಯೋಚನೆ ಮಾಡ್ತೀನಿ, ಲೈಕ್ ನನ್ಗೆ ವಿಜುವಲೈಸ್ ಎಲ್ಲ ಮಾಡ್ತೀನಿ ರೀ. ನಾನು ನೆಕ್ಸ್ಟ್ 5 ಇಯರ್ಸ್ಗೆ ಹೆಂಗೆ ಮಾಡ್ಬೇಕಾ, 10 ಇಯರ್ಸ್ ಮಾಡ್ಬೇಕಾ, ಹೈ ವ್ಯಾಲ್ಯೂ ಆಕ್ಟಿವಿಟೀಸ್ ಮಾಡ್ತೀನಿ ರೀ. ಆಮೇಲೆ ಬೇಕನ್ಸಿದ್ರೆ ಬುಕ್ ಓದ್ತೀನಿ ರೀ, ಆಮೇಲೆ ಎಕ್ಸಸೈಸ್ ಮಾಡ್ತೀನಿ, ಆಮೇಲೆ ನಂದು ಆಫ್ಟರ್ 8-8:30 ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡ್ತೀನಿ, ಆಮೇಲೆ ಡೇ ಸ್ಟಾರ್ಟ್ ಆಗ್ತದೆ ರೀ. ನಾನು ನಿಮಗೂ ಹೇಳ್ತೀನಿ ರೀ, ಪೂರ್ತಿ ದಿನ ನಿಮ್ಮದು ಹೈ ವ್ಯಾಲ್ಯೂ ಆಕ್ಟಿವಿಟಿಗೆ ಇನ್ವೆಸ್ಟ್ ಆಗ್ತೈತೆ ನನ್ನ ಟೈಮ್. ಅಥವಾ ಫೇಸ್ಬುಕ್ ನಿಮ್ಮ ಇದು ಎಲ್ಲ ತೆಗೆದು ನೋಡ್ರಿ, ಸ್ಕ್ರೀನ್ ಟೈಮ್ 6 ತಾಸು 8 ತಾಸು 9 ತಾಸು ಇರ್ತೈತಿ. ಅದ್ರ ಕಾಲ್ ಎಷ್ಟದವ, ಮೇಲ್ ಎಷ್ಟದವ, ವಾಟ್ಸಪ್ ಎಷ್ಟದವ, ಫೇಸ್ಬುಕ್ ಎಷ್ಟೈತಿ, ಇನ್ಸ್ಟಾಗ್ರಾಮ್ ಎಷ್ಟೈತಿ ಅಂದ್ರೆ 90% ಸೋಷಿಯಲ್ ಮೀಡಿಯಾ ಇರ್ತೈತಿ ರೀ, 10% ಪ್ರೊಡಕ್ಟಿವ್ ಆಗಿರ್ತೈತಿ ರೀ. ನ್ಯಾಚುರಲ್ ಆಗಿ ರೀ ನೀವು ಲೈಕ್ ಸತ್ಯವಾಗ್ಲೂ ಹೇಳ್ತೀನಿ ರೀ, ಹೈ ವ್ಯಾಲ್ಯೂ ವ್ಯಾಲ್ಯೂ ಆಕ್ಟಿವಿಟಿ ಯಾರೆಲ್ಲ ಮಾಡ್ತಾರಲ್ರಿ ಅವ್ರಿಗೆ ಯಾರಿಗೂ ಇದು ಆಗಲ್ರಿ, ಸ್ಟ್ರೈನ್ ಆಗಲ್ರಿ, ಎನರ್ಜಿ ಡ್ರೈನ್ ಆಗಲ್ರಿ. ಯಾರೆಲ್ಲ ಹೈ ವ್ಯಾಲ್ಯೂ ಆಕ್ಟಿವಿಟಿ ಮಾಡಲ್ಲಲ್ರಿ ಅವರು ಯೋಚನೆ ಮಾಡಿ ದಣಿತಾರೆ. ಕೆಲಸ ಮಾಡಿ ದಣಿವಾಗಲ್ರಿ ಜನ. ನನ್ನ ಮಾತನ್ನ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ರಿ. ಅನಾವಶ್ಯಕ ಗೊಂದಲದ ಯೋಚನೆಗಳ ಮಾಡಿ ರಾತ್ರಿ ಎಷ್ಟು ದಣಿವಾಗಿರ್ತೈತೆ ಅಂದ್ರೆ ಅವ್ರಿಗೆ ಯೋಚನೆ ಮಾಡಿ ದಣಿವಾಗಿರ್ತೈತೆ ರೀ. ಮೈ ಲೈಫ್ ಸ್ಟೈಲ್ ಯೋಚನೆ ಮಾಡಿರ್ತಾರೆ ಅವ್ರು, ಪ್ರಾಸ್ಪೆಕ್ಟ್ ಬಗ್ಗೆ, ಪ್ಲಾನ್ ಬಗ್ಗೆ, ಕ್ಲೋಸಿಂಗ್ ಬಗ್ಗೆ ಸಿರ್ಫ್ ಯೋಚನೆ ಮಾಡಿದ್ರಿ, ಬರೀ ಯೋಚನೆ ಮಾಡೋದ್ರಿ. ಅದಾಗ್ತಿಲ್ಲ ಅಂದ್ರೆ ನನ್ನ ಪಾಯಿಂಟ್ ಏನಂದ್ರೆ ಇಲ್ಲಿ ಎದ್ದ ನಂತರ ನೀವು ಪ್ರಿಯಾರಿಟಿ ಬೇಸ್ ಒಳಗೆ ನೀವು ಏನು ಕೆಲಸ ಮಾಡ್ಬೇಕ್ರಿ? 6:45 ಬಿಡ್ಬೇಕ್ರಿ. ಇವತ್ತು ಸಣ್ಣ ಪ್ಲಾನ್ ಅದು ಹೈ ವ್ಯಾಲ್ಯೂ ಆಕ್ಟಿವಿಟಿ ರೀ, ಸಣ್ಣ ಫಾಲೋಅಪ್ ಹೈ ವ್ಯಾಲ್ಯೂ ಆಕ್ಟಿವಿಟಿ ರೀ, ಕ್ಲೋಸಿಂಗ್ ಹೈ ವ್ಯಾಲ್ಯೂ ಆಕ್ಟಿವಿಟಿ. ಯಾಕೆ ಹೇಳ್ರಿ? ಮುಂದಿನ 5 ವರ್ಷಕ್ಕೋ 6 ವರ್ಷಕ್ಕೋ ಆ ಮನುಷ್ಯನ ಒಂದು 10 ಕೋಟಿ ಬಿಸ್ನೆಸ್ ಕೊಡ್ತಾನ. ಹಂಗಿರೋದ್ರಿಂದ ಇವತ್ತದು ಸಣ್ಣದಾಕ ಅಂತೈತ್ರಿ, ಬಟ್ ಅದು ಹೈ ವ್ಯಾಲ್ಯೂ ಆಕ್ಟಿವಿಟಿ ರೀ. ಈಗ ವಿರಾಟ್ ಕೊಹ್ಲಿ ಅವ್ರು 4:30ಗೆಲ್ಲ ಲೈಕ್ ಹೋಗಿ ಸ್ಟೇಡಿಯಂನಾಗ ಹೋಗಿ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಾರೆ. ನೋಡಪ್ಪ, ಬೆಳಗ್ಗೆ ಆಡಕ್ಕೆ ಹೋದಿವ ಟೈಮ್ ಪಾಸ್ ಅಂತ. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ, ಆ ಬೆಳಗ್ಗೆ ಅವರು ಆಟ ಆಡಿದ ಪ್ರತಿಫಲನ ಅವ್ರು ಇವತ್ತು ವರ್ಲ್ಡ್ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿರೋದ್ರಿ. ಸೇಮ್ ಥಿಂಗ್ ಅವ್ರ ಲೈಫ್ ಒಳಗೆ ಬೆಸ್ಟ್ ಹೈ ವ್ಯಾಲ್ಯೂ ಆಕ್ಟಿವಿಟಿ ಯಾವುದಂದ್ರೆ ಬ್ಯಾಟಿಂಗ್ ಪ್ರಾಕ್ಟೀಸ್ ಹೈ ವ್ಯಾಲ್ಯೂ ಆಕ್ಟಿವಿಟಿ ರೀ ಅವ್ರಿಗೆ. ಒಬ್ಬ ಸಿಂಗರ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ನದಿ ಪಕ್ಕಕ್ಕೆ ಇಲ್ಲ ಸ್ವಿಮ್ಮಿಂಗ್ ಪೂಲ್ ಪಕ್ಕಕ್ಕೆ ಇಲ್ಲ ಎಲ್ಲೋ ಒಂದು ಕೂತ್ಕೊಂಡು ಅರ್ಲಿ ಮಾರ್ನಿಂಗ್ ಒಂದು 4 o'clock ಸಿಂಗಿಂಗನ್ನು ಮಾಡೋದು ಅವ್ರ ಲೈಫ್ ಒಳಗೆ ಹೈ ವ್ಯಾಲ್ಯೂ ಆಕ್ಟಿವಿಟಿ ರೀ ಅವ್ರಿಗೆ. ಹಾಗೆ ಆಸ್ ಎ ನೆಟ್ವರ್ಕರ್, ಆಸ್ ಎ MI ಲೈಫ್ ಸ್ಟೈಲ್ ಡಿಸ್ಟ್ರಿಬ್ಯೂಟರ್, ಬೆಳಗ್ಗೆ ಎದ್ದು ಒಂದು 3-4 ಜನರಿಗೆ ಫ್ರೆಶ್ ಮೈಂಡ್ ಒಳಗೆ ಮೀಟ್ ಆಗಿ ಪ್ಲಾನ್ ಫಾಲೋಅಪ್, ದಟ್ ಇಸ್ ಹೈ ವ್ಯಾಲ್ಯೂ ಆಕ್ಟಿವಿಟಿ ರೀ ನಮಗೆ. ನನ್ನ ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಆಯ್ತು ರೀ. ಇದು ಈಗ ನೋಡ್ರಿ, ಕೇಳೋರು ಫ್ರೆಶ್ ಅದಾರ, ಹೇಳೋರು ಫ್ರೆಶ್ ಅದಾರ. 12 ನಂತರ ಕೇಳೋರು ಎನರ್ಜಿ ಡ್ರೈನ್ ಆಗೈತ್ರಿ, ಹೇಳೋರ್ದು ಎನರ್ಜಿ ಡ್ರೈನ್ ಆಗೈತ್ರಿ. ಹಂಗಿರೋದ್ರಿಂದ ನೀವು ಅರ್ಲಿ ಸ್ಟಾರ್ಟ್ ಮಾಡ್ರಿ. ನನ್ನ ಮಾತು ಅಂಡರ್ಸ್ಟ್ಯಾಂಡ್ ಆಯ್ತ್ರಿ? ಸತ್ಯವಾಗ್ಲೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಈ ಸ್ಟೇಟ್ಮೆಂಟನ್ನು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ ಅಂದ್ರೆ, ಸಾಮಾನ್ಯ ಜನರಿಗೆ ವ್ಯಾಲ್ಯೂ ಬೇಸ್ಡ್ ಅವ್ರು ಕೆಲಸ ಮಾಡಲ್ರಿ, ಕೈಗೆ ಸಿಕ್ಕಿದ ಕೆಲಸ ಮಾಡ್ತಾರ್ರಿ. ಆ ವ್ಯಾಲ್ಯೂನ ಈಗ ಎಕ್ಸಾಂಪಲ್ ಒಬ್ಬ ಕ್ರಿಕೆಟರ್ ಹೋಗಿ
ಬೆಳಿಗ್ಗೆ ಎದ್ದು ನ್ಯೂಸ್ ನೋಡ್ತಾರೆ, ಅವ್ರಿಗೆ ಬೇಕಾಗಿಲ್ರಿ ನ್ಯೂಸ್ ತಗೊಂಡು ಏನು ಮಾಡ್ತಾರ್ರಿ ಅವರು? ಒಬ್ಬ ಫುಟ್ಬಾಲ್ ಪ್ಲೇಯರ್ ನ್ಯೂಸ್ ತಗೊಂಡು ಏನು ಮಾಡ್ತಾರ್ರಿ? ಒಬ್ಬ ಫುಟ್ಬಾಲ್ ಪ್ಲೇಯರ್ ಮುಂಜಾನೆ ಎದ್ದು ಹಾಡು ಏನು ಲಾಭ ಐತ್ರಿ ಅವನ್ಗೆ? ಫುಟ್ಬಾಲ್ ಪ್ಲೇಯರ್ಗೆ ಸಿಂಗಿಂಗ್ ಅದು ಬೇಕಾಗಿಲ್ರಿ. ಫುಟ್ಬಾಲ್ ಪ್ಲೇಯರ್ ಅಂದ್ರೆ ಫೀಲ್ಡಿಗೆ ಹೋಗ್ಬೇಕು, ಗ್ರೌಂಡಿಗೆ ಒಂದು 4 o'clock 5 o'clock ಮಸ್ತ್ ಬಾಲಿನ ಜೊತೆ ಆಟ ಆಡ್ಬೇಕು. ರೈಟ್ ಆರ್ ರಾಂಗ್ ರೀ? ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಮಿಡಲ್ ಕ್ಲಾಸ್ ಜನರ ಸ್ವಭಾವ ಏನಂದ್ರೆ ಅವ್ರ ಲೈಫ್ ಒಳಗೆ ಹೈ ವ್ಯಾಲ್ಯೂ ಅಡೆಡ್ ಆಕ್ಟಿವಿಟಿ ಮಾಡಲ್ರಿ. ಅವರು ಕೈಗೆ ಏನು ಸಿಗ್ತಾವೆಲ್ಲ ಮಾಡ್ತಾರ್ರಿ. ಎದ್ರ ಅವ್ರ ಮನೆ ಒಳಗೆ ಹೇಳಿದ್ರು ಒಂದು ಸ್ವಲ್ಪ ವೆಜಿಟೇಬಲ್ ತೊಗೊಂಬರ್ರಿ, ಆ ಕಡೆ ಹೋಗ್ತಾರ್ರಿ. ಎದ್ರ ಅವ್ರ ಮನೆ ಒಳಗೆ ಹೇಳಿದ್ರಿ ಹುಡುಗನ ಸ್ಕೂಲಿಗೆ ಬಿಟ್ಟು ಬಾ, ಅಲ್ಲಿ ಹೋಗ್ತಾರ್ರಿ. ಎದ್ರ ಮನೆ ಒಳಗೆ ಹೇಳ್ತಾರ್ರಿ, ಏನಂತ ಹೇಳ್ತಾರೆ ಗೊತ್ತನ? ಖಾಲಿ ನದಿ ಒಂದು ಸ್ವಲ್ಪ ಹುಡುಗನ ಅಲ್ಲಿ ಇದಕ್ಕರ ಬಿಟ್ಟು ಬಾ, ಬಸ್ಸಿಗರ ಬಿಟ್ಟು ಬಾ. ನಾವು ಬೇರೆಯವ್ರ ಕೈಗೊಂಬೆ ಆಗಿರ್ತೀವಿ, ಇಲ್ಲಾಂದ್ರೆ ಬೇರೆಯವ್ರ ಕೈಗೊಂಬೆ ನಮ್ಮನ್ನು ಮಾಡಿರ್ತಾರ್ರಿ. ಸಪೋಸ್ ನೀವು ಹೈ ವ್ಯಾಲ್ಯೂ ಆಕ್ಟಿವಿಟಿಗೆ ಪ್ರಿಪೇರ್ ಆಗಿ ಪ್ರೆಸೆಂಟೇಷನ್ ಫಾಲೋಅಪ್ಸ್ಗೆ ಬಿಸಿ ಆದ್ರಿ, ಮುಂದಿನ 5 ವರ್ಷ 6 ವರ್ಷ ಅವೇನ ಹೈ ವ್ಯಾಲ್ಯೂ ಆಕ್ಟಿವಿಟಿ ಮಾಡಿರಲ್ರಿ, ಅವೆಲ್ಲ ರಿವಾರ್ಡ್ ಆಗಿ ಕನ್ವರ್ಟ್ ಆಗಿರ್ತಾವ್ರಿ. ನಾನು ಇದನ್ನ ಡೈಲಿ ಬೇಸ್ ಒಳಗೆ ಯೂಸ್ ಮಾಡ್ರಿ ಅಂತ ಹೇಳ್ತಿಲ್ರಿ. ಪ್ರತಿ ಕ್ಷಣ ಹೈ ವ್ಯಾಲ್ಯೂ ಆಕ್ಟಿವಿಟಿ ಆಗ್ತೈತನ. ನೀವು ಈಗ ಎಕ್ಸಾಂಪಲ್ ಆನೆಸ್ಟ್ಲಿ ಹೇಳ್ತೀನಿ ರೀ, ಲೈಕ್ ಯಾರೋ ಮದ್ವೆಗೆ ಕರೆದ್ರಿ, ಮದ್ವೆಗೆ ಹೋಗುವಾಗ ನಿಮ್ಮ ಮೈಂಡಿಗೆ ಬರ್ಬೇಕ್ರಿ ಇದು ಹೈ ವ್ಯಾಲ್ಯೂ ಆಕ್ಟಿವಿಟಿ ಏನ? ಅಲ್ಲಿದು ಜೀರೋ ಆಕ್ಟಿವಿಟಿ. ನನ್ನ ಲೈಫ್ ಒಳಗೆ ಏನೋ ರಿಸಲ್ಟ್ ಪ್ರೊಡ್ಯೂಸ್ ಮಾಡದಿರೋ ಆಕ್ಟಿವಿಟಿ ಇದು. ಯಾರೋ ಲೈಕ್ ಮದ್ವೆಗೆ ಕರೆದ್ರಿ, ಯಾರೋ ಪ್ರೋಗ್ರಾಮಿಗೆ ಕರೆದ್ರಿ, ಯಾರೋ ಗೆಟ್ ಟುಗೆದರ್ ಕರೆದ್ರಿ, ಯಾರೋ ಪಿಕ್ನಿಕ್ ಕರೆದ್ರಿ, ಯಾರೋ ಸತ್ತಲ್ಲಿ 100 ಥಿಂಗ್ಸ್ ಅದಾವ್ರಿ ನಿಮ್ಮ ಕಣ್ ಮುಂದೆ. ಲೈಕ್ ಇನ್ಯಾವುದಕ್ಕೂ ಕರೆದ್ರಿ, ಇನ್ಯಾವುದಕ್ಕೂ ಕರೆದ್ರಿ, ನಿಮ್ಮ ಮೈಂಡು ಫಸ್ಟ್ ಥಾಟ್ ಬರ್ಬೇಕ್ರಿ, ಮುಂದಿನ 5 ವರ್ಷದೊಳಗೆ ನನ್ನ ವ್ಯಾಲ್ಯೂ ರೈಸ್ ಮಾಡೋಕ್ಕೆ ಈ ಆಕ್ಟಿವಿಟಿ ಯೂಸ್ ಆಗ್ತದನ, ಇಲ್ಲಂದ್ರೆ ಆ ಮೊಮೆಂಟಿಗೆ ಚೇಂಜ್ ಮಾಡ್ಬೇಕ್ರಿ. ಇದೆಲ್ಲ ವೆರಿ ಸೆನ್ಸಿಟಿವ್ ಸ್ಟೇಟ್ಮೆಂಟ್ ರೀ. ಪ್ರತಿ ಕ್ಷಣ ನೀವು ಗಮನದೊಳಗೆ ಇಟ್ಕೊಂಡು ಇದು ಮಾಡ್ಬೇಕ್ರಿ. ಇದು ನಡೆಯುವಾಗ ಯಾರು ನಿಮ್ಮ ಹತ್ರ ಇರಲ್ರಿ. ಇದು ಹೈ ವ್ಯಾಲ್ಯೂನ ಲೋ ಲೆವೆಲ್ ವ್ಯಾಲ್ಯೂನ ಯಾರು ಹೇಳ್ಬೇಕ್ರಿ ನಿಮಗೆ ಬಂದ? ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇಳಿಬೇಕು. ನನ್ನ ಮಾತು ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ? ವೆರಿ ಇಂಪಾರ್ಟೆಂಟ್. ಥಿಂಕ್ ಬಿಗ್, ಸ್ಟೇ ಕನ್ಸಿಸ್ಟೆನ್ಸ್. ಈ ಹೈ ವ್ಯಾಲ್ಯೂ ಆಕ್ಟಿವಿಟಿನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ ನಂತರ ದೊಡ್ಡ ಯೋಚನೆ ಮಾಡಿ ಆಕ್ಟಿವಿಟಿ ಮಾಡ್ಬೇಕ್ರಿ. ಹಿಂಗೆ ಮಾಡಬಾರ್ದ್ರಿ. ಇನ್ನೊಂದಿಬ್ಬರಿಗೆ ನೋಡ್ತೀನ, ಎಷ್ಟು ಮಂದಿ ಪ್ಲಾನ್ ಕೊಟ್ಟೀನಿ, ಅವರೊಂದಿಬ್ಬರು ಮಾಡಿಲ್ಲ ಅಂದ್ರೆ ಬಿಟ್ಬಿಡೋಣಂತ. ಹಂಗೆ ಆ ಮೈಂಡ್ಸೆಟ್ ಜೊತೆ ಮಾಡಬಾರ್ದ್ರಿ. ಏನು ಮೈಂಡ್ಸೆಟ್ ಜೊತೆ ಮಾಡ್ಬೇಕಂದ್ರೆ ಇಬ್ಬರಿಗೆ ಪ್ಲಾನ್ ಕೊಡೋನು, ಅವ್ರನ್ನ ಇಟ್ಕೊಂಡು 1000 ಜನರನ್ನ ತರೋದ್ರ ಬಗ್ಗೆ ಯೋಚನೆ ಮಾಡೋನು. ಅವ್ರನ್ನ ಇಟ್ಕೊಂಡು ಲೈಕ್ RTC ಮಾಡೋದು ಅಂದ್ರೆ ದೊಡ್ಡ ಯೋಚನೆ ಮಾಡಿ ಆಕ್ಟಿವಿಟಿ ಮಾಡೋದ್ರಿ. ನನ್ನ ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಐತ್ರಿ? ದೊಡ್ಡ ಯೋಚನೆ ಮಾಡಿ ಆಕ್ಟಿವಿಟಿ ಮಾಡೋದು, ಅದರ ಜೊತೆ ಮಾಡೋದನ್ನ ಕನ್ಸಿಸ್ಟೆಂಟ್ ಆಗಿ ಮಾಡೋದ್ರಿ. ನಾವು ಸತ್ಯವಾಗ್ಲೂ ಹೇಳ್ತೀನಿ ರೀ, ಎಷ್ಟು ಮೋಟಿವೇಶನ್ಲಿಂದ ಮಾಡ್ತಿರೋದು ಮ್ಯಾಟ್ರ್ ಆಗಲ್ರಿ. ನೀವು ಕನ್ಸಿಸ್ಟೆಂಟ್ಲಿ ಮಾಡ್ತೀರಿ, ಮ್ಯಾಟ್ರ್ ಆಗ್ತೈತ್ರಿ. ನೀವು ಎಷ್ಟು ಚೆನ್ನಾಗಿ ಹೇಳ್ತಿರೋದು ಬಿಲ್ಕುಲ್ ಮ್ಯಾಟ್ರ್ ಆಗಲ್ರಿ. ಎಷ್ಟು ಚೆನ್ನಾಗಿ ಹೇಳ್ತೀರಿ, ಎಷ್ಟು ಪ್ರೆಸೆಂಟೇಷನ್ ಚೆನ್ನಾಗಿ ಹೇಳ್ತೀರಿ, ಅದು ಏನೂ ಮ್ಯಾಟ್ರ್ ಆಗಲ್ರಿ. ನೀವು ಕನ್ಸಿಸ್ಟೆನ್ಸಿ ಮಾಡ್ತೀರಿ, ಅದು ಮ್ಯಾಟ್ರ್ ಆಗ್ತೈತ್ರಿ. ಅದ್ರ ಸಲುವಾಗಿ ನನ್ನ ರಿಕ್ವೆಸ್ಟ್ ಏನಂದ್ರೆ ಕನ್ಸಿಸ್ಟೆನ್ಸಿ ಬಗ್ಗೆ ಯೋಚನೆ ಮಾಡ್ರಿ. ಸೀರಿಯಸ್ ಆಗಿ ಹೇಳ್ತೀನಿ, ಸರಿಯಾದ ಹ್ಯಾಬಿಟ್ಗಳನ್ನು, ಸರಿಯಾದ ಹವ್ಯಾಸಗಳನ್ನು ನೀವು ಅಡಾಪ್ಟ್ ಮಾಡಿದ್ರೆ ಆ ಹ್ಯಾಬಿಟ್ಸ್ ನಿಮ್ಮ ಲೈಫನ್ನು ಡಿಸೈನ್ ಮಾಡ್ತೈತ್ರಿ. ತಪ್ಪಾದ ಹ್ಯಾಬಿಟ್ಸ್ಗಳನ್ನು ನೀವು ಅಡಾಪ್ಟ್ ಮಾಡಿದ್ರೆ ನಿಮ್ಮನ್ನು ಆ ಹವ್ಯಾಸಗಳು ಒಂದು ಗುಲಾಮನನ್ನಾಗಿ ಮಾಡ್ತೈತ್ರಿ. ಅದ್ರ ಸಲುವಾಗಿ ರೈಟ್ ಹ್ಯಾಬಿಟ್ಸನ್ನೇ ಅಡಾಪ್ಟ್ ಮಾಡ್ಬೇಕು ಡೈಲಿ ಬೇಸ್ ಒಳಗೆ ರೀ. ನನ್ನ ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ? ರೈಟ್ ಹ್ಯಾಬಿಟ್ಸನ್ನೇ ಅಡಾಪ್ಟ್ ಮಾಡ್ಬೇಕಂತ್ರಿ. ವಿ ನೀಡ್ ಟು ಆಲ್ ದ ಟೈಮ್. ನಮಗೆ ಎಲ್ರಿಗೂ ಒಂದು ಬೇಜಾರು ಇರ್ತೈತ್ರಿ. ಏನು ಬೇಜಾರು ಇರ್ತೈತೆ ವೆರಿ ಆನೆಸ್ಟ್ಲಿ ರೀ, ನಮ್ದು ಯಾವಾಗೂ ಸಿಟ್ಟನ್ನು ಐತ್ರಿ. ನಮ್ಮ ಹತ್ರ ಕ್ವಶನ್ ಅದಾವ್ರಿ, ಜನರಿಗೆ ಎಷ್ಟು ಹೇಳ್ತೀವಿ ಅವ್ರಿಗೆ ಎಷ್ಟು ಹೇಳಿದ್ರು ತಿಳಿಯಲಾಗೈತಂತ. ಎಲ್ರಿಗೂ ಅನಿಸ್ತೈತೆ ಅಲ್ರಿ? ಎಷ್ಟು ಸಲ ಹೇಳ್ತೀವಿ ಸರ್ ಸೆಮಿನಾರಿಗೆ ಬಾ ಅಂತ, ಎಷ್ಟು ಸಲ ಹೇಳ್ತೀವಿ ಅವ್ರಿಗೆ ಟ್ರೈನಿಂಗ್ ಬಾ ಅಂತ, ಎಷ್ಟು ಸಲ ಹೇಳ್ತೀವಿ ಫಾಲೋಅಪಿಗೆ ಬಾ ಅಂತ, ಎಷ್ಟು ಸಲ ಹೇಳ್ತೀವಿ ಅವ್ರಿಗೆ ಸೇಲ್ಸಿಗೆ ಕೋಪ್ರೇಟ್ ಮಾಡ್ರಂತ, ಎಷ್ಟು ಸಲ ಹೇಳ್ತೀವಿ ಅವರಿಗೆ ಹೊಸ ಪ್ರಾಸ್ಪೆಕ್ಟ್ಸನ್ನು ಮೀಟ್ ಮಾಡಿಸ್ರಂತ. ಆದ್ರೆ ನಮ್ಮ ಮಾತೇ ಕೇಳಲ್ಲ ಅವರು. ಎಲ್ರಿಗೂ ಹಂಗೆ ಅನಿಸ್ತೈತೆ ಅನ್ಸಲ್ರಿ? ವೆರಿ ಆನೆಸ್ಟ್ಲಿ ಹೇಳ್ರಿ, ಅನಿಸ್ತೈತೆ ಅನ್ಸಲ್ರಿ? ನನಗೂ ಹಂಗೆ ಅನಿಸ್ತೈತೆ ರೀ. ಏನು ಅನಿಸ್ತೈತೆ ಗೊತ್ತೇನ್ರಿ? ಇವ್ರಿಗೆ ಎಷ್ಟು ಸಲ ಹೇಳ್ರಿ ನಾವು ತಿಳಿಯವಲ್ಲಾಗೈತಂತ. ನನ್ನ ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಆಯ್ತು ರೀ? ಎಷ್ಟು ಸಲ ನಾನು ಹೇಳಬೇಕು ಇವ್ರಿಗೆ ಇನ್ನೂ ತಿಳಿಯವಲ್ದಂತ. ಅದರ ಸಲುವಾಗಿ ಹೇಳ್ತೀನಿ ರೀ, ಬರೀ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಏನಂದ್ರೆ ನಮ್ದು ಎಲ್ರದ್ದು ಒಂದು ದುರಾದೃಷ್ಟ ಏನಂದ್ರೆ ಯಾವುದನ್ನು ನಾವು ಕಲ್ತಿಲ್ಲ, ಯಾವುದನ್ನು ನಾವು ಅನುಭವಿಸಿಲ್ಲ,
ಯಾವುದನ್ನ ರಿಸಲ್ಟ್ ನಾವು ಪ್ರೊಡ್ಯೂಸ್ ಮಾಡಿಲ್ಲ ಬೇರೆಯವ್ರು ಮಾಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಲ್ರಿ, ಅದು ಡಿಮೋಟಿವೇಶನ್ ರೀ. ನನ್ನ ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಐತ್ರಿ. ಯಾವುದನ್ನ ನಾನು ಮಾಡಿಲ್ಲ, ಯಾವುದನ್ನ ನಾನು ಅನುಭವಿಸಿಲ್ಲ, ಯಾವುದನ್ನ ರಿಸಲ್ಟಾಗಿ ಕನ್ವರ್ಟ್ ಮಾಡಿಲ್ಲ, ಅದನ್ನು ಬೇರೆಯವ್ರ ಕಡೆ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದೇ ನಮ್ಮ ಲೈಫ್ ಒಳಗೆ ಡಿಮೋಟಿವೇಶನ್ ರೀ. ಅದ್ರ ಸಲುವಾಗಿ ಹೇಳಿದ್ರಿ, ವಿ ನೀಡ್ ಟು ಬಿಲ್ಡ್ ಫಸ್ಟ್. ನಾವು ಏನಂದ್ರೆ ನಾವು ಬಿಲ್ಡ್ ಆಗೋಣ ಫಸ್ಟ್, ಆಮೇಲೆ ನಮ್ಮ ಅನುಭವಗಳನ್ನ ಇಟ್ಕೊಂಡು ಬಿಲ್ಡ್ ಹೈ ಅಂಡ್ ವಿ ಕ್ಯಾನ್ ಬಿಲ್ಡ್ ಅ ಹೈ ಎನರ್ಜೆಟಿಕ್ ಟೀಮ್. ಆಮೇಲೆ ಬೇರೆ ಟೀಮನ್ನು ನಾವು ಎನರ್ಜೆಟಿಕ್ ಟೀಮನ್ನು ಬಿಲ್ಡ್ ಮಾಡ್ಬೋದ್ರಿ. ಸತ್ಯವಾಗ್ಲೂ ಹೇಳ್ತೀನಿ, ಏನು ಹೇಳ್ತೀನಿ ಅಂದ್ರೆ ನಾವು ಬದಲಾಗ್ದನ್ನ ಬೇರೆಯವ್ರು ಬದಲಾಗ್ಬೋದಂತ ಎಕ್ಸ್ಪೆಕ್ಟ್ ಮಾಡೋದು ಅಷ್ಟು ಸಮಂಜಸವಾಗಿರಲ್ರಿ. ವೆರಿ ಹಾನೆಸ್ಟ್ಲಿ ಆಗಿ ಹೇಳ್ಬೇಕಂದ್ರೆ ಸೀರಿಯಸ್ ಆಗಿ ನಾವೆಲ್ರಿಗೂ ಹೇಳ್ತೀವ್ರು, ಒಂದು 20 ಮಂದಿ ಪ್ರಾಸ್ಪೆಕ್ಟ್ ಅವರು ಕನೆಕ್ಟ್ ಮಾಡಲಾಗಿರಂತ, ನೀವ್ಯಾಕೆ ಮಾಡಿಲ್ಲದು ಸರ್? ಅವ ರೆಗ್ಯುಲರ್ ಸೆಮಿನಾರಿಗೆ ಬರಲಂಗಿಲ್ಲ ಅಂತ, ಇನ್ನು ನಾವೇ ಬರಂಗಿಲ್ಲ, ಅವನು ಎಕ್ಸ್ಪೆಕ್ಟ್ ಮಾಡಕತ್ತೇವ್ರಿ ನಾವು. ನಮಗೆ ಅನಿಸ್ತೈತಿ ಸರ್ ಅವ್ನು ಓಡಾಡಿ ಕೆಲಸ ಮಾಡಲ್ಲ, ಬರೀ ಒಂದೇ ಕಡೆ ಕೆಲಸ ಮಾಡ್ತಾರ, ಅದನ್ನ ನಾವು ಮಾಡ್ತೀವನ? ಅಥವಾ ಆಬ್ವಿಯಸ್ಲಿ ಸರ್ ಅವನು ರಿಸ್ಕ್ ತೊಗೊಂಡವ್ರಿಗೆ ಕೆಲಸ ಮಾಡೋದು ಗೊತ್ತಿಲ್ಲ ಅವ್ರಿಗೆ, ಒಂದು ದಿನ ಮಾಡ್ತಾನ ಅಥವಾ ಒಂದು ವಾರ ಮಾಡ್ತಾನ, ಆಮೇಲೆ 15 ದಿನ ಮಾಡಲ್ಲವ. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ನೀವು ಜನರ ಹತ್ರ ಏನೆಲ್ಲ ನ್ಯೂನತೆಗಳ ನೋಡ್ತಿದ್ದೀರಲ್ರಿ, ನಿಮ್ಮ ನ್ಯೂನತೆಗಳ ಒಂದು ಭಾಗವಾದಾನ ಅಷ್ಟೇ ರೀ. ಈಗ ಬದಲಾಗಬೇಕಾಗಿರೋದು ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಅಲ್ರಿ, ಬದಲಾಗಬೇಕಾಗಿರೋದು ನಾವು ರೀ. ನನ್ನ ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಐತ್ರಿ? ನನ್ನ ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಐತಿ? ಮೊಸರಿನ ಎಫೆಕ್ಟ್ ಎಕ್ಸ್ಟ್ರೀಮ್ ಆಗೈತೆ. ನೀವು ಎದ್ದಿಲ್ಲ, ಸೀರಿಯಸ್ ನಂಬುದು ಮೂರ್ಖತನ ರೀ. ಈಗ ಕೋಮಾದಾಗಿದ್ದಾವೆ 2 ಕಣ್ ತೆಗೆದು ನನ್ನ ಕಡೆ ನೋಡಕತ್ತಾನ, ನಾನು ಎಲ್ಲ ಕೇಳಕತ್ತಾನಂತಲ್ರಿ. ಕೋಮಾದಾಗದ ಕಣ್ ನನ್ನ ಕಡೆ ಹಂಗಿರೋದ್ರಿಂದ ಈಗ ನೋಡ್ರಿ ಎಚ್ಚರಾಗಿರೋದು ಈಗ ರೀ. ನೀವು ಎಚ್ಚರ ಆಗಿರ್ಲಿಲ್ಲ, ಈಗ ಎಚ್ಚರ. ನೀವು ಅಂಡರ್ಸ್ಟ್ಯಾಂಡ್ ಮಾಡಿ. ಆದ್ರೆ ಹುಷಾರ್ರಿ, ಬಿದ್ದಿದ್ದಾರೆ ಅವರು. ಅದ್ರ ಸಲುವಾಗಿ ಮತ್ತೆಲ್ಲ ತಲೆಗೆ ಬಡ್ದು ಇಲ್ಲ ನಿಂತು ಮಲ್ಕೊಂಡು ಬಿದ್ದಾನವ ಅಂತ. ಪ್ಲೀಸ್ ಕೂತ್ಕೊಳ್ರಿ, ನಿಮಗೆ ನಿದ್ದೆ ಬರಲ್ರಿ ಈಗ. ವೆರಿ ಇಂಪಾರ್ಟೆಂಟ್ ರೀ, ವಿ ನೀಡ್ ಟು ಬಿಲ್ಡ್ ಫಸ್ಟ್ ರೀ. ಸತ್ಯವಾಗ್ಲೂ ಹೇಳ್ತೇನೆ ರೀ, ಅವಾಗ ಹೋಗಿ ಮೇಡಮ್ ಥರ ನರಿ ಥರ ಒದರ್ತಾ ಇರ್ಬೇಕು. ಇದನ್ನ ಬರ್ತೀನಿ ಮೇಡಮ್, ಫುಲ್ ಎಕ್ಸೈಟೆಡ್ ಅದ ಸರ್. ನಾವೆಲ್ಲರೂ ಆಲ್ ದ ಟೈಮ್ ಸೀರಿಯಸ್ ಆಗಿ ಆಲ್ ದ ಟೈಮ್ ನಮ್ಮ ಲೈಫ್ ಒಳಗೆ ನಾವೆಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ ನಮ್ಮನ್ನು ಬಿಟ್ಟು ಇಡೀ ದೇಶ ಬದಲಾಗ್ಲಿ. ನಾವು ಮಾತ್ರ ಹಿಂಗೆ ಇರೋಣ ಅಂತ. ನಮ್ಮಿಂದ ಸಮಸ್ಯೆ ಆಗಿದೆ ನಮಗೆ ಇನ್ನೂ ತರ ಅರ್ಥ ಆಗಿಲ್ರಿ. ನಮ್ಮ ಟೀಮಿನಿಂದ ನಮಗೆ ಸಮಸ್ಯೆ ಆಗಿಲ್ರಿ, ನಮ್ಮಿಂದ ನಮ್ಮ ಟೀಮಿಗೆ ಸಮಸ್ಯೆ ಆಗಿರೋದ್ರಿ. ನನ್ನ ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ? ನಾವು ಇನ್ಫ್ಲೂಯೆನ್ಸರ್ ರೀ, ನಮ್ಮಿಂದ ಜನರ ಪರಿಣಾಮ ಆಗ್ತೈತ್ರಿ, ನಮ್ಮಿಂದ ಜನರಿಗೆ ಪರಿಣಾಮ ಆಗ್ತದ್ರಿ. ಅದ್ರ ಸಲುವಾಗಿ ನಮ್ಮ ಭಾವ ಅಥವಾ ನಮ್ಮ ಹಾವಭಾವಗಳನ್ನ ನಾವು ಬದಲಾಗಬೇಕಾಗಿರೋದ್ರಿ. ಎಕ್ಸೈಟ್ಮೆಂಟ್ ವಿಚಾರನಾಗ, ಈ ಬಿಸ್ನೆಸ್ ಲಾಂಗ್ ಟೈಮ್ ಥಿಂಕ್ ಮಾಡೋ ವಿಚಾರದೊಳಗೆ, ಹೈ ವ್ಯಾಲ್ಯೂ ಆಕ್ಟಿವಿಟಿ ಮಾಡೋ ವಿಚಾರದೊಳಗೆ, ಲೈಕ್ ಏನಂತಾರಂದ್ರೆ ಒಂದು ಲೈಕ್ ಯುನೈಟ್ ಆಗಿ ಕೆಲಸ ಮಾಡೋ ವಿಚಾರನೊಳಗೆ, ಒಂದು ಡೈಲಿ ಬೇಸ್ ಒಂದು ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡೋ ವಿಚಾರನೊಳಗೆ, ನೀವು ಹೆಂಗೆ 5 ಗಂಟೆಗೆ ಹೇಳ್ತೀನಿ ಅಂತ ಡೈಲಿ ಕೈ ಎತ್ತಿದ್ರಲ್ರಿ, ಹಂಗೆ ಎವ್ರಿ ಡೇ 7 o'clock ಅಂದ್ರೆ ಮನೆಗೆ ಇರಲ್ಲ, ನಾವು ಮೈ ಲೈಫ್ ಸ್ಟೈಲ್ ಆಕ್ಟಿವಿಟಿಗೆ ಹೋಗ್ತೀರಿ. ಎಷ್ಟು ಜನ ಹೇಳ್ತೀರಿ? ನೋಡ್ರಿ 5 ಗಂಟೆಗೆ ಹೇಳೋ ಕೈ ಎಲ್ಲ ಹೋಗೇ ಬಿಟ್ಟವ್ರಿ. ಥ್ಯಾಂಕ್ಸ್ ರೀ, ವೆರಿ ಹಾನೆಸ್ಟ್ಲಿ ಹೇಳ್ತೀರಿ, ಅದೊಂದು ಖುಷಿ ಆಗ್ತದ್ರಿ. ನನ್ನ ರಿಕ್ವೆಸ್ಟ್ ಏನಂದ್ರೆ, ನೀವು ಇವತ್ತಿಂದ ನಾವು ಒಂದು ಪ್ಲಾನ್ ಮಾಡೋಣ್ರಿ. ಏನು ಪ್ಲಾನ್ ಮಾಡೋಣಂದ್ರೆ, ಜನರನ್ನ ಬದಲು ಮಾಡ್ಬೇಕನ್ನೋ ಥಾಟ್ ಪ್ರೊಸೆಸನ್ ಸದ್ಯಕ್ಕೆ ತೆಗೆದು ಬಿಡೋಣ್ರಿ. ಜನರನ್ನ ಬದಲು ಮಾಡ್ಬೇಕನ್ನೋ ಥಾಟ್ ಪ್ರೊಸೆಸನ್ ಸದ್ಯಕ್ಕೆ ತೆಗೆದು ಬಿಡೋಣ್ರಿ. ನಮ್ಮ ಹತ್ರ ಸದ್ಯಕ್ಕೆ ಒಂದು ಥಾಟನ್ನು ಪ್ಲಾಂಟೇಶನ್ ಮಾಡೋಣ್ರಿ. ಏನು ಮಾಡೋಣಂದ್ರೆ, ಅವ್ರನ್ನ ಆಮೇಲೆ ನೋಡೋಣ ಟೈಮ್ ಇದ್ದಾಗ. ಫಸ್ಟ್ ನಾವು ಬದಲಾಗೋಣ. ನಾವು ಬದಲಾದ ನಂತರ ನಮ್ಮ ಬದಲಾವಣೆ ಅವ್ರಿಗೆ ಕಾಣ್ತೈತ್ರಿ. ಯಾವಾಗ ಅವ್ರಿಗೆ ಕಾಣ್ತೈತಲ್ರಿ, ಅದು ಅವ್ರಿಗೆ ಇಂಪ್ಯಾಕ್ಟ್ ಆಗ್ತೈತ್ರಿ, ಅಥವಾ ಇನ್ಫ್ಲೂಯೆನ್ಸ್ ಆಗ್ತೈತ್ರಿ, ಅಥವಾ ಇವ್ರಿಗೆ ಇನ್ಸ್ಪೈರ್ ಆಗ್ತಾರ್ರಿ. ಅದ್ರ ಸಲುವಾಗಿ ಹೇಳಿ ಜನರನ್ನ ಬದಲು ಮಾಡೋದು ಬೇಡ್ರಿ. ನಾವು ಬದಲಾಗಿ ನಮ್ಮ ಬದಲಾವಣೆ ನೋಡ್ಬೇಕ್ರಿ. ಜನರ ರಿಸಲ್ಟ್ ಒಳಗೆ, ನಮ್ಮ ಆಕ್ಟಿವಿಟಿ ಒಳಗೆ, ಗ್ರೂಪ್ ಆಕ್ಟಿವಿಟಿ ಒಳಗೆ, ವಾಟ್ಸಪ್ ಗ್ರೂಪ್ ಒಳಗೆ, ನಮ್ದು ವೀಕ್ಲಿ ಪೇಔಟ್ ಒಳಗೆ, ಲೈಕ್ ನಮ್ಮ ಮಂತ್ಲಿ ಬೋನಸ್ ಒಳಗೆ, ಇದು ಕಂಡ್ರೆ ಜನರು ಇನ್ಸ್ಪೈರ್ ಆಗ್ತಾರ ಆಗಲ್ರಿ? ಇದನ್ನ ಇಟ್ಕೊಂಡು ನಾವು ಜನರಿಗೆ ಇನ್ಫ್ಲೂಯೆನ್ಸ್ ಮಾಡ್ಬೋದ? ಮಾಡೋಕ್ಕಾಗಲ್ರಿ.
ಮಾಡ್ಬೋದಲ್ರಿ. ಹಂಗಿರೋದ್ರಿಂದ ನಾನು ಸೀರಿಯಸ್ ಆಗಿ ಹೇಳ್ತೀನಿ, ಇದು ನಾರ್ಮಲ್ ಪ್ರಾಜೆಕ್ಟ್ ಅಲ್ರಿ, ಇದು ದೊಡ್ಡ ಪ್ರಾಜೆಕ್ಟ್ ಐತ್ರಿ, ತುಂಬಾ ದೊಡ್ಡ ಪ್ರಾಜೆಕ್ಟ್ ಐತ್ರಿ. ಇದನ್ನ ಹಗುರವಾಗಿ ಯೋಚನೆ ಮಾಡಬೇಡ್ರಿ. ಇಲ್ಲಿಂದ ನಾವು ಥಿಂಕ್ ಮಾಡೋಣ್ರಿ. ಏನು ಥಿಂಕ್ ಮಾಡೋಣ ಅಂದ್ರೆ, ನಮ್ಮ ಎಲ್ಲ ಡಿಸ್ಟ್ರಿಬ್ಯೂಟರ್ ಚೇಂಜ್ ಮಾಡೋದ್ರ ಬಗ್ಗೆ ನೀವು ಟೆನ್ಷನ್ ಮಾಡಬೇಡ್ರಿ. ಫಸ್ಟ್ ನಾವು ಹಾನೆಸ್ಟ್ಲಿ ನಾವು ಚೇಂಜ್ ಆಗೋಣ. ರೆಡಿ ಇದೀರಲ್ರಿ? ಆರ್ ಯು ರೆಡಿ ಟು ಚೇಂಜ್? ವೆರಿ ಇಂಪಾರ್ಟೆಂಟ್. ಯಾವಾಗ ನಾವು ಚೇಂಜ್ ಆಗ್ಬೇಕಂತ ಡಿಸೈಡ್ ಮಾಡ್ಬೇಕು, ಎದ್ರೊಳಗೆ ಚೇಂಜ್ ಆಗ್ಬೇಕು, ಮೈ ಲೈಫ್ ಸ್ಟೈಲ್ನ ಫಸ್ಟ್ ಪ್ರಿಯಾರಿಟಿಯಾಗಿ ಮಾಡ್ಬೇಕ್ರಿ. ಮೈ ಲೈಫ್ ಸ್ಟೈಲ್ನ ಫಸ್ಟ್ ಪ್ರಿಯಾರಿಟಿಯಾಗಿ ಮಾಡ್ಬೇಕ್ರಿ. ಯಾವಾಗ ಪ್ರಿಯಾರಿಟಿ ಬೇಸ್ಡ್ ಕೆಲಸ ಮಾಡ್ತೀವಲ್ರಿ, ಅವಾಗ ನಾವು ಚೇಂಜಸ್ ತೊಗೊಂಡು ಬರ್ತೀವ್ರಿ. ನಾನು ಸೀರಿಯಸ್ ಆಗಿ ಹೇಳ್ತೀನಿ, ನೀವು ಹೆಲ್ತ್ ಬಗ್ಗೆ ಥಾಟ್ ಬಂತ್ರಿ, ಪ್ರಿಯಾರಿಟಿ ಬಂತ್ರಿ. ನೀವು ಫಸ್ಟ್ ಮಾರ್ನಿಂಗ್ ತಿನ್ಬೇಕಂದ್ರೆ ಯೋಚನೆ ಮಾಡ್ತೀರಿ, ಇದ್ರಾಗ ಆಯಿಲ್ ಜಾಸ್ತಿ ಐತನಾ, ಇದ್ರಾಗ ಘೀ ಜಾಸ್ತಿ ಐತನಾ, ಇದು ಬ್ರೆಡ್ ಐತೆ, ನಾನು ಇದು ತಿನ್ನಲ್ಲ, ಮೈದಾ ತಿನ್ನಲ್ಲ ನಾವು. ಯಾವಾಗ ನಿಮ್ದು ಹೆಲ್ತ್ ಪ್ರಿಯಾರಿಟಿ ಆಗ್ತದಲ್ರಿ, ಏನು ತಿನ್ಬೇಕು ಏನು ತಿನ್ಬಾರ್ದು ಡಿಸಿಷನ್ ಫೈನಲ್ ಆಗ್ತಾವ. ರೈಟ್ ಆರ್ ರಾಂಗ್ ರೀ? ಯಾವಾಗ ಹೆಲ್ತ್ ಫೈನಲ್ ಆಗ್ತೈತಿ, ಏನು ತಿನ್ಬೇಕು ಏನು ತಿನ್ಬಾರ್ದು ಡಿಸಿಷನ್ಸ್ ಫೈನಲ್ ಆಗ್ತಾವ್ರಿ, ಸಗ್ರಿಗೇಟ್ ಆಗ್ತಾವ್ರಿ. ಸೇಮ್ ಥಿಂಗ್ ಯಾವಾಗ ಮೈ ಲೈಫ್ ಸ್ಟೈಲ್ ಪ್ರಿಯಾರಿಟಿ ಆಗ್ತೈತ್ರಿ, ಅವಾಗ ನಾನು ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬಾರ್ದು ಸಗ್ರಿಗೇಟ್ ಆಗ್ತಾವ್ರಿ. ನನ್ನ ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಐತ್ರಿ? ಸಗ್ರಿಗೇಟ್ ಆಗ್ಬೇಕ್ರಿ ಲೈಫ್ ಒಳಗೆ. ನಾನು ಯಾವ ಜಾಗದಾಗ ಇರ್ಬೇಕಂತ ಮದ್ವಿಗೆ ಹೇಳ್ಬೇಕ್ರಿ, ಬರ್ತೀನಿ ರೀ ಅಂಕಲ್, ಮನೆಗೆ ಹೇಳ್ಬೇಕು ಜಲ್ದಿ ಪ್ಯಾಕ್ ಮಾಡೋ ಒಂದು ಪ್ರೆಸೆಂಟೇಷನ್ ಐತಂತ, ಮತ್ತು ಅಲ್ಲಿರೋ ಹೂ ಅಂದೆ ಅಂತ, ಅವ್ರೇನು ನನ್ನ ಪ್ರಿಯಾರಿಟಿ ಅಲ್ಲ ಅಂತ. ಅವ್ರೇನು ನನ್ನ ಪ್ರಿಯಾರಿಟಿ ಅಲ್ಲ. ನನ್ನ ಲೈಫ್ ಒಳಗೆ ಫಸ್ಟ್ ಪ್ರಿಯಾರಿಟಿ ನನಗೆ ಸಕ್ಸಸ್ ಪ್ರಿಯಾರಿಟಿ. ಸಕ್ಸಸ್ ನನಗೆ ಫಸ್ಟ್ ಪ್ರಿಯಾರಿಟಿ. ನಮ್ಮ ಲೈಫ್ ಒಳಗೆ ಏನು ನ್ಯೂನತೆಗಳದಾವ ಅಂತ ಕೇಳಿದ್ರೆ, ನಮ್ಮ ಹತ್ರ ಏನೂ ನ್ಯೂನತೆಗಳಿಲ್ರಿ. ಗಾಡ್ ಗಿಫ್ಟೆಡ್ಲಿ ನಮ್ಮ ಹತ್ರ ಎಲ್ಲ ಅದಾವ್ರಿ. ನಮ್ಮ ಹತ್ರ ಒಂದು ಮಿಸ್ ಐತ್ರಿ, ಅದು ಸಕ್ಸಸ್ ರೀ. ನಮ್ಮ ಹತ್ರ ಒಂದು ಮಿಸ್ಸಿಂಗ್ ಐತ್ರಿ. ಯಾರಿಗಾರ ಹಿಂಗೈತೇನ್ರಿ, ಕಣ್ ಕಾಣ್ತಾವ್ ಅನ್ನೋದ್ರಾಗ 10 ನಿಮಿಷ ಕಾಣಂಗಿಲ್ಲ, ಹಂಗೆ ಯಾರಿಗಾರ ಐತೇನ್ರಿ? ಅಂದ್ರೆ ಪ್ರಾಬ್ಲಮ್ ಇಲ್ಲಂತ್ರಿ. ಇಲ್ಲಿ ಸರ ಬೆಳಿಗ್ಗೆ ಬ್ಲಡ್ ರೆಡಿ ಆಗ್ತೈತಿ, ರಾತ್ರಿ ಬ್ಲಡ್ ರೆಡಿ ಆಗಂಗಿಲ್ಲ, ಹಂಗೆ ಯಾರಿಗಾರ ಪ್ರಾಬ್ಲಮ್ ಐತೇನ್ರಿ? ಹಂಗೇನೂ ಪ್ರಾಬ್ಲಮ್ ಇಲ್ರಿ. ಸರ್ ಹೋಗ್ತಾ ಇರ್ತೀನ, ನಾನು ಮೆಜೆಸ್ಟಿಕ್ ಹೋಗ್ಬೇಕಂದಿರ್ತೀನಿ, 5 ನಿಮಿಷನಾಗ ನೆನಪಾಗ್ಬಿಡ್ತೈತಿ, ಎಲೆಕ್ಟ್ರಾನಿಕ್ ಸಿಟಿ ಹೋಗಿರ್ತೀನಿ, ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತೈತಿ ಅಯ್ಯೋ ನಾ ಮೆಜೆಸ್ಟಿಕ್ ಹೋಗ್ಬೇಕೈತೆ. ಹಂಗೆ ಯಾರಿಗಾರ ಪ್ರಾಬ್ಲಮ್ ಐತೇನ್ರಿ? ಹಂಗೆ ಯಾರಿಗೂ ಪ್ರಾಬ್ಲಮ್ ಅಂದ್ರೆ ನಮ್ಮ ಲೈಫ್ ಒಳಗೆ ಯಾವ ಪ್ರಾಬ್ಲಮ್ಸ್ ಇಲ್ರಿ, ಅದನ್ನೇ ಹೇಳ್ಬೇಕ್ರಿ ನನಗೆ. ನಮ್ಮ ಹತ್ರ ಏನೂ ಪ್ರಾಬ್ಲಮ್ಸ್ ಇಲ್ರಿ. ಫೈನಾನ್ಷಿಯಲಿ ಎಕ್ಸ್ಪೆಕ್ಟೆಡ್ ಲೈಫ್ ಇಲ್ರಿ, ಅದೊಂದೇ ನಮ್ಮ ಹತ್ರ ವೀಕ್ ಐತಿ. ಒಂದಕ್ಕೆ ಫೋಕಸ್ ಮಾಡೋಣ, ಅದು ನನ್ನ ಸಬ್ಜೆಕ್ಟ್ ರೀ. ರೈಟ್? ಅದೊಂದೇ ಕಡಿಮೆ ಐತಿ. ನಾನು ವೆರಿ ಆನೆಸ್ಟ್ಲಿ ಹೇಳ್ತೇನೆ ರೀ, ನಾನು ರೀಸೆಂಟಾಗಿ ಜಾಯಿನ್ ಮಾಡ್ಸೀನಿ. ಜಾಯಿನ್ ಅಂದ್ರೆ 2019 ಒಂದು ಹುಡುಗನ ಜಾಯಿನ್ ಮಾಡ್ಸೀನಿ. ಅವನ ಹೆಸರು ಗಣೇಶ್ ಅಂತ. ನಮ್ಮ ಇವ್ರಿಗೂ ಗೊತ್ತವರು, ನಮ್ಮ ಸತೀಶ್ ಸರ್ಗೂ ಗೊತ್ತು. ತುಂಬ ಕ್ಲೋಸ್ ಫ್ರೆಂಡ್ ರೀ, ಭಾಳ ಕ್ಲೋಸ್ ಫ್ರೆಂಡ್ ರೀ, ಭಾಳ ಅಂದ್ರೆ ಭಾಳ ಕ್ಲೋಸ್ ಫ್ರೆಂಡ್ ರೀ. ವೆರಿ ವರ್ಬಿಡೆಂಟ್ ರೀ, ಭಾಳ ಚಲೋ ಅದಾನ. ಲೈಫ್ ಏನೆಲ್ಲ ಅಲ್ಲೋಲ್ ಕಲ್ಲೋಲ್ ಆಗ್ಬಿಟ್ಟೈತ್ರಿ. ಒಂದು ಭಾಳ ಅಲ್ಲೋಲ್ ಕಲ್ ಆಗೈತಿ. ಫೈನಾನ್ಸ್ ಪ್ರಾಬ್ಲಮ್ ಆಗೈತಿ, ಚೆಕ್ ಬೌನ್ಸ್ ಆಗ್ಯಾವ, ದೊಡ್ಡ ಇಶ್ಯೂ ಆಗ್ಯಾವ್ರಿ. ಲೈಕ್ ಇವನ್ ಅದ್ರ ಸಲುವಾಗಿ ಊರಿಗೆ ಬಿಡ್ಬೇಕಾಗಿ ಬಂದೈತ್ರಿ. ಅವ್ನ ಲೈಫ್ ಒಳಗೆ ಏನು ಪ್ರಿಯಾರಿಟಿ ಇರ್ಬೇಕು ಹೇಳ್ರಿ? ಹಣ ಒಂದೇ ಪ್ರಿಯಾರಿಟಿ ರೀ. ಉಳಿದಿದ್ದೆಲ್ಲ ಎತ್ಕೊಟ್ಕೊಂಡು ಹೋಗೈತ್ರಿ, ಏನು ಉಳ್ದಿಲ್ಲ. ಅವಾಗ ನಾನು ಸುಮ್ಮನೆ ಲಾಸ್ಟ್ ಟೈಮ್ ಅವ ಜಸ್ಟ್ ಹಂಗೆ ಹೇಳ್ದ, ಸರ್ ನಾನೊಂದು ಮದ್ವಿಗೆ ಹೋಗಿನಿ, ಮದರ್ ಕರ್ಕೊಂಬಂದಾರ ಮದ್ವಿಗೆ ಹೋಗಿನಿ ಅಂತ. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ, ಒಬ್ಬ ಮನುಷ್ಯನ ಜೀವನದೊಳಗೆ ಎಲ್ಲಾನು ದಿವಾಳಿ ಆಗೈತ್ರಿ. ಆದರೂ ಅವನ ಲೈಫ್ ಒಳಗೆ ಮಹತ್ವದ ವಿಚಾರ ಯಾವುದಂತ ಗಮನಕ್ಕೆ ಇಲ್ಲದೆ ಇರೋದ್ರಿಂದ ಅವನ ಸಮಯನ ಅನಾವಶ್ಯಕದೊಳಗೆ ಜಾಗದೊಳಗೆ ಹಾಕ್ತಾನಲ್ರಿ, ಅದೊಂದು ಮೂರ್ಖತನ ರೀ. ನಾನು ಅವನು ಒಬ್ಬಂದೇ ಹೇಳ್ತಿಲ್ರಿ, ಸರ್ವೇ ಸಾಮಾನ್ಯವಾಗಿ ನಮ್ಮ ಬದುಕು ಹಿಂಗೆ ಅದಾವ್ರಿ. ರೈಟ್ ಆರ್ ರಾಂಗ್ ರೀ? ಸರ್ವೇ ಸಾಮಾನ್ಯವಾಗಿ ನಮ್ಮ ಲೈಫ್ ಹಿಂಗೆ ಅದಾವ. ನಮ್ಮ ಮಕ್ಕಳದ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆಗಿರಲ್ರಿ, ವೈಫ್ದ ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ ಆಗಿರಲ್ರಿ, ಅಪ್ಪ ಅಮ್ಮನ ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ ಆಗಿರಲ್ರಿ, ನಮ್ಮ ಲೈಫ್ದ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆಗಿರಲ್ರಿ. ಆ ಮೊಮೆಂಟ್ ಒಳಗೂ ನಾವು ನಮ್ಮ ಸಮಯನ ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡ್ತೀವಂದ್ರೆ ನಮ್ದು ಮೂರ್ಖತನದ ಪರಮಾವಧಿ ರೀ. ರೈಟ್ ಆರ್ ರಾಂಗ್ ರೀ? ಹಂಗಿರೋದ್ರಿಂದ ಎಚ್ಚೆತ್ಕೋಬಾರ್ದ್ರಿ ನಾವು. ನಮ್ಮ ಲೈಫ್ ಒಳಗೆ ಫಸ್ಟ್ ಪ್ರಿಯಾರಿಟಿ ನಾನು ಸಕ್ಸಸ್ ಆಗ್ಬೇಕ್ರಿ. 2014 ಡಿಸೆಂಬರ್ ಮೈ ಲೈಫ್ ಸ್ಟೈಲ್ ಸ್ಟಾರ್ಟ್ ಮಾಡಿನ. ನನ್ನ ಮೈ ಲೈಫ್ ಸ್ಟೈಲ್ ಕೆಲಸ ಮಾಡಿದ ನಂತರ ನಾನು ಯಾಕೆ ಬದುಕಿನಂದ್ರೆ, ಯಾವಾಗಲೂ ನನ್ನ ಮೈಂಡ್ ಒಳಗೆ ಒಂದು ಟ್ರಿಗರ್ ರೀ, ಸಕ್ಸಸ್ ಆಗೋದೈತೆ ಅದಕ್ಕೆ ಬದುಕಿ. ನಂಗೆ ಬೇರೆ ಏನೂ ಕೆಲಸ ಇಲ್ಲ ಈ ಭೂಮಿ ಒಳಗೆ. ನನಗೆ ಈ ಭೂಮಿ ಒಳಗೆ ಬೇರೆ ಏನೂ ಕೆಲಸ ಇಲ್ಲ. ಮಾಮನ ಮದ್ವೆ ಮಾಡೋದು, ಕಾಕನ ಮದ್ವೆ ಮಾಡೋದು, ಬೀಗರೊಟ್ಟಿಗೆ ಹೋಗೋದು, ಇವ್ಯಾವ ನನ್ನ ಕೆಲಸ ಇಲ್ಲ. ನನಗೆ ಲೈಫ್ ಒಳಗೆ ಈ ಭೂಮಿ ಒಳಗೆ ಒಂದೇ ಕೆಲಸ ಐತಿ, ಅದು ಸಕ್ಸಸ್ ಆಗೋದು. ಯಾವಾಗ ನಿಮ್ಮ ಮೈಂಡ್ ಒಳಗೆ ಈ ಥಾಟ್ ಬರ್ತದಲ್ರಿ, ಆ ಮೊಮೆಂಟಿಂದ ನಿಮ್ದು ವರ್ಕಿಂಗ್ ಸ್ಟೈಲ್ ಬೇರೆ ಆಗ್ತೈತ್ರಿ. ಆ ಕ್ಷಣದಿಂದ ನಿಮ್ದು ವರ್ಕಿಂಗ್ ಸ್ಟೈಲ್ ಚೇಂಜ್ ಆಗ್ತೈತ್ರಿ. ಸೀರಿಯಸ್ ಆಗಿ ಥಿಂಕ್ ಮಾಡ್ರಿ. ಸಕ್ಸಸ್ ಆದವ್ರು ಎಲ್ಲನೂ ವರ್ಕಿಂಗ್ ಪ್ಯಾಟರ್ನ್ ಹಿಂಗೆ ಅದಾವ್ರಿ. ಸಕ್ಸಸ್ ಯಾರೆಲ್ಲ ಆಗಿರಲ್ರಿ. ನೀವು ಸೀರಿಯಸ್ ಆಗಿ ನೀವು ಥಿಂಕ್ ಮಾಡ್ರಿ. ವಿರಾಟ್ ಕೊಹ್ಲಿ ಅವ್ರಿಗೆ ನಾವು ಸೀರಿಯಸ್ ವೆರಿ ಆನೆಸ್ಟ್ಲಿ ಹೇಳ್ತೇನೆ ರೀ, ಅವ್ರದ್ದು ಹೆಸರು ಹಾಕಿದೇವ್ರಿ.
ನಮ್ಮ ಮದ್ವೆ ಕಾರ್ಡ್ ಒಳಗೆ ಏನಂತ ಹಾಕಿದ್ದೇವಂದ್ರೆ ಇವರು ಮದುವೆಯ ಆಗಮನ ಸುಖಾಗಮನ ಬಯಸೋರು ವಿರಾಟ್ ಕೊಹ್ಲಿ ಅವರು ಹಾಕಿದೇವ್ರಿ. ನಮ್ಗೇನ್ರಿ ಹಾಕಿ ಅವ್ರಿಗೆ ಹೇಳಿದೇವ್ರಿ ನಾವು ನಮ್ಮ ಮದುವೆಗೆ ಸುಖಾಗಮನ ಯಾರು ರಿಲೇಟಿವ್ಸ್ ಹಾಕಿಲ್ಲ ಸರ್, ನನಗೆ ಯಾರು ಬೇಡಾಗಾರ, ನೀವು ಒಬ್ಬರೇ ಹೀರೋ, ಅದಕ್ಕೆ ನಿಮ್ದು ಹಾಕಿನಿ. ಹಿಂಗೆ ಹೇಳಿದ್ದಂತ್ರ ನಮ್ಮ ಮದುವೆಗೆ ವಿರಾಟ್ ಕೊಹ್ಲಿ ಬರ್ತಾರ? ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಅವಂತಾರ ಸೋ ಸಾರಿ ಬ್ರೋ, ಖಾಲಿ ಅವ್ ಮಲ್ಕೊಂಡ್ರು ಬರಲ್ರಿ, ಅದು ಬೇರೆ ವಿಚಾರ ರೀ. ಅವ್ರು ಸಿಂಪಲ್ ಆಗಿ ಹೇಳ್ತಾರೆ, ನಾಳೆ ಒಂದು ಇಂಪಾರ್ಟೆಂಟ್ ಮ್ಯಾಚ್ ಐತಿ, ಅದು ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಐತಿ, ಅಥವಾ ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚ್ ಐತಿ, ವಾಟ್ ಎವರ್ ಒಂದು ಮ್ಯಾಚ್ ಐತಿ, ನಾನು ಬರೋಕ್ಕಾಗಲ್ಲ. ನಾವು ನಮ್ಮ ಲೈಫ್ ಒಳಗೆ ಯಾರೋ ಹೇಳಿದ್ರಿ ಸುಖಾಗಮನ ಬಯಸುವರು ರಾಜು ಜಂಗಮ್ ಶೆಟ್ಟಿ. ನಾನು ಅವತ್ತ ಡಿಸೈಡ್ ಮಾಡೀನಿ, ನೀವು ಒಂದಿನ ಹೇಳಕತ್ತೀರಿ, 4 ದಿನ ಅಲ್ಲೇ ಇರ್ತೀನಿ ನಾನು. ಏನು ಕೆಲಸ ಇತ್ತಂದು? ಆಗಮನ ಆಗೋರಿಗೆ ಸುಖಾಗಮನ ಬಯಸುವುದೇ ನಂದು ಕೆಲಸ. ಈ ಕ್ಷಣದಿಂದ 4 ದಿನ ಯಾಕೆ ಹೇಳ್ರಿ? ಮದ್ವೆ ಕಾರ್ಡ್ ನನ್ನ ಹೆಸರು ಐತಿ. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ನಮ್ಮ ಲೈಫ್ ಒಳಗೆ ನಮ್ಮ ಬದುಕಿನ ಬಗ್ಗೆ, ನಮ್ಮ ಉದ್ಯೋಗದ ಬಗ್ಗೆ ಮಹತ್ವ ಇಲ್ಲದೆ ಇರೋದ್ರಿಂದ ನಮ್ಮ ಉದ್ಯೋಗದೊಳಗೆ ನಾವು ಆಗಕ್ಕೆ ಪಾಸಿಬಿಲಿಟೀಸ್ ಇಲ್ರಿ. ನನ್ನ ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಐತ್ರಿ? ನಮ್ಮ ಕಜಿನ್ ಸರ್ ಅವ್ರು ಬಿಟ್ಟೇ ಇರಲ್ಲ ಅಂತ. ಯಾವಾಗಾದ್ರಿ ಕಜಿನ್ ಅವರು? ಸೀರಿಯಸ್ಲಿ ಮದ್ವೆಗೆ ಎಲ್ಲರೂ ನೆನಪಾಗ್ತಾರ್ರಿ. ನನ್ನ ರಿಕ್ವೆಸ್ಟ್ ಏನಂದ್ರೆ ಹೋಗ್ಬಾರ್ದು ಅಂತ ಹೇಳಲ್ರಿ, ನಾನು ಹೋಗ್ಬೇಕ್ರಿ. ನಮ್ಮ ಬದುಕನ್ನು ಅನ್ಕೊಂಡಂಗೆ ಬದುಕಿದ ನಂತರ ನೀವು ಎಲ್ಲ ಜಾಗದಾಗೂ ಇನ್ವಾಲ್ವ್ ಆಗಬೇಕು, ನಿಮ್ಮ ಪ್ರೆಸೆನ್ಸ್ ಬೇಕ್ರಿ. ಈಗ ನಮ್ಮ ಬದುಕು ಹಂಗೆ ಇಲ್ರಿ. ನಮ್ಮ ಬದುಕು ಇದೇನಂದ್ರೆ ಸುಂಟ್ರ ಗಾಳಿಗೆ ಸಿಕ್ಕಿದ ಬದುಕಿನ ಥರ ಐತ್ರಿ. ಎಲ್ಲೂ ಅದಕ್ಕೆ ಅಸ್ತಿತ್ವ ಅಂತ ಇಲ್ರಿ. ಅದರ ಸಲುವಾಗಿ ಮೊದಲೊಂದು ಬದುಕಿಗೆ ಒಂದು ಸರಿಯಾದ ಅಸ್ತಿತ್ವನ ಕ್ರಿಯೇಟ್ ಮಾಡೋಣ್ರಿ, ಐಡೆಂಟಿಟಿ ಕ್ರಿಯೇಟ್ ಮಾಡೋಣ್ರಿ. ದೆನ್ ನಾವು ಡಿಫ್ರೆಂಟ್ ಜಾಗದೊಳಗೆಲ್ಲ ಇನ್ವಾಲ್ವ್ ಆಗೋಣ್ರಿ. ನನ್ನ ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ? ಐ ಡೋಂಟ್ ಚೇಂಜ್ ಇಂಪ್ರೆಷನ್ಸ್, ಐ ಬಿಲ್ಡ್ ಮೈ ಫ್ಯೂಚರ್. ನನಗೆ ಇಂಪ್ರೆಷನ್ಸ್ ಬೆನ್ನ ಹತ್ತುದಿಲ್ಲ, ನನ್ನ ಭವಿಷ್ಯ ಮಾಡೋದೈತ್ರಿ. ಸೀರಿಯಸ್ ಆಗಿ ಹೇಳ್ತೀನಿ, ಎಷ್ಟು ದೊಡ್ಡ ಭವಿಷ್ಯ ಕಟ್ಬೋದಂದ್ರೆ, ಸರ್ವೇ ಸಾಮಾನ್ಯವಾಗಿ ಬ್ಯಾಂಗ್ಳೂರೊಳಗೆ ಈ ಹಾಲ್ ಒಳಗೆ ಎಷ್ಟು ಒಂದು 100 ಪೀಪಲ್ಸ್ ಕೂತೆ ಬಂದು ಇಟ್ಕೊಡ್ರಿ. ನಾವೆಲ್ಲರೂ ಒಂದು 2031 ತನಕ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ 2031 ಒನ್ವರ್ಡ್ಸ್ ಎವ್ರಿ ಇಯರ್ 1 CR ಇನ್ಕಮ್ ಮಾಡ್ಬೋದ್ರಿ. ಹಂಗ ಎವ್ರಿ ಇಯರ್ 1 CR. ಕೆಂಪೇಗೌಡರ ಕಾಲದಿಂದ ಬ್ಯಾಂಗ್ಳೂರ್ ಐತ್ರಿ. 100 ವರ್ಷ ಇರ್ಬೋದು, 100-200 ವರ್ಷ ಇರ್ಬೋದ್ರಿ. 200 ವರ್ಷದೊಳಗೆ ಪ್ರತಿ ವರ್ಷ 1 ಕೋಟಿ ಮಾಡೋರು ಬೆಂಗಳೂರೊಳಗೆ ಬರೀ 7,600 ಜನ ಅದಾರ್ರಿ. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಕೆಂಪೇಗೌಡರ ಕಾಲದಿಂದ ಇರೋ ಬ್ಯಾಂಗ್ಳೂರೊಳಗೆ ಬರೀ 7,600 ಮಾತ್ರ ಪರ್ ನಮ್ಮ ಫೈನಾನ್ಷಿಯಲ್ ಇಯರ್ ಒಳಗೆ 1 crore ಮಾಡೋರು ಅದಾರ್ರಿ. ನಾವು ಕರೆಕ್ಟ್ 6 years ಕೆಲಸ ಮಾಡಿದ್ರೆ ಪರ್ ಎನಮ್ 1 crore ಮಾಡ್ಬೋದ್ರಿ. ಅದ್ರ ಸಲುವಾಗಿ ಹೇಳಿರೋದ್ರಿ, ಫಸ್ಟ್ ಪ್ರಿಯಾರಿಟಿಗೆ ಸಕ್ಸಸ್ ಕೊಡ್ರಿ, ರೆಸ್ಟ್ ಆಫ್ ದ ಥಿಂಗ್ಸ್ ಅನ್ನ ಎಲ್ಲ ಕಡೆನೂ ಮ್ಯಾನೇಜ್ ಮಾಡ್ರಿ. ಉದಾಹರಣೆ ರೀ, ಈಗ ನಂಗೆ ಪುಟ್ಟಣ್ಣ ಸರ್ ಹೇಳಿದ್ರಿ, ಮನೆಗೆ ಮಗನ ಮದುವೆ ಐತಿ ಬರ್ಬೇಕು ರಾಜು ಸರ್. ಬರ್ತೀನಿ. ಅನ್ಎಕ್ಸ್ಪೆಕ್ಟೆಡ್ಲಿ ಮೀಟಿಂಗ್ ಫಿಕ್ಸ್ ಆಯ್ತು. ನಾನು ಬರಲ್ಲ ಅಂತ ಪುಟ್ಟಣ್ಣ ಸರ್ಗೆ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ಪುಟ್ಟಣ್ಣ ಸರ್ ಯಾವಾಗ ನನ್ನ ಮೀಟಿಂಗ್ ಫಿಕ್ಸ್ ಆಯ್ತಲ್ಲ, ಮೀಟಿಂಗ್ ಮುಗಿದ ನಂತರ ಇದು ಎಲ್ಲ ಮುಗೀತು, ಮೀಟಿಂಗ್ ಮದುವೆ ಎಲ್ಲ ಮುಗೀತು. ಮುಗಿದ ನಂತರ ಫೋನ್ ಹಚ್ಚಿ ಹೇಳಿದ್ದಾರೆ, ಕಂಗ್ರ್ಯಾಚುಲೇಷನ್, ಫಸ್ಟ್ ನಿಮ್ಮ ಮಗಂದೊಂದು ಮದುವೆ ಚೆನ್ನಾಗಿದೆ, ದೇವರು ಅವ್ನಿಗೆ ಒಳ್ಳೇದು ಮಾಡಲಿ. ಆದ್ರೆ ನನ್ನ ಲೈಫ್ ಒಳಗೆ ಅತಿ ದೊಡ್ಡ ಮಿಸ್ಸಿಂಗ್ ಸರ್ ಅದು ನಿಮ್ಮ ಮಗನ ಮದುವೆ ಮಿಸ್ ಮಾಡಿರೋದು. ನಾನು ಮಿಸ್ ಮಾಡಿದ ನಂತರ ರಾತ್ರಿ ನಿದ್ದಿನ ಹತ್ತಿಲ್ಲ ನನಗೆ. ಲೈಫ್ ಒಳಗೆ ನನಗೆ ಅದೊಂದು ಭಾಳಷ್ಟು ಬೇಜಾರಾಯಿತು. ಇದರಿಂದ ಪುಟ್ಟನ್ ಸರ್ ಖುಷ, ನಾನು ಖುಷ್ ರೀ. ಇಲ್ಲ ಅನ್ನೋದನ್ನ ಭಾಳ ಪ್ರೀತಿಯಿಂದ ಅದ್ರೊಳಗೆ ಹನಿ ಸೇರಿಸಿ ಇಲ್ಲ ಅಂತ ಹೇಳ್ಬೇಕ್ರಿ. ಎಲ್ಲಿ ಬರೋಕ್ಕಾಗಿಲ್ಲ, ಎಲ್ಲಿ ಹೋಗಂಗಿಲ್ಲ ಅಲ್ರಿ, ಅದ್ರಾಗ ಫುಲ್ ಹನಿ ಬಾಟಲ್ ತೊಗೊಂಡೆ ತಿರುಗಾಡೋದ್ರಿ. ಮೊದಲು ಹನಿ ಹಾಕಿ 4 ಮಾತು ಹೇಳಿ ನಮಸ್ಕಾರ, ನಮ್ಮ ಕೆಲಸ ನಾವು ಆರಾಮಾಗಿ ಮಾಡ್ಕೊಂಡಿರ್ಬೋದ್ರಿ. ಜನರು ಹೇಳ್ತಾರೆ, ಪಾಪ ಬಂದಿಲ್ಲ ಅಂದ್ರು ಎಷ್ಟು ಪ್ರೀತಿಯಿಂದ ಹೇಳ್ದವ. ಹೋದ್ರು ಹೋದಾಗ ನಿಮ್ಮ ಬಗ್ಗೆ ಎಷ್ಟು ಗೌರವ ಇತ್ತಲ್ರಿ. ಹೋಗದೆ 4 ಚಂದಗೆ ಸ್ವೀಟ್ ಆ್ಯಡ್ ಮಾಡಿ ಹೇಳಿರಲ್ರಿ, ಅವಾಗ ನಿಮ್ಮ ಗೌರವ ಡಬಲ್ ಆಗಿರ್ತೈತ್ರಿ. ಹೋಗೇ ಇಲ್ರಿ, ಗೌರವಕ್ಕೆ ಏನು ಪ್ರಾಬ್ಲಮ್ ಆಗಿಲ್ರಿ, ಪ್ರೀತಿಗೆ ಏನು ಪ್ರಾಬ್ಲಮ್ ಆಗಿಲ್ರಿ. ಎದ್ರ ಸಲುವಾಗಿ ಹೇಳ್ರಿ, ಪ್ರಿಯಾರಿಟಿ ಸಕ್ಸಸ್ ಆಗಿತ್ರಿ ನಮಗೆ. ನಾವು ಹಂಗಲ್ರಿ, ಮೈ ಲೈಫ್ ಸ್ಟೈಲ್ದಾಗ ಅಪ್ಲೈನ್ ಅದಾನಲ್ಲ, ಅವ ಕೇಳ್ತಾನ ಫಾಲೋಪಿಗೆ ಹೋಗಿದ್ದೇನಂತ, 2 ದಿನ ಫೋನ್ ಎತ್ತದ ಬೇಡ, ಒಂದು ಏನು ಮಾಡ್ತಾನೆ ಜಾಸ್ತಿ ಏನು ಮಾಡ್ತಾನೆ ಹೇಳ್ರಿ. 2 ದಿನ ಫೋನ್ ಎತ್ತದ ಬೇಡ, 3ನೇ ದಿನ ಸೆಮಿನಾರ್ಗೆ ಹೋಗೋಣ. ಆದ್ರೂ ನಮಸ್ಕಾರ ಸರ್ ಅಂದೇ ಅನ್ಬೇಕವ, ಯಾಕಂದ್ರೆ ಅವ್ನು ಇನ್ಕಮ್ ಸೈಡ್ ಆಗಿದೆ. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಈಗಲೂ ನಮ್ಮ ಬದುಕಿಗಾಗಿ ಹೋರಾಟ ನಡೀತಿದೆ, ಈಗೂ ಅರ್ಥ ಆಗ್ತಿಲ್ರಿ.
ಈ ಹೋರಾಟ ನಮ್ಮ ಬದುಕಿಗಾಗಿ ಆಗ್ತಿದೆ ಅನ್ನೋ ಕನಿಷ್ಠ ಜ್ಞಾನನೂ ನಮ್ಮ ಹತ್ರ ಇಲ್ಲ. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ. ಅದ್ರ ಸಲುವಾಗಿ ಇಂಥ ಯೋಚನೆಗಳು ಕಿತ್ತಾಕ್ಬಿಡ್ರಿ. ನನ್ನ ಬದುಕಿಗಾಗಿ, ನನ್ನ ಭವಿಷ್ಯಕ್ಕಾಗಿ ಸಕ್ಸಸ್ಸಿಗೆ ಫಸ್ಟ್ ಪ್ರಿಯಾರಿಟಿ ಕೊಡೋಣ. ರೆಡಿ ಇದಿರಲ್ರಿ? ಆರ್ ಯು ರೆಡಿ? ಚಪ್ಪಾಳೆ. ಹಾ, ಒಂದು ಕಂಗ್ರ್ಯಾಚುಲೇಷನ್ ರೀ. ಯಾಕಂದ್ರೆ ರವೀಂದ್ರ ಸರ್ದೊಂದು ಬ್ರ್ಯಾಂಡ್ WTC ಆಗಿರೋದು. ಅವ್ರು 10 years ಮೈ ಲೈಫ್ ಸ್ಟೈಲ್ನೇ ಪ್ರಪಂಚ ಮಾಡಿರ್ತಾರ WTC ರೀ. ಆಕ್ಸಿಡೆಂಟಲ್ಲಿ WTC ಅಲ್ರಿ, ಪೂರ್ತಿ ಲೈಫೇ ಮೈ ಲೈಫ್ ಸ್ಟೈಲ್ ಮೀಸಲಾಗಿದ್ದಾರೆ. 10 ವರ್ಷ ಅದಕ್ಕೆ ಅವರು 16 ಕೋಟಿ ಆಸ್ತಿ ಮಾಡಿದಾರಿ. ಮಲ್ಟಿಪಲ್ ಮನೆಗಳು ಕಟ್ಟಿಸ್ತಿದಾರ. ಲೈಕ್ ಮಲ್ಟಿಪಲ್ ಆಸ್ತಿಗಳನ್ನ ಪರ್ಚೇಸ್ ಮಾಡಿದಾರ. BMW ಐತಿ, ಇನೋವಾ ಐತಿ. ಇವತ್ತು ಬರೀ ಸೂಪರ್ ಸಕ್ಸಸ್ ಅಚೀವ್ ಆಗಿದ್ದಾರೆ. ಎದಕ್ಕಂದ್ರ ಪ್ರಿಯಾರಿಟಿನೇ ಅವ್ರ ಪ್ರಪಂಚ ಆಗಿ ಮಾಡಿದಾರೆ. ಸಕ್ಸಸ್ ಅವ್ರ ಪ್ರಿಯಾರಿಟಿ ಆಗಿ ಮಾಡಿದಾರ. ಅದ್ರ ಸಲುವಾಗಿ ಲೈಫ್ ಅನ್ನು ಒಂದು ಸೂಪರ್ ಸಕ್ಸಸ್ ಮಾಡಿದಾರ. ನೀವು ರೆಡಿ ಇದೀರಲ್ರಿ? ಕಂಗ್ರಾಚುಲೇಷನ್ ರವೀಂದ್ರ ಸರ್ಗೆ. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ನಾವು ಈ ತರ ಆಗ್ಬೋದಲ್ರಿ? ಹಾ, ರವೀಂದ್ರ ಸರ್ದು ಇಲ್ಲ. ರವೀಂದ್ರ ಸರ್ ನೋಡ್ರಿ, ಅವರೆಲ್ಲ ಹೋಗಿ ಲೈಕ್ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ US ಒಳಗೆ ಕಲ್ತ್ ಬಂದಾರ. ಹಂಗೇನಾರ ಐತನ್ರಿ? ಅವ್ರು ಅಲ್ಲೇ ಮಂಡ್ಯ ಮದ್ದೂರೊಳಗೆ ಕಲ್ತಿರ್ಬೋದು. ಮೈಸೂರು, ಹಾ, ಮೈಸೂರೊಳಗೆ ಕಲ್ತಾರ್ರಿ. ಹೌದು, ಅವ್ರು ಕಲ್ತಿರೋದು ITI ರೀ. ಒಂದು ಫಾರ್ಮರ್ ಫ್ಯಾಮಿಲಿ ರೀ. ವೆರಿ ಸ್ಮಾಲ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ರೀ. ತುಂಬಾ ಕಷ್ಟದ ಬದುಕು ನೋಡಿದಾರ್ರಿ. ನಿಮಗ ಮ್ಯಾಕ್ಸಿಮಮ್ ಸಮಸ್ಯೆಗಳಂದ್ರೆ ನಿಮ್ಮ ಹತ್ರ ಒಂದು 100 ಸಿಗ್ಬೋದ್ರಿ. ಅವ್ರ ಹತ್ರ 1000 ಇದ್ದವ್ರಿ. ಅವ್ರ ಹತ್ರ 1000 ಇದ್ದವ್ರಿ. ಅವ್ರಿಗೆ 1000 ಸಮಸ್ಯೆಗಳು ಎದಕ್ಕೆ ಕಂಡಿಲ್ಲ ಅಂದ್ರೆ ಲೈಫ್ ಒಳಗೆ ಅವ್ರ ತಲೆ ಒಳಗೆ ಒಂದೇ ಇಟ್ಕೊಂಡಿದೆ, ಸಕ್ಸಸ್ ಆಗೋದೊಂದೇ ನನ್ಗೆ ಇಂಪಾರ್ಟೆಂಟ್. ರೆಸ್ಟ್ ಆಫ್ ದ ಥಿಂಗ್ಸ್ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ರೆಸ್ಟ್ ಆಫ್ ದ ಥಿಂಗ್ಸ್ ನಾವ್ ಹಂಗಲ್ರಿ. ಸಕ್ಸಸ್ ಆಗೋದ ಮರ್ತು ಬಿಟ್ಟಿವ್ರು, ಉಳಿದಿದ್ದೆಲ್ಲ ತಲೆಯಾಗ ಫುಲ್ ಅದಾವ್ರಿ. ಅದರ ಸಲುವಾಗಿ ಪ್ರಿಯಾರಿಟಿ ಬೇಸ್ಡ್ ಮಾಡೋಣ. ರೆಡಿ ಇದಿರಲ್ರಿ? ಅದ್ರ ಜೊತೆ ರವೀಂದ್ರ ಸರ್ದ ಒಂದು WTC ನ TC ಅಂಡ್ ಅಬೌವ್ ಒಂದು ಲೀಡ್ಸ್ ಮೀಟ್ ಪ್ಲಾನ್ ಐತ್ರಿ. ವಿದಿನ್ ಒಂದು 2-3 ಮಂತ್ಸ್ ಒಳಗ ಅವಾಗ ಒಂದು ದೊಡ್ಡ ಪ್ರೋಗ್ರಾಮ್ ಐತ್ರಿ. ಹೊಸ ರ್ಯಾಂಕ್ ಅಚೀವರ್ಸ್, ಹೊಸ NTC, ಹೊಸ ITC, ಲೈಕ್ ದೊಡ್ಡ ಇವೆಂಟ್ ಪ್ಲಾನ್ ಐತ್ರಿ. ನೀವು ಏನಾದ್ರೂ ಹೊಸ STC ಆಗಿ ಪ್ರೋಗ್ರಾಮ್ ಬಂದ್ರೆ ನಿಮ್ಮನ್ನು ಫೆಲಿಸಿಟ್ ಮಾಡ್ತೈತ್ರಿ. ಅದ್ರ ಸಲುವಾಗಿ ನೀವು ಇವತ್ತಿಂದ ವೆರಿ ಇಂಟೆನ್ಸಿವ್ ಆಗಿ ಮಾಡಕ್ ರೆಡಿ ಆಗ್ರಿ. ರೆಡಿ ಇದೀರಲ್ರಿ? ನೆಕ್ಸ್ಟ್, ಹಾ, ಈಗ ಸೀರಿಯಸ್ ಆಗಿ ಹೇಳ್ತೀನಿ. ಈ ಬಿಸ್ನೆಸ್ ಒಳಗೆ ದೊಡ್ಡ ಕೆಲಸ ಏನು ಮಾಡ್ಬೇಕಾಗಿಲ್ರಿ. ಪ್ರಿಯಾರಿಟಿ ಬೇಸ್ಡ್ ಅಂದ್ರ ಸಣ್ಣ ಕೆಲಸನೇ ಡಿಸಿಪ್ಲಿನ್ ಜೊತೆ ಮಾಡೋನ್ರಿ. GTS ಅಂತ ಐತ್ರಿ. ಕೇಳಿರನ್ರಿ ಇದನ್ನ ಯಾವಾಗ್ರೆ? ಕೇಳಿರ್ತೀರಿ. ಹಾ, GTS ಎವ್ರಿ ವೀಕ್ GTS ನಡೀತೈತ್ರಿ. ನೀವು ಎವ್ರಿ ವೀಕ್ ಒಂದು ಅಟ್ಲೀಸ್ಟ್ ವಾರದೊಳಗೆ ಒಂದು 2 ಪ್ರೋಗ್ರಾಮ್ ಆದ್ರೂ ಅಟೆಂಡ್ ಆಗ್ಬೇಕ್ರಿ. ಮೈಸೂರು, ಬ್ಯಾಂಗ್ಳೂರು, ಕೋಲಾರ, ಲೈಕ್ HD ಕೋಟೆ, ಲೈಕ್ ತುಮಕೂರು, ನಿಮ್ಮ ಸರೌಂಡಿಂಗ್ ಎಲ್ಲೆಲ್ಲದವು ಒಂದು 2 ಸೆಮಿನಾರ್ಸ್ ಆದ್ರೂ ಅಟೆಂಡ್ ಆಗ್ಬೇಕ್ರಿ. ನಾನು ವಾಪಸ್ ಹೇಳ್ತೀನಿ, ನೀವು ಹೇಳಿದ್ದನ್ನು ಕೇಳಿದ್ರೆ ಅಷ್ಟೇ ಲಾಭ ಆಗಲ್ರಿ. ಇಂಪ್ಲಿಮೆಂಟ್ ಮಾಡಿದ್ರೆ ಅದ್ರ ಬೆನಿಫಿಟ್ಸ್ ಅನ್ನ ಎಂಜಾಯ್ ಮಾಡ್ಬೋದಲ್ರಿ. ಬ್ಯಾಂಗ್ಳೂರ್ ಒಳಗೆ ಇದ್ದವ್ರಂತೂ ನಿಮ್ಗೆ 3-4 ಸೆಮಿನಾರ್ ಅಟೆಂಡ್ ಆಗ್ಬೋದ್ರಿ. ಬ್ಯಾಂಗ್ಳೂರ್ ಒಳಗೆ ಇದ್ದವ್ರು ಅದು ಬ್ಯಾಂಗ್ಳೂರ್ನಾಗಂತೂ ಈಗ ಡೈಲಿ ಸೆಮಿನಾರ್ ಅದಾವ್ರಿ. ಎವ್ರಿ ಡೇ ಬ್ಯಾಂಗ್ಳೂರ್ ಸೆಮಿನಾರ್ ಅದಾವ. ಎಲ್ಲ 300-400 ಗ್ಯಾದರ್ ಸೆಮಿನಾರ್ ಅದಾವ್ರಿ. 1500 ತನ ಬ್ಯಾಂಗ್ಳೂರ್ ಸೆಮಿನಾರ್ ಆಗ್ತಾವ್ರಿ. ಅದು ಪ್ಯೂರ್ಲಿ ನಮ್ಮ ಟೀಮ್ ಇಗ್ನೈಟೆಡ್ ಮೈಂಡ್ ಸೆಮಿನಾರ್ ಆಗ್ತಾವ್ರಿ. ತುಂಬಾ ಸ್ಪೀಡ್ ಆಗಿ ಗ್ರೋ ಆಗ್ತಿದೆ ರೀ. ಬಿಸ್ನೆಸ್ ತುಂಬಾ ಸ್ಪೀಡ್ ಆಗಿ ಗ್ರೋ ಆಗ್ತಿದೆ. ಅದ್ರ ಸಲುವಾಗಿ ಅಟ್ಲೀಸ್ಟ್ ವೀಕ್ ಒಳಗೆ 2 ಸೆಮಿನಾರ್ ಅಟೆಂಡ್ ಆಗ್ಬೋದು. ಆ 2 ಸೆಮಿನಾರ್ ಆಗ್ಬೇಕಂದ್ರೆ ಸುಮ್ಮನೆ ಹೋಗಿ ಅಟೆಂಡ್ ಆಗಿ ಬರುವಂಗಿಲ್ರಿ. ಎವ್ರಿ ಸೆಮಿನಾರ್ ಹೋಗ್ಬೇಕಂದ್ರೆ ಕಂಪಲ್ಸರಿ ನಮ್ಮ ಟೀಮಿಂದ ಹೊಸ ಪ್ರಾಸ್ಪೆಕ್ಟ್ ಅಟ್ಲೀಸ್ಟ್ ಒಂದು 20-25 ಪ್ರಾಸ್ಪೆಕ್ಟ್ಸ್ ಅಟೆಂಡ್ ಆಗ್ಬೇಕ್ರಿ. ಅದ್ರ ಸಲುವಾಗಿ ಏನು ಮಾಡ್ಬೇಕಂದ್ರೆ ತಯಾರಿ ಮಾಡ್ಬೇಕ್ರಿ. ಗೇಟ್ವೇ ಟು ಸಕ್ಸಸ್ ಬಗ್ಗೆ ಜನರಿಗೆ ಇಂಪಾರ್ಟೆನ್ಸ್ ಹೇಳ್ಬೇಕ್ರಿ. ಸ್ಪೀಕರ್ ಯಾರ್ದಂತ ಹೇಳ್ಬೇಕ್ರಿ. ಲೈಕ್ ಲಾಭ ಏನಾಗ್ತದೆ ಅಂತ ಹೇಳ್ಬೇಕ್ರಿ. ಲೈಫ್ ಒಳಗೆ ಏನು ಚೇಂಜಸ್ ತರ್ಬೋದು ಅಂತ ಹೇಳ್ಬೇಕ್ರಿ. ಆ ಪ್ರೋಗ್ರಾಮಿಂದ ಸಿನ್ಸಿಯರ್ ಆಗಿ ನಾನು ಒಂದು 10 ವರ್ಷ 5 ವರ್ಷ ಬ್ಯಾಂಗ್ಳೂರ್ ಒಳಗಿದ್ದ ನಾನು ಹಿಂಗೆ ಹೇಳ್ತೀನಿ, 5 ವರ್ಷದ ಕತ್ತೆ ಥರ ದುಡ್ದಿದ್ದೀನಿ ನಾನು ಬ್ಯಾಂಗ್ಳೂರೊಳಗೆ. 5 ವರ್ಷದ ನಂತರ ನಂಗೆ ರಿಯಲೈಸ್ ಆಯಿತು ಅದೇ 5 ವರ್ಷದೊಳಗೆ ಮಂತ್ಲಿ 2 ಲಕ್ಷ ಮಾಡ್ಬೋದು ಅಂತ ಅದ್ಭುತ ಪ್ರಾಜೆಕ್ಟ್ ಬಗ್ಗೆ ಒಂದು ಕಾನ್ಫರೆನ್ಸ್ ಐತಿ, ಒಂದು ಸೆಮಿನಾರ್ ಎಕ್ಸ್ಪ್ಲನೇಷನ್ ಐತೆ. ಅದು ಸ್ಟೋರಿ ಅಲ್ಲ, ಆ ಒಂದು ಲೆವೆಲ್ನ ರೀಚ್ ಆಗಿರುವಂಥ ಜನರನ್ನು ನೋಡಿದ ನಂತರ ನನ್ನೊಳಗೊಂದು ಇನ್ಸ್ಪಿರೇಷನ್ ಬೇರೆನೇ ಆಗಿದೆ.
ಅಂತ ಒಂದು ಅದ್ಭುತ ಪ್ರಾಜೆಕ್ಟಿಗೆ ನಿನ್ನನ್ನು ಕರಿತಿದ್ದೀನಿ, ನೀನು ಅಟೆಂಡ್ ನಂತರ ನಿಂಗೆ ಒಂದಂತರ ಗೊತ್ತಾಗ್ತದೆ. 10 ವರ್ಷ ಬೆಂಗಳೂರೊಳಗೆ ಟೈಮ್ ಹಾಳು ಮಾಡಿ ನಿಂಗೆ ಮೊದಲನೇ ಸಲ ಜ್ಞಾನೋದಯ ಆಗ್ತದೆ. ಅಟೆಂಡ್ ಆಗಿ ನೋಡ ಆ ಪ್ರೋಗ್ರಾಮನ್ನು. ಯಾವಾಗ ಈ ಪ್ರೋಗ್ರಾಮ್ ಬಗ್ಗೆ ಏನಂತಾರಂದ್ರೆ ಸರಿಯಾದ ಶಬ್ದಗಳ ಜೊತೆ ಸರಿಯಾಗಿ ತೂಕ ಕೊಟ್ಟು ನೀವು ಇನ್ವೈಟ್ ಮಾಡಿದ್ರೆ ಈ ಪ್ರೋಗ್ರಾಮ್ ಒಳಗೆ ಅಟ್ಲೀಸ್ಟ್ 15-20 ಪ್ರಾಸ್ಪೆಕ್ಟ್, ಅದ್ರ ಜೊತೆ ಒಬ್ಬ ಡಿಸ್ಟ್ರಿಬ್ಯೂಟರ್ ಮಿಸ್ ಆಗದೆ ಈ ಪ್ರೋಗ್ರಾಮ್ಗಳನ್ನು 2 ಸೆಮಿನಾರ್ಸ್ ಅಟೆಂಡ್ ಮಾಡ್ಬೋದು. ರೆಡಿ ಇದಿರಲ್ರಿ? ಆರ್ ಯು ರೆಡಿ? ಈ ಥರ ಒಂದು ಪ್ಲಾನ್ ಮಾಡೋಣ್ರಿ. ಸೀರಿಯಸ್ ಆಗಿ ಕನ್ಸಿಸ್ಟೆನ್ಸಿ ಲೈಕ್ ಕೆಲವೊಬ್ಬರೆಲ್ಲ ವೆರಿ ಆನೆಸ್ಟ್ಲಿ ಹೇಳ್ತೀನಿ ರೀ, ನೀವು ವೆರಿ ಪ್ರೊಫೆಷನಲ್ ಜನರು ಅದಿರಿ, ವೆರಿ ಟ್ಯಾಲೆಂಟೆಡ್ ಗಾಯ್ಸ್ ಅದಿರಿ, ವೆರಿ ಟ್ಯಾಲೆಂಟ್ ಐತ್ರಿ ನಿಮ್ಮ ಹತ್ರ. ಆದ್ರೆ ನೀವು ಒಕೇಜ್ನಲ್ಲಿ ಕೆಲಸ ಮಾಡ್ತೀರಿ. ಹೇಳ್ತಾರಲ್ಲ, ಕನ್ಸಿಸ್ಟೆನ್ಸಿ ಇಸ್ ಮೋರ್ ಪವರ್ಫುಲ್ ದೆನ್ ಮೋಟಿವೇಶನಲ್ ರೀ. ಮೋಟಿವೇಟೆಡ್ ಆಗಿ ನೀವು ಒಂದು ಆಕ್ಟಿವಿಟಿ ಮಾಡಿ ನೀವು 15 ದಿನ ಕೆಲಸ ಮಾಡಿಲ್ಲ, ಏನೂ ಲಾಭ ಇಲ್ರಿ. ಫುಲ್ ಮೋಟಿವೇಟ್ ಆಗಿ 2 ದಿನ ಮಸ್ತ್ ಕೆಲಸ ಮಾಡಿದ್ರಿ, 15 ದಿನ ಕೆಲಸ ಮಾಡಿಲ್ಲ, ಏನೂ ಲಾಭ ಇಲ್ರಿ. ಆದ್ರೆ ನಿಮಗೆ ಎಷ್ಟು ತಿಳುವಳಿಕೆ ಐತೆ ಅಷ್ಟೇ ತಿಳುವಳಿಕೆ ಇಟ್ಕೊಂಡು ಡೈಲಿ ಬೇಸ್ ಒಳಗೆ ಕೆಲಸ ಮಾಡಿದ್ರಿ, ಈ ಮೋಟಿವೇಶನ್, ಬೆಸ್ಟ್ ಸ್ಪೀಕರ್, ಬೆಸ್ಟ್ ಪ್ರೆಸೆಂಟೇಷನ್, ಬೆಸ್ಟ್ ಕ್ಲೋಸಿಂಗ್, ಬೆಸ್ಟ್ ಇನ್ವಿಟೇಷನ್, ಅದಕ್ಕಿಂತ ಜಾಸ್ತಿ ರಿಸಲ್ಟ್ ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ ಡೈಲಿ ಯಾರು ಕೆಲಸ ಮಾಡ್ತಾರೆ ಅವ್ರು ರಿಸಲ್ಟ್ ಪ್ರೊಡ್ಯೂಸ್ ಮಾಡ್ತಾರೆ. ನನ್ನ ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಆಯ್ತ್ರಿ? ಅದಕ್ಕೆ ಆ ಡೈರೆಕ್ಷನ್ ಒಂದು ಪ್ಲಾನ್ ಮಾಡೋಣ್ರಿ. ನೆಕ್ಸ್ಟ್ ರೀ ನೀವೇ ಪ್ಲೇ ಮಾಡ್ರಿ ಪ್ಲೀಸ್. ಅದ್ರ ಜೊತೆ ಸ್ಟೇ ಹಂಗ್ರಿ, ಸ್ಟೇ ಫುಲಿಶ್, ಮೇಕ್ ದಿಸ್ ಯುವರ್ ರೂಲ್ ಫಾರ್ ಗ್ರೋತ್ ಆ್ಯಂಡ್ ಸಕ್ಸಸ್. ವೆರಿ ಆನೆಸ್ಟ್ಲಿ ಹೇಳ್ತೀನಿ ರೀ, ಈ ಬಿಸ್ನೆಸ್ ಒಳಗೆ ಈ ಪ್ರಪಂಚದೊಳಗೆ ಬೆಳೆದವ್ರನ್ನೆಲ್ಲ ನೋಡಿದ್ದೀನಿ ರೀ. ನೋಡಕ್ಕೆ ಬುದ್ಧು ಥರ ಇರ್ತಾರ್ರಿ, ಹಸುವಿನ ಜೊತೆ ಇರ್ತಾರ್ರಿ, ಪ್ರಾಮಾಣಿಕವಾಗಿ ದುಡಿಬೇಕು, ಬೆಳಿಬೇಕು, ಕಲಿಬೇಕಂತ ಯೋಚನೆ ಮಾಡ್ತಾರೆ. ಅವ್ರು ಆ ಅಟಿಟ್ಯೂಡ್ ಇರೋದ್ರಿಂದ ಅಷ್ಟು ಸ್ಪೀಡಾಗಿ ಗ್ರೋ ಆಗಿರ್ತಾರೆ. ನಿಮಗೂ ನನ್ನ ರಿಕ್ವೆಸ್ಟ್ ಏನಂದ್ರೆ ಸ್ಟೇ ಹಂಗ್ರಿ, ಸ್ಟೇ ಪೊಲಿಶ್ ಒಂದು ರೂಲ್ ಮಾಡಿ ಇಟ್ಕೊಳ್ಳೋಣ್ರಿ ಲೈಫ್ ಒಳಗೆ. ನೆಕ್ಸ್ಟ್ ರೀ, ಡ್ರೀಮ್ಸ್ ಆರ್ ನಾಟ್ ಜಸ್ಟ್ ವಿಶಸ್, ದೇ ಆರ್ ಬ್ಲೂ ಪ್ರಿಂಟ್ ಫಾರ್ ಯುವರ್ ಫ್ಯೂಚರ್. ಕನಸುಗಳು ಕಾಣ್ರಿ, ದೊಡ್ಡ ದೊಡ್ಡ ಕನಸು ಕಾಣ್ರಿ. ವೆರಿ ಆನೆಸ್ಟ್ಲಿ ಆಗಿ ಹೇಳ್ತೀನಿ, ನಾವು ಎಲ್ಲದೀವ ಅಲ್ಲಿಂದನ ಮುಂದಿನ 10 ವರ್ಷದ ಕನಸು ಕಾಣ್ಬೋದ್ರಿ. ಮುಂದಿನ 10 ವರ್ಷದ ಹೆಂಗೆ ಬದುಕಿರ್ತೈತೆ ಅದ್ರ ಬಗ್ಗೆ ಕಲ್ಪನೆ ಮಾಡ್ಬೋದ್ರಿ. ನೆಕ್ಸ್ಟ್ 10 ಇಯರ್ಸ್ ಅಂದ್ರೆ ವೆರಿ ಆನೆಸ್ಟ್ಲಿ ಹೇಳ್ತೀನಿ ರೀ, ತುಂಬ ರೆಸ್ಪಾನ್ಸಿಬಿಲಿಟಿ ಜೊತೆ ಹೇಳ್ತಿದ್ದೀನಿ ರೀ. ನನ್ನ 12 ವರ್ಷದ ಜವಾಬ್ದಾರಿ ಜೊತೆ ಹೇಳ್ತೀನಿ ರೀ. 10 ವರ್ಷ ಯಾರು ಪ್ರಾಮಾಣಿಕವಾಗಿ ದೊಡ್ಡ ಕನಸಿನ ಜೊತೆ ಕೆಲಸ ಮಾಡ್ತಾರೆ, ಯಾರು ಬೇಕಾದ್ರೂ ರವೀಂದ್ರ ಸರ್ ಥರ BMW ಇಟ್ಕೋಬೋದ್ರಿ. ಯಾರು ಬೇಕಾದ್ರೂ BMW ಇಟ್ಕೋಬೋದ್ರಿ. ಇನ್ನು ದೊಡ್ಡ ಕನಸು ಕಾಣೋದ್ರದ್ದು ಒಂದು ಸಬ್ಜೆಕ್ಟ್ ರೀ, ನಂಬೋದು ಇನ್ನೊಂದು ಸಬ್ಜೆಕ್ಟ್ ರೀ. ಆ ದೊಡ್ಡ ಕನಸನ್ನು ಕಂಡು ಆ ನಂಬಿಕೆ ಜೊತೆ 10 ವರ್ಷ ಯಾರು ಕೆಲಸ ಮಾಡ್ತಾರೆ, ಯಾರು ಬೇಕಾದ್ರೂ BMW ತಗೋಬೋದ್ರಿ, ಯಾರು ಬೇಕಾದ್ರೂ ಮಂತ್ಲಿ 10 lakhs ಮಾಡ್ಬೋದ್ರಿ. ಆದ್ರೆ ಕಂಡೀಷನ್ ಏನು ಗೊತ್ತನ್ರಿ, ಮಾಡ್ತಾ 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 2 ತಿಂಗಳೊಳಗೆ ಅವಾಗ ಅನಿಸ್ತೈತ್ರಿ ಇದ್ರಾಗ ಮಾಡಿ ಅರ್ತಿಲ್ಲ ನಮಗಂತ. ಎಷ್ಟು ಕಷ್ಟಪಟ್ಟೇವೆ ನಾವು. ರಾತ್ರಿ ಊಟ ಬಿಟ್ಟಿವಿ, ಅದು ಬಿಟ್ಟಿವಿ, ಅಲ್ಲಿ ಓಡಾಡಿವಿ, ಇಲ್ಲಿ ಓಡಾಡಿವಿ, ಮೈಸೂರು ಹೋಗಿವಿ, ಬೆಂಗಳೂರು ಹೋಗಿವಿ, ರಾತ್ರಿ ನಿದ್ದೆ ಇಲ್ಲ, ಮನೆಗೆ ಬೈದಾರೆ. ಎಷ್ಟು ಕಷ್ಟಪಟ್ಟಂದ್ರೂ ಏನೂ ಆಗಿಲ್ಲ. ಎಷ್ಟು ದಿನ ಆಯಿತು? 3 ತಿಂಗಳಾಯಿತು. ನಾವು 3 ತಿಂಗಳೊಳಗೆ ಸಮ್ ಡಿಸಿಷನ್ ಮೇಕಿಂಗ್ ಮಾಡ್ತೀವಿ ರೀ. ಏನು ಮಾಡ್ತೀವಿ ಅಂದ್ರೆ ಮೈ ಲೈಫ್ ಸ್ಟೈಲ್ನ ಸ್ವಲ್ಪ ನ್ಯೂಟ್ರಲ್ ಆಗಿ ಮಾಡೋದು ನಾವು ಬಿಸ್ನೆಸ್ನ. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಜನ 40 ವರ್ಷ ದುಡಿದ ನಂತರ ನೀವು ಕೇಳೋ ಕ್ವಶನ್ ಕೇಳಲ್ರಿ. ನೀವು 3 ತಿಂಗಳಿಗೆ ಡಿಸಿಷನ್ ಮೇಕಿಂಗ್ ಮಾಡ್ತೀರಿ. ಜನರು 40 ಇಯರ್ಸ್ ಆದ ನಂತರ ಸರ್ವೈವಲ್ ಕ್ರಾಸ್ ಮಾಡಿಲ್ಲ ಅಂದ್ರೆ ಡಿಸಿಷನ್ ಮೇಕಿಂಗ್ ಮಾಡಲ್ರಿ. ಅವ್ರ ಹತ್ರ ಡಿಸಿಷನ್ಸ್ ಇರಲ್ರಿ. ಏನು ಡಿಸಿಷನ್ಸ್ ಇರಲ್ಲ, ನಾವು ಅಂತಾರ ನಮ್ಮ ಮನೆ ಬರಪ್ಪ ಹಿಂಗೆ ಇರ್ಬೇಕಂತ. ಆದ್ರೆ ನಮ್ಮ ಹತ್ರ ಇರೋ ಅಪರ್ಚುನಿಟಿ ಐತ್ರಿ. ಅದ್ರ ಸಲುವಾಗಿ ಹೇಳ್ತಿರೋದು 3 ತಿಂಗಳಿಗೆ 4 ತಿಂಗಳಿಗೆ ನೀವು ಎಕ್ಸ್ಪೆಕ್ಟೇಷನ್ ಮಾಡಬೇಡ್ರಿ. ಈ ಪ್ರಾಜೆಕ್ಟ್ ಇರೋದು 5 to 10 year ಪ್ರಾಜೆಕ್ಟ್ ರೀ. ಆ 10 ವರ್ಷದ ಕನಸನ್ನು ನನಸಾಗೋದನ್ನ ನೀವು 3 ತಿಂಗಳಾಗ ಮೋರ್ ಎಕ್ಸ್ಪೆಕ್ಟೇಷನ್ ಲೆಸ್ ಎಫರ್ಟ್ ಜೊತೆ ಬದುಕ್ತಿರ್ತೀರಿ. ಯಾರು ಮೋರ್ ಎಕ್ಸ್ಪೆಕ್ಟೇಷನ್ ಲೆಸ್ ಎಫರ್ಟ್ ಜೊತೆ ಬದುಕ್ತಾರಲ್ರಿ ಅವರೆಲ್ಲ ಡಿಪ್ರೆಸ್ಡ್ ಮೈಂಡ್ ರೀ. ಅವರೆಲ್ಲ ಕ್ವಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾರ್ರಿ. ಅವರೆಲ್ಲ ಆಲ್ ದ ಟೈಮ್ ಸ್ಯಾಡ್ ಇರ್ತಾರ್ರಿ. ಅವ್ರು ಆಲ್ ದ ಟೈಮ್ ನ್ಯಾರೋ ಮೈಂಡೆಡ್ ಇರ್ತಾರೆ. ಯಾಕೆ ಹೇಳ್ರಿ, ಅವ್ರು ಈ ಪ್ರಾಜೆಕ್ಟ್ ಒಂದು 10 years ಅಂತ ಯೋಚನೆ ಮಾಡಲ್ರಿ. 3 ತಿಂಗಳೊಳಗೆ ಡಿಸಿಷನ್ ಮಾಡ್ತಾರೆ ಅವರು. ಎಲ್ಲಿ BMW ಬಂದೇ ಇಲ್ಲ ಹೇಳಿದ್ರು ಅವರು. 3 ತಿಂಗಳ ಹೆಂಗೆ ಬರ್ತೈತ್ರಿ BMW? ಅವ್ರು 10 ವರ್ಷ ಪ್ರಾಮಾಣಿಕವಾಗಿ ಇದ್ರಾಗ ಸಮಯ ಹಾಕ್ರಿ. ಅವಾಗ್ಲೂ ಸೀರಿಯಸ್ ಆಗೈತೀನಿ ರವೀಂದ್ರ ಸರ್. ಹೆಂಗಂದ್ರೆ 10 years ಬ್ಯಾಕ್ ಅವ್ರು ಎಷ್ಟು ಡೆಡಿಕೇಟ್ ಮಾಡ್ತಿಲ್ರಿ, ಆಫ್ಟರ್ 10 years ಅಷ್ಟೇ ಡೆಡಿಕೇಟ್ ಮಾಡ್ತಾರೆ. ಫಸ್ಟ್ ಪರ್ಸನಾಲಿಟಿ ಇರೋರು ಅಷ್ಟೇ ಸೇಮ್ ಡೆಡಿಕೇಟ್ ಮಾಡ್ತಿರೋದು. ದುಡ್ಡು ಸುಮ್ಮನೆ ಬರಲ್ರಿ, ಅವ್ರ ಪರಿಶ್ರಮಕ್ಕೆ ಬರ್ತಿರೋದ್ರಿ. ಅದ್ರ ಸಲುವಾಗಿ ನಿಮಗೂ ಅದನ್ನೇ ಹೇಳ್ತಿರೋದ್ರಿ. ನಾನು ಲಾಸ್ಟ್ 11 years ಬ್ಯಾಕ್ ಸ್ಟಾರ್ಟ್ ಮಾಡೀನಿ ಬಿಸ್ನೆಸ್. ನನ್ನ ಹತ್ರ ಲೈಕ್ ಮನಿ ಐತ್ರಿ 2 crores, ಲೋನ್ ಫ್ರೀ ಮನಿ ಐತ್ರಿ. ಮಾರ್ಸಿಡೀಸ್ ಐತಿ, ಲೋನ್ ಫ್ರೀ ಐತ್ರಿ. ಲೈಕ್ ಏನೆಲ್ಲದಾವ ಲೋನ್ ಇಲ್ಲದ್ದು ಅದಾವ್ರಿ. ಲೈಫ್ ಒಂದು
ಅಪ್ಪರ್ ಕ್ಲಾಸ್ ಲೈಫ್ಗೆ ಏನು ಬೇಕು ನನ್ನ ಹತ್ರ ಪ್ರೆಸೆಂಟ್ಲಿ ಎಲ್ಲ ಅದಾವ್ರಿ, ಆ ಥಿಂಗ್ಸ್ ಅದಾವ್ರಿ. 10 years ಬ್ಯಾಕ್ ಈಗ ನಾನು ರವೀಂದ್ರ ಸರ, ಪ್ರದೀಪ್ ಸರ ಏನೆಲ್ಲ ಇವತ್ತು ಮಾತಾಡ್ತಿದ್ದೇವಲ್ರಿ, 10 ವರ್ಷದ ಮೊದಲು ನಮ್ಮ ಹತ್ರ ಏನು ಇಲ್ಲಾರ್ದಾಗೆ ಮಾತಾಡೇವ್ರಿ. ಇವತ್ತು 10 ವರ್ಷದ ನಂತರ ಇವತ್ತು ನಿಮಗೆ ಏನು ಮಾತಾಡಕತ್ತೀವಲ್ರಿ, ಅವೆಲ್ಲ 10 ವರ್ಷ ಅಚೀವ್ ಆದ ನಂತರ ನಿಮಗೆ ಮಾತಾಡ್ತಿರೋದ್ರಿ. 10 years ಬ್ಯಾಕ್ ನಮ್ಮ ಮಾತು ಕೇಳಿದವರೆಲ್ಲ ಏನಿಸ್ತೈತೆ ಹುಚ್ಚರ ಕತೆ ಸುಮ್ಮನೆ ಮಾತಾಡ್ತಾರ ಅವ್ರದ್ದು. ಹಂಗೆ ಬರ್ತದೆ BMW. ಇವ್ರ ಹತ್ರ ಎಲ್ಲರ ಹತ್ರ ಚಾ ಕುಡಿಯೋಕೆ ರೊಕ್ಕಿಲ್ಲ. ನಾವ್ ಈ BMW ಮರ್ಸಿಡೀಸ್ ಯಾವಾಗ ಮಾತಾಡ್ತಿದ್ದೇವೆ ಅಂದ್ರೆ ನಮ್ಮ ಹತ್ರ ಚಾ ಕುಡಿಯೋಕೆ ರೊಕ್ಕಿಲ್ಲ, ಅವಾಗ ಮಾತಾಡಿರೋದ್ರಿ. ಅವತ್ತು ಮಾತಾಡಿದವ್ರು ನಮ್ಮ ಮುಂದೆ ಅವ್ರು ಯಾರು ಬರಲ್ರಿ. ಯಾಕೆ ಬರಲ್ ಗೊತ್ತನ್ರಿ, ಅವತ್ತೇನು ಮಾತಾಡಿವಿ ಇವತ್ತು ರಿಯಾಲಿಟಿ ರೀ. ಅದಕ್ಕೆ ಹೇಳ್ತಿರೋದು, ನಾವು ನಿಮ್ಗೆ ಏನು ಹೇಳ್ತಿದ್ವಿ ಮುಂದಿನ 10 ವರ್ಷದ ಅದು ರಿಯಾಲಿಟಿ ಆಗ್ತೈತೆ. ಹೇಳಿದ್ದನ್ನು ನಂಬಬೇಕು, ಆ ದಿಕ್ಕಿನೊಳಗೆ ನೀವು ಪರಿಶ್ರಮ ಮಾಡ್ಬೇಕು. ರೆಡಿ ಇದೀರಲ್ರಿ? ಆರ್ ಯು ರೆಡಿ? ಸೀರಿಯಸ್, ಪೋರಿಟಿ ಇಸ್ ನಾಟ್ ದ ಅಬ್ಸೆನ್ಸ್ ಆಫ್ ಮನಿ. ಬಡತನ ದುಡ್ಡು ಇಲ್ಲಾರ್ದು ಬಡತನ ಅಲ್ರಿ. ದೊಡ್ಡ ದೊಡ್ಡ ಕನಸುಗಳಿಲ್ಲ, ಕನಸುಗಳ ಬಗ್ಗೆ ನಂಬಿಕೆ ಇಲ್ಲದ ಬಡತನ ರೀ. ದೊಡ್ಡ ದೊಡ್ಡ ಕನಸುಗಳು ಇಲ್ಲ, 1 2 ಕನಸುಗಳ ಮೇಲೆ ನಂಬಿಕೆ ಇಲ್ಲದೆ ಬಡತನ ರೀ. ಹಂಗಿದ್ರೆ ಇಟ್ಸ್ ದ ಅಬ್ಸೆನ್ಸ್ ಆಫ್ ಡ್ರೀಮ್ಸ್ ರೀ. ದೊಡ್ಡ ದೊಡ್ಡ ಕನಸು ಕಾಣ್ರಿ, ಯಾಕಂದ್ರೆ ಇನ್ನೊಂದು ಜನ್ಮ ಇಲ್ರಿ. ಹೌದು, ನೀವು ನೆನಪಿಟ್ಕೊಳ್ರಿ, ಭೂಮಿ ಒಳಗೆ ಎಷ್ಟೇ ದೊಡ್ಡ ಪ್ರಾಣಿ ಆನೆ ಕನಸು ಕಾಣಕ್ಕಾಗಲ್ರಿ. ಇಲ್ಲ, ನೆಕ್ಸ್ಟ್ ನಮ್ದೊಂದು ಸ್ವಂತ ಓನ್ ದೊಡ್ಡ ಲಾರಿ ಇರ್ತೈತೆ, ಹಂಗೆ ಕನಸು ಕಾಣಕ್ಕಾಗಲ್ರಿ ಆನೆಗೆ. ಅದು ಯಾವ ಕಾಡಿನಾಗರ ಇಲ್ರಿ. ಇವನ್ನ ಮುಖೇಶ್ ಅಂಬಾನಿಯರ ಕಾಡು ಐತ್ರಿ ಒಂದು, ಅವಂತರ ಅಂತ. ಅವಂತರ ಏನು? ಅವಂತರ ಅಂತೇಳಿ ಒಂದು ಕಾಡು ಐತ್ರಿ. ಅವ್ರ ಆನೆಗೂ ಕನಸು ಕಾಣಕ್ಕಾಗಲ್ರಿ. ಅಂದ್ರ ಅಷ್ಟು ದೊಡ್ಡ ಪ್ರಾಣಿ ಐತೆ, ಕನಸು ಕಾಣಕ್ಕಾಗಲ್ರಿ. ನಾನು ಅದ್ರದ್ದು ಅದು 100 ಐತಂದ್ರೆ ಅದ್ರ ಒಂದು ಭಾಗದೇನ್ರಿ. ಅಂತ 100 ಆನೆ ಸಾಕ್ತೀನಿ ಅಂತ ಕನಸು ಕಾಣ್ಬೋದ್ರಿ. ರೈಟ್ ಆರ್ ರಾಂಗ್? ಅಂತ 100 ಎಲಿಫೆಂಟ್ಸ್ ಸಾಕ್ತೀನಿ ಅಂತ ಕನಸು ಬಾಗ್ಬೋದ್ರಿ. ಅದಕ್ಕೆ ನನ್ನ ರಿಕ್ವೆಸ್ಟ್ ಏನಂದ್ರೆ, ನೀವು ಯಾವ ಕನ್ಸನ್ ಕಾಣ್ತೀರಿ ಆ ಡೈರೆಕ್ಷನ್ ಒಳಗೆ ಬದುಕು ಕಟ್ಕೋಬೋದ್ರಿ. ಅದ್ರ ಸಲುವಾಗಿ ಹೇಳ್ತಿರೋದ್ರಿ, ಬಡತನ ಅನ್ನೋದು ದುಡ್ಡು ಇಲ್ಲಾರ್ದೆಲ್ಲ, ಕನಸು ಇಲ್ಲಾರ್ದು ದೊಡ್ಡ ಕನಸಿನ ಜೊತೆ ಬದುಕನ್ನು ಆರಂಭ ಮಾಡೋಣ್ರಿ. ನೆಕ್ಸ್ಟ್ ಮೋಟಿವೇಟೆಡ್ ಮೈಂಡ್, ಸಿನ್ಸಿಯರ್ ಆಗಿ ಹೇಳ್ತೀನಿ, ಎವ್ರಿ ಡೇ ಒಂದು ಮೋಟಿವೇಟೆಡ್ ಮೈಂಡ್ ಜೊತೆ ಕೆಲಸ ಮಾಡ್ರಿ. ಇಲ್ಲ ಅಂದ್ರೆ ಡಿಸ್ಟರ್ಬ್ಡ್ ಮೈಂಡ್ ಜೊತೆ ಇರ್ತೀರಿ. ಲೈಕ್ ಸಿನ್ಸಿಯರ್ ಆಗಿ ಹೇಳ್ತೀನಿ ರೀ, ಮೋಟಿವೇಟೆಡ್ ಮೈಂಡ್ ಇರ್ಬೇಕಾ, ನಿಮ್ಮ ಹತ್ರ ಕ್ಲಿಯರ್ ಥಾಟ್ಸ್ ಇರ್ಬೇಕ್ರಿ, ಕ್ಲಿಯರ್ ಗೋಲ್ಸ್ ಇರ್ಬೇಕ್ರಿ. 6 ಮಂತ್ಗೆ ನನ್ನ ಲೈಫ್ ಹೆಂಗೈತಿ, ಇಲ್ಲಂದ್ರೆ ಇಂಥ ಥಾಟ್ ಜೊತೆ ಇರ್ತೈತಿ. ಅವ ಯಾಕೆ ಹಿಂಗಂದ, ಇವ ಯಾಕೆ ಹಿಂಗಂದ, ಅವ ಪ್ರಾಬ್ಲಮ್ ಅದಾವ, ಇವ್ರ ಪ್ರಾಬ್ಲಮ್ ಅದಾವ, ದುಡ್ಡಿನ ಪ್ರಾಬ್ಲಮ್ ಅದಾವ, ಏನೆಲ್ಲ ಥಾಟ್ಸ್ ಇಟ್ಕೊಂಡು ಡಿಸ್ಟರ್ಬ್ಡ್ ಮೈಂಡ್ ಮಾಡ್ಕೊಂಡು ಕೂತೀವ್ರಿ. ಅನೆಕ್ಸಿಸ್ ಡ್ರೈನ್ಡ್ ಮೈಂಡ್ ಬ್ರೈನ್ ಇಟ್ಕೊಂಡು ಕೂತಿರ್ತೇವ್ರಿ. ಯಾವಾಗ ನಿಮ್ಮ ಹತ್ರ ಗೋಲ್ಸ್ ಎಲ್ಲ ಕ್ಲಾರಿಟಿ ಇರ್ತಾವ್ರಿ, ಗುರಿಗಳ ಬಗ್ಗೆ ಕ್ಲಾರಿಟಿ ಇರ್ತಾವ್ರಿ, ಅವಾಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎನರ್ಜೈಸ್ಡ್ ಇರ್ತೈತ್ರಿ, ಫುಲ್ಲಿ ಎನರ್ಜೆಟಿಕ್ ಇರ್ಬೋದ್ರಿ. ನೀವು ಮಾತಾಡ್ಬೇಕಂದ್ರೆ ಮುಂದಿನವನ ಮೇಲೆ ಪರಿಣಾಮ ಬೀರ್ಬೋದ್ರಿ. ಇಲ್ಲ ಅಂದ್ರೆ ಮುಂದಿನವನ ಮೇಲೆ ಪರಿಣಾಮ ಬೀರಲ್ರಿ. ಮಾಡ್ಬೇಕನ್ನೋ ನಿಮ್ಮನ್ನು ನೋಡಿದ್ದಂತ ಅನಿಸ್ತೈತಿ. ಮೊದಲು ಅನ್ಸಿತ್ತು ಮಾಡ್ಬೇಕಂತ, ನಿಮ್ಮನ್ನು ನೋಡಿದ ಮೇಲೆ ಅನಿಸ್ತು ಮಾಡೋದ್ರಾಗ ಅರ್ಥನೇ ಇಲ್ಲ ಅಂತ. ಎದ್ರ ಸಲ್ವಾಗಂದ್ರೆ ಡಿಸ್ಟರ್ಬ್ಡ್ ಮೈಂಡ್ ರೀ, ಕನ್ಫ್ಯೂಸ್ಡ್ ಮೈಂಡ್ ರೀ, ಫೀಲ್ಸ್ ಹೋಪ್ಲೆಸ್, ಅಂದ್ರೆ ಭರೋಸೆನೇ ಇಲ್ಲ, ಭವಿಷ್ಯದ ಬಗ್ಗೆ ಭರವಸೆನೇ ಇಲ್ಲ, ಸ್ಟ್ರೆಸ್ಡ್ ಲೈಫ್. ಮುಖ ನೋಡಿದ್ರೆ ಗೊತ್ತಾಗ್ತಿದ್ರೆ ಅವ್ರದ್ದು. ಈಗ ಎಕ್ಸಾಂಪಲ್ ಈ ಏನಂತಾರೆ ಇದು, ಸ್ಕ್ರೀನ್ ಹಾಕಿವ್ರಿ, ಪ್ರೊಜೆಕ್ಟರ್ ಹಾಕಿ, ನಮ್ಮ ಮುಖನೂ ಹಂಗೆ ಕಾಣ್ತಾವ್ರಿ. ಸಾಲ, ಕಿರಿಕಿರಿ, ಸ್ಟ್ರೆಸ್, ಮುಖದಾಗೆಲ್ಲ ಸ್ಕ್ರೀನ್. ಇದಿನ್ನೂ ಪ್ರೊಜೆಕ್ಟರ್ ಹಾಕಿವ್ರಿ, LED ವಾಲ್ ಥರ ತೋರಿಸ್ತೇವ್ರಿ ಮಂದಿಗೆಲ್ಲ ನಾವು. ನಮ್ಮ ಎಷ್ಟು ಸಮಸ್ಯೆ ಇದಾವೆ ನೋಡಿ. ಇಲ್ಲಿ HDFC ಲೋನ್ ಐತಿ, ಕಾಣಕತ್ತೇನು ಕ್ಲಿಯರ್ ಆಗಿ, ಫುಲ್ಲಿ ಕ್ಲಿಯರ್ ಐತಿ ನೋಡಿ. ಇಲ್ಲಿ ನೋಡ 3 ಮಂದಿ ಇದ್ರೆ ಅವ್ರು ಬಿಟ್ಟು ಹೋಗ್ಯಾರ, ಕಾಣಕತ್ತೇನದು ಅವರು, ಅದು ಕಾಣಕತ್ತದ. ನನ್ನ ಹತ್ರ TC ಇದ್ದ, ಅವನು ನನ್ನ ಮಾತು ಕೇಳಂಗ, ಅದು ಕಾಣಕತ್ತದ ನಿನಗೆ. ಲೈಕ್ ಏನಂದ್ರೆ ಈ ಮುಖದೊಳಗೆ ಅದನ್ನ ಕಾಣಿಸ್ತೇವ್ರಿ. ನಮ್ಮ ಮುಖದೊಳಗೆ ಏನು ಕಾಣಿಸ್ಬೇಕು ಅಂತಂದ್ರೆ 10 ವರ್ಷ BMW ಅದು ಕಾಣ್ಬೇಕ್ರಿ. 5 ವರ್ಷ 6 ವರ್ಷ ಅಂದ್ರೆ ಮಂತ್ಲಿ ಒಂದು 2-3-4 lakhs ಇನ್ಕಮ್ ಮಾಡ್ತೀನಿ, ಅದು ನಮ್ಮ ಮುಖದೊಳಗೆ ಕಾಣ್ಬೇಕ್ರಿ. ಆ ಎಕ್ಸೈಟ್ಮೆಂಟ್ ಕಾಣ್ಬೇಕ್ರಿ. ಸೀರಿಯಸ್ ಆಗಿ ಹೇಳ್ತೀನಿ, ಡಲ್ನೆಸ್ ಬರೋದು ಪಾಕೆಟ್ ಒಳಗೆ ದುಡ್ಡು ಇಲ್ದಕ್ಕಲ್ರಿ, ಮನುಷ್ಯನ ಕ್ಲಾರಿಟಿ ಇಲ್ಲದೆ ಇರೋದ್ರಿ, ಭವಿಷ್ಯದ ಬಗ್ಗೆ ಭರವಸೆ ಇಲ್ಲದಕ್ಕೆ ಮುಖದೊಳಗೆ ಆ ಡಲ್ನೆಸ್ ಬರ್ತೈತ್ರಿ. ಯಾವಾಗ ಡಲ್ನೆಸ್ ಬರ್ತೈತಲ್ರಿ, ನನ್ನ ಪ್ರಕಾರ ನ್ಯಾಚುರಲ್ ಆಗಿ ಸ್ಪಿರಿಟ್ ಡೆಡ್ ಆಗಿರ್ತೈತ್ರಿ. ಈಗ ನಾವು ಬದಲು ಮಾಡ್ಬೇಕಾಗಿದ್ದು ಪಾಕೆಟಿಗೆ ದುಡ್ಡು ತರೋದಲ್ರಿ, ಮೈಂಡ್ ಒಳಗೆ ಒಂದು ಸ್ಪಿರಿಟ್ ತರೋದ್ರಿ. ನನ್ನ ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಐತ್ರಿ? ಆ ಮೈಂಡ್ ಒಳಗೆ ಒಂದು ಸ್ಪಿರಿಟ್ ತರೋದ್ರಿ. ಏನು ಸ್ಪಿರಿಟ್ ತರೋದು? ಈಗ ಇಲ್ಲಿ ತನ ಏನೈತೆ ಆಯ್ತು, ಇಲ್ಲಿಂದ ನಾನು ವೆರಿ ಸೂನ್ 3 months ಒಳಗೊಂದು ಪಾಸಿಟಿವ್ ಗ್ರೋತ್ ಸ್ಟಾರ್ಟ್ ಮಾಡ್ತೀನಿ. ವೀಕ್ಲಿ ಇನ್ಕಮ್ ಅಟ್ ಲೀಸ್ಟ್ ಒಂದು 12,000 ಕ್ರಾಸ್ ಮಾಡ್ತೀನಿ. ನೆಕ್ಸ್ಟ್ 3 months ಒಳಗೆ ಅಟ್ ಲೀಸ್ಟ್ ಒಂದು ಜಟ್ಟಿಸ್ ರ್ಯಾಂಕ್ ಅನ್ನು ಫಿನಿಶ್ ಮಾಡ್ತೀನಿ. ಈ ಥಾಟ್ ಜೊತೆ ಪ್ಲಾನ್ ಮಾಡ್ಬೋದು. ಇಲ್ಲಿ ತನಕ ಯಾಕಾಗಿಲ್ಲ ಅಂದ್ರೆ ನಾನು ಡಿಸೈಡ್ ಮಾಡಿರಲಿಲ್ಲ. ಈಗ ನಾನು ಡಿಸೈಡ್ ಮಾಡಿ ಆ ಡೈರೆಕ್ಷನ್ ಒಳಗೆ ಪುಷ್ ಮಾಡ್ತೀನಿ. ಆ ಥಾಟ್ ಜೊತೆ ಪ್ಲಾನ್ ಮಾಡ್ಬೋದಲ್ರಿ. ನೆಕ್ಸ್ಟ್ ಬರೀ ಅವನು ಹೇಳ್ತೀನಿ, ಸೀರಿಯಸ್ ಆಗಿ ಹೇಳ್ತೀನಿ, ಇಲ್ಲಿ ಬಿಸ್ನೆಸ್ ಒಳಗೆ
ಗ್ರೋ ಆಗ್ಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಐತ್ರಿ, ಮಸ್ಟ್ ಅಂಡ್ ಶುಡ್ ಇನ್ವೆಸ್ಟ್ಮೆಂಟ್ ಐತ್ರಿ. ಲೈಕ್ ಸೆಮಿನಾರ್ದ ಇನ್ವೆಸ್ಟ್ಮೆಂಟ್ ಐತ್ರಿ, ಟ್ರೈನಿಂಗ್ ಪ್ರೋಗ್ರಾಮ್ ಇನ್ವೆಸ್ಟ್ಮೆಂಟ್ ಐತ್ರಿ, ಟ್ರಾವೆಲಿಂಗ್ ಇನ್ವೆಸ್ಟ್ಮೆಂಟ್ ಐತ್ರಿ, ಫುಡ್ ಇನ್ವೆಸ್ಟ್ಮೆಂಟ್ ಐತ್ರಿ. ಈ ಬಿಸ್ನೆಸ್ಸಿಗೆ ನಮ್ಮನ್ನ ಶೋರೂಮ್ ಆಗಿ ಕನ್ವರ್ಟ್ ಮಾಡಕ್ಕೆ ಇನ್ವೆಸ್ಟ್ಮೆಂಟ್ ಐತ್ರಿ. ಲೈಕ್ ಸೆಮಿನಾರ್ದ ಪಾಸ್ಗಳನ್ನು ಕಲೆಕ್ಟ್ ಮಾಡಕ್ಕೆ ಇನ್ವೆಸ್ಟ್ಮೆಂಟ್ ಐತ್ರಿ. ಎಲ್ಲ ಸಲ ನಿಮ್ಗೆ ಏನಿಸ್ತೈತೆ ಅಂದ್ರೆ ಸರ್ ಬಂದಿದ್ದೇನಿಲ್ಲ ಹೋಗೋದೇ ಜಾಸ್ತಿ ಆಗ್ಬಿಟ್ಟೈತಂತ, ಬಂದಿದ್ದೇನೂ ಇಲ್ಲ ಹೋಗೋದೇ ಜಾಸ್ತಿ ಆಗ್ತಿದೆ ಅಂತ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ತೆಂಗಿನ ಮರ ಕಾಯಿ ಕೊಡೋಕ್ಕಿಂತ ಮೊದಲು 5 ವರ್ಷ ಬರೀ ಇನ್ವೆಸ್ಟ್ಮೆಂಟ್ ಇರುತ್ತೆ. ಆಫ್ಟರ್ 5 years ರಿಟರ್ನ್ ಸ್ಟಾರ್ಟ್. ರೈಟ್ ಆರ್ ರಾಂಗ್ ರೀ? ರೈಟ್ ಆರ್ ರಾಂಗ್ ರೀ? ನೀವ್ ಹೆಂಗ್ ಕೇಳ್ತೀರನ್ರಿ? 3 ತಿಂಗಳಾತಪ್ಪ ನೀರ್ ಹಾಕಿ ಹಾಕಿ ಸಾಕಾಗೈತಿ ಇದಕ್ಕಂತ, ಒಂದು ಕಾಯಿ ಬರಲಾಗೈತಿ. ನೀವಾದ್ರ 3 ತಿಂಗಳಿಗೊಮ್ಮೆ ಕಿತ್ತಿಡವ್ರಿ ಅದನ್ನ. ಎದಕ್ಕಂದ್ರೆ ಕಾಯಿನೇ ಬರ್ತಿಲ್ಲ ಸರ, ಸಾಕಾಗ್ಬಿಟ್ಟೈತೆ ನಮಗೆ. ಗೊಬ್ಬರ ನೀರ ಗೀರ ಹಾಕಿ ಎಲ್ಲ ಆಡುಗಳೆಲ್ಲ ತಿನ್ಬಾರ್ದಂತೆ ಅದ್ರ ಮುಂದೆ ಕೂತ್ಕೊಂಡೆ ನಾನು ಯಾವಾಗ ನೋಡಿದ್ರು. 3.5 ತಿಂಗಳೈತಿ ಏನೋ ಬರ್ತಿಲ್ಲ ಅಂತ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ, ಅದ್ರದ್ದು ಸಮಯ ಐತ್ರಿ. 5 ವರ್ಷದ ನಂತರ ತೆಂಗು ಬಂದೇ ಬರ್ತೈತ್ರಿ, ಮಾವಕ್ಕ ಸಮಯ ಐತ್ರಿ. ಹಂಗೆ ಮೈ ಲೈಫ್ ಸ್ಟೈಲ್ಗೂ ಸಮಯ ಐತ್ರಿ. ನೀವು ಇಲ್ಲಿ ಎಕ್ಸ್ಪೀರಿಯನ್ಸ್ ಗೇನ್ ಮಾಡೋದೈತ್ರಿ, ನೀವು ಇಲ್ಲಿ ಕಾನ್ಫಿಡೆನ್ಸ್ ಗೇನ್ ಮಾಡೋದೈತ್ರಿ, ಇಲ್ಲಿ ನೀವು ಪ್ರೆಸೆಂಟೇಷನ್ ಒಳಗೆ ಮಾಸ್ಟರ್ ಆಗೋದೈತ್ರಿ, ಕ್ಲೋಸಿಂಗ್ ಒಳಗೆ ಮಾಸ್ಟರ್ ಆಗೋದೈತ್ರಿ, ರಿಟೇಲ್ ಒಳಗೆ ಮಾಸ್ಟರ್ ಆಗೋದೈತ್ರಿ. ಇದಕ್ಕೆ ಇನ್ವೆಸ್ಟ್ಮೆಂಟ್ ಐತ್ರಿ, ಇದಕ್ಕೆ ಇನ್ವೆಸ್ಟ್ಮೆಂಟ್ ಐತ್ರಿ. ನಾವೇನಂತೇವೆ ಗೊತ್ತನ್ರಿ? ಮೈ ಲೈಫ್ ಸ್ಟೈಲ್ ಜಾಯ್ನ್ ಆದ್ವಾ ವಾರ 7,00,000 ಬರ್ಬೇಕದು. 35,000 ರೂಪಾಯಿ 7,00,000 ಬರ್ಬೇಕು ನಮಗಂತ. ಇನ್ನು ಕೆಲವೊಬ್ರೆಲ್ಲ ಜಾಯ್ನ್ ಆಗಿ 3 ತಿಂಗಳ ನಂತರ ಬರ್ತಾರ್ರಿ, ಏನೂ ಬಂದಿಲ್ಲ ನಮ್ಮ ಅಕೌಂಟ್ನಾಗಂತ. ಸೀರಿಯಸ್ಲಿ ಅದ್ರ ಸಲುವಾಗಿ ಹೇಳ್ತೀನಿ, ಇನ್ವೆಸ್ಟ್ ಇನ್ ಯುವರ್ ಗ್ರೋತ್ ಮೇಲೆ ಇನ್ವೆಸ್ಟ್ ಮಾಡ್ರಿ. ಇನ್ವೆಸ್ಟ್ ಇನ್ ಯುವರ್ ಟ್ರೈನಿಂಗ್ ಪ್ರೋಗ್ರಾಮ್, ಇನ್ವೆಸ್ಟ್ ಯುವರ್ ಎಕ್ಸ್ಪೀರಿಯನ್ಸ್. ದೀಸ್ ಆರ್ ಫೌಂಡೇಶನ್ಸ್ ಲಾಂಗ್ ಟರ್ಮ್ ಸಕ್ಸಸ್ ರೀ. ನಾನು ಬಿಗಿನಿಂಗ್ ಇನ್ವೆಸ್ಟ್ ಮಾಡೀನಿ, ಟ್ರಾವೆಲಿಂಗ್ ಇನ್ವೆಸ್ಟ್ ಮಾಡೀನಿ, ಲೈಕ್ ಬಿಸ್ನೆಸ್ ಬರೋಕ್ಕಿಂತ ಮೊದಲು ಡ್ರೆಸ್ಸಿಗೆ ಇನ್ವೆಸ್ಟ್ ಮಾಡಿದ್ದೀನಿ. ಲೈಕ್ ಬಿಸ್ನೆಸ್ ಆಗೋಕ್ಕಿಂತ ಮೊದಲು ಮಲ್ಟಿಪಲ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಟೆಂಡ್ ಆಗಿವೆ. ನಾನು, ರವೀಂದ್ರ ಸರ್, ಪ್ರದೀಪ್ ಸರ್ ಮುಂಬೈ ಅಟೆಂಡ್ ಆಗಿವ್ರಿ, ಬೆಲ್ಗಮ್ ಅಟೆಂಡ್ ಆಗಿವಿ. ಲೈಕ್ ಎಲ್ಲ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಟೆಂಡ್ ಆಗ್ಯಾವ್ರಿ. ಎಲ್ಲೆಲ್ಲಿ ಕಂಪನಿ ಅನೌನ್ಸ್ ಮಾಡಿದ ಎಲ್ಲ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಟೆಂಡ್ ಆಗ್ಯಾವ್ರಿ. ಇವನ್ ಪ್ರದೀಪ್ ಸರ್ ಒಂದು DTC ಏನಾಗಿದ್ರು ಅವರು, ಮೊದಲನೇ ಸಲ ಫಸ್ಟ್ ಟೈಮ್ ಬ್ಯಾಂಗ್ಳೂರ್ ಒಳಗೆ ಒಂದು ಪ್ರೋಗ್ರಾಮ್ ಮಾಡಿದೇವ್ರಿ ನಾವು. ಅದು ಬಂಟರ್ ಸಂಘ ಆಡಿಟೋರಿಯಂ ಒಳಗೆ ಮಾಡಿದೇವ್ರಿ, ಒಂದು 1500 ಗ್ಯಾದರಿಂಗ್ ಜೊತೆ. ಇಲ್ಲ ಜನರಿಗೆ ಒಂದು ಕಾನ್ಫಿಡೆನ್ಸ್ ಕೊಡ್ಬೇಕಲ್ಲ, ಅದರ ಸಲುವಾಗಿ ನಾವು ಗ್ರೋ ಆಗಬೇಕು. ಗ್ರೋ ಆಗಿವನ್ನು ಮೆಸೇಜ್ಗಾದ್ರೂ ನಾವು ಒಂದು ಕಾರ್ ತಗೋಬೇಕಂತ ಬಂದಿದ್ದೇನು ಇಲ್ರಲ್ಲಿ. ಒಂದು 60-70 ಸಾವಿರನೂ ಬಂದಿರಲಿಲ್ಲ, ಮೋಸ್ಟ್ಲಿ ಅಷ್ಟೇ ಬಂದಿರ್ಬೋದ್ರಿ, 1-20 ಅಷ್ಟೇ ಬಂದಿರ್ಬೋದ್ರಿ. ಅವಾಗಿನ ಟೈಮ್ನಾಗ 9 lakhs 10 lakhs 12 lakhs ಕೊಟ್ಟು ಒಂದು ಪೋಲೋ ತೊಗೊಂಡ್ರಿ ಅವರು. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ, ಅವ್ರ ಕಾರ್ ತಿರ್ಗಾಡಕ್ಕೆ ತೊಗೊಂಡಿಲ್ರಿ, ಈ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿದ್ರಿ. ಒಂದು ಟೂಲ್ ರೀ, ಅದೊಂದು ಇನ್ವೆಸ್ಟ್ ಮಾಡಿದ್ರಿ. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ ಅಂದ್ರೆ, ಯಾರು 10 ಕೋಟಿ ಮಾಡಿ ರಿಟರ್ನ್ಸ್ ಮಾಡ್ತಾರಲ್ರಿ, ಆ ಕಾರಿನ ಮೇಲೆ ಇಷ್ಟು ದೊಡ್ಡ ಎಂಪೈರ್ ಕ್ರಿಯೇಟ್ ಮಾಡಿರೋದ್ರಿ ಇನ್ವೆಸ್ಟ್ಮೆಂಟ್ ಆಗಿ. ನೀವು ಯಾವಾಗೂ ನಿಮ್ಮ ತಲೆ ಒಳಗೆ ಹಿಂಗೆ ರೀ, ನೀವಂತಲ್ಲ ಸತ್ಯವಾಗ್ಲೂ ಮಧ್ಯಮ ವರ್ಗದವ್ರ ಸ್ವಭಾವ ಏನು ಗೊತ್ತನ್ರಿ? ನಮ್ಮ ತಲೆ ಹೆಂಗೆ ಓಡ್ತಾವಂದ್ರ, ಸರ್ ನಮಗೆ ಮಧ್ಯಾಹ್ನ ಲಂಚ್ ಕೊಡ್ತಾರನ್ರಿ ಅವರು, ಸರ್ ನಮಗೆ ಅವ್ರಿಗೆ ಪಿಕಪ್ ಮಾಡ್ತಾರನ್ರಿ, ಡ್ರಾಪ್ ಮಾಡ್ತಾರನ್ರಿ. ನಾವು ಬಿಸ್ನೆಸ್ ಮನ್ ಮಾತಾಡಲ್ರಿ, ಎಂಪ್ಲಾಯೀಸ್ ಬಗ್ಗೆ ಮಾತಾಡ್ತೀವ್ರಿ. ನಾವು ಸಾಯುತನ ಜಾಬ್ ಮಾಡ್ಬೇಕನ್ರಿ ನಿಮಗೆ. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ, ನಿಮ್ಮ ಪೂರ್ತಿ ಲೈಫ್ ಫ್ರೀಡಮ್ ಕಿತ್ಕೊಳ್ಳುವಂಥ ಜಾಗ ರೀ. ಅಂಥ ಲೈಫ್ ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು. ಇಲ್ಲಿ ಫ್ರೀಡಮ್ ಸಲ್ವ ಬರೀ ನೀವು ಇನ್ವೆಸ್ಟ್ ಮಾಡ್ತಿರೋ ದುಡ್ಡಿಗೆ ಇನ್ವೆಸ್ಟ್ ಮಾಡಲ್ರಿ, ಲೈಫ್ ಕಂಪ್ಲೀಟ್ ಫ್ರೀಡಮ್ ಒಳಗೆ ಇರ್ತೈತ್ರಿ. ನಿನ್ನೆ ರಾತ್ರಿ ಹೋಗ್ಬೇಕಂದ್ರೆ ಜಸ್ಟ್ ನನ್ನ ಸಿಸ್ಟರ್ ಕೇಳ್ತಿದ್ರು, ನೀನು ಕೆಲಸ ಮಾಡಿಲ್ಲ ಅಂದ್ರೆ ನಿನ್ಗೆ ಯಾರು ಕೇಳ್ತಾರಂತ? ಒಬ್ಬರು ಕೇಳಲ್ಲಂತ. ಮತ್ತೆ ನಿನ್ಗೆ ಈಗ ಬರ್ತೈತಲ್ಲ ಇನ್ಕಮ್ ಅಂತ ಬರ್ತೈತೇನಂತ? ಬರುತ್ತೆ, ಯಾಕೆ ಅದ್ಯಾಕೆ ಬರಲ್ಲ ಅಂತ. ಅವ್ರಿಗೆ ಏನಂದ್ರೆ ಇಷ್ಟು ದುಡ್ಡು ಕೊಡ್ತಾರಂದ್ರೆ ನೀನು ಹಗಲು ರಾತ್ರಿ ದುಡಿಸ್ಕೋತಾರ ಹಂಗೆ ಕೇಳ್ತಾರ್ರಿ ಅವರು. ಅವ್ರಿಗೆ ಹೇಳ್ದ, ಮತ್ತೆ ನಿನಗೆ ಡೈಲಿ ಎಷ್ಟೆಲ್ಲ ಕಾಲ್ ಮಾಡ್ತಾರ ಅಂತ. 6 ತಿಂಗಳಿಗೊಂದು ನಾನೇ ಕಾಲ್ ಮಾಡ್ತೀನಿ, ಅವಾಗ ಎತ್ತಂಗಿಲ್ಲ ಅವ್ರು ನಂದು. 6 ಮಂತಿಗೊಂದು ಕಾಲ್ ಮಾಡಿರ್ತೀನಿ. ಅದು ಕಾಲ್ ಮಾಡಿದ ನಂತರ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ರಿ, 18-20 ಲಕ್ಷ ಕೊಡ್ತಾರ್ರಿ. ಬ್ಯಾಂಗ್ಳೂರ್ ಬಂದಂದ್ರೆ ಅಟ್ಲೀಸ್ಟ್ ಕೇಳ್ಬೇಕಲ್ಲಿ ಪುಟ್ಟನ್ ಸರ್, ನಾವು ಟೀನೇ ಕುಡಿತಾರ, ಅದನ್ನ ಎಂದೂ ಕೇಳಿಲ್ರಿ ನಾವು ಅವ್ರಿಗೆ. ಅವ್ರು ಕೇಳ್ಬೇಕು, ರಾಜು ನಾ ಬ್ಯಾಂಗ್ಳೂರ್ ಬಂದಿನ ಮರ್ಸಿಡೀಸ್ ಕಳಿಸ್ಪ ಅನ್ಬೇಕ್ರಿ ಅವರು. ಒಂದು ದಿನ ಹೇಳಲ್ರಿ ಅವ್ರು ನಮಗೆ, ಒಂದು ದಿನ ಹೇಳಲ್ರಿ. ನೀವು ಥಿಂಕ್ ಮಾಡ್ರಿ, ನಿಮ್ಮ ಬಾಸ್ ಏನಾರ ಬಂದ ಅಂತೇಳಿರಿ, ನೀವು ಕೆಳಗೆ ಕಾಲ ಮೇಲೆ ಎಲ್ಲ ಅಂತರ ಓಡಾಡ್ತಿರ್ತೀರಿ. ಅದಕ್ಕಂದ್ರೆ ಬಾಸ್ ಬಂದ್ರೆ ಅವನೇನು ಅವ್ನ ಸ್ಯಾಲ್ರಿ ಕೊಡಲ್ರಿ, ಕಂಪನಿ ಕೊಡ್ತೈತ್ರಿ, ಅವ್ನು ನನ್ನ ಮೇಲೆ ಅದನ್ನ ಅಷ್ಟೇ ರೀ. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಮೈ ಲೈಫ್ ಸ್ಟೈಲ್ 18 ಲಕ್ಷ ರೂಪಾಯಿ ಕೊಡ್ತೈತ್ರಿ. ನಾವು ಅವ್ರಿಗೊಂದು ಟೀ ಆಫರ್ ಮಾಡಲ್ರಿ, ಎಕ್ಸ್ಪೆಕ್ಟ್ ಮಾಡಲ್ರಿ.
ಬಟ್ ನಾವೇ ಅವ್ರು ಚೆನ್ನಾಗಿ ಹೋಗ್ಲಿ ಕೇಳ್ತಾರೆ ರಾಜು ಊಟ ಮಾಡ್ತೀರೇನಂತ. ನಾನು ಅನ್ಕೋತೀನಿ ಎಷ್ಟು ಬ್ಯೂಟಿಫುಲ್ ಬಿಸ್ನೆಸ್ ರೀ ಇದು. ಹಾ, ಯಾರು 15 ಲಕ್ಷ ರೂಪಾಯಿ ಕೊಡ್ತಾರೋ ಅವರು ಅಟ್ಲೀಸ್ಟ್ ಕೇಳ್ಬೇಕ್ರಿ ನಮಗೆ, ಏನಪ್ಪಾ ನಮಗೆ ಏನು ನೀವು ಕೇರ ಮಾಡಲ್ಲ, ಒಂದು ಟೀ ಕೊಡ್ಸಿಲ್ರಿ ನಾನಂತರ ಅವ್ರಿಗೆ. ನಾನೇ ಕೊಡ್ಸಿಲ್ಲ ಅಂದ್ರೆ ಇವರು ಕೊಡ್ಸಿರಲ್ರಿ. ಹಾ, ಆದ್ರೆ 18 ಲಕ್ಷ ರೂಪಾಯಿ ಕೊಡ್ತಾರ್ರಿ. ಅವ್ರ ಮಗನ್ ಮದ್ವೆ ಕರೆದ್ರಿ, ಗಿಫ್ಟ್ ತಗೋಬೇಕಂದ್ರೆ ನೆನಪಾಗ್ಲಿಲ್ರಿ ಹಾಳದ. ಮದ್ವಿಗೆ ಹೋಗಿ ಕಲರ್ಫುಲ್ ಮದುವೆ ರೀ ಅದು, ಎಕ್ದಮ್ ಲೈಕ್ ಫಿಲ್ಮ್ ಸ್ಟಾರ್ಸ್ ಮಾಡೋಕ್ಕಾಗಲ್ರಿ, ಅಷ್ಟು ಗ್ರ್ಯಾಂಡ್ ಮದುವೆ ರೀ ಅದು. ನಾನು ಪ್ರದೀಪ್ ಸರ್, ರವೀಂದ್ರ ಸರ್, ಎಷ್ಟು ಮೋಸ್ಟ್ ಎಕ್ಸ್ಪೆನ್ಸಿವ್ ಇದು ರೀ, ಒಂದು ಮೋಸ್ಟ್ ಎಕ್ಸ್ಪೆನ್ಸಿವ್ ಮದುವೆ ರೀ ಅದು. ಅಲ್ಲಿ ಹೋದ್ವಿ, ಗಿಫ್ಟ್ ಕೊಡ್ಬೇಕಲ್ರಿ ನಾವು. ನಮಸ್ಕಾರ, ದೇವ್ರು ಚಲೋ ಇಡ್ಲಿ ನಿಮ್ಮನ್ನ, ಮುಗೀತ್ರಿ ನಮ್ದು. ಮತ್ತವ್ರು ಹೊಂಟಿದ್ದೇವ್ರಿ, ನಾನು ರವೀಂದ್ರ ಸರ್, ಪ್ರದೀಪ್ ಸರ್, ಬರ್ರಿ ಅಂತ. ನಾಂದೆ ಯಾಕಪ್ಪ ಗಿಫ್ಟ್ ಕೊಟ್ಟಿಲ್ಲ ಅದಕ್ಕೆ ಹೇಳದಕ್ಕೆ. ಅವ್ರು ಹೇಳಿ, ಇಲ್ಲ ನಿಮ್ಗೊಂದು ಸಿಲ್ವರ್ದು 20 ಗ್ರಾಮ್ ಇದು ಬೆಳ್ಳಿ ಕೊಡಕತ್ತಾರ. ಇದು ಮದ್ವಿ ಕರೆಕ್ಟ್ ಮದ್ವಿ. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ರಿ, ನಮಗ್ ಬಾಸ್ ಅಂದ್ರೆ ಹಿಂಗದಾರ್ರಿ. ಹೊರಗಿನ ಬಾಸ್ ಅಂದ್ರ ಲೈಕ್ ಅವ್ರು ನಮ್ಮನ್ನ ಗುಲಾಮರ್ ತರನೇ ಆಟ ಆಡಿಸ್ತಾರೆ, ಬೇಜಾರು ಮಾಡ್ಬಾರ್ರಿ. ನನ್ನ ಪಾಯಿಂಟ್ ಏನಂದ್ರ, ಇಲ್ಲಿ ಬರೀ ದುಡ್ಡು ಬರಲ್ರಿ, ನಿಮ್ಮ ಲೈಫ್ ಒಳಗೆ ಕಂಪ್ಲೀಟ್ ಫ್ರೀಡಮ್ ಐತ್ರಿ. ಲೈಫನ್ನು ಹೆಂಗ್ ಬೇಕಾದ್ರೂ ಎಂಜಾಯ್ ಮಾಡ್ಬೋದ್ರಿ, ಹಸ್ತಕ್ಷೇಪ ಮಾಡಲ್ರಿ. ನೀವು ಕೋಟಿ ಮಾಡಿದ್ರು ನಿಮ್ಮ ಲೈಫ್ ಜೊತೆಗೆ ಕಂಪನಿ ಹಸ್ತಕ್ಷೇಪ ಮಾಡಲ್ರಿ. ನೀವು ಸತ್ಯವಾಗ್ಲೂ ಹೇಳ್ತೀನಿ, ನಾನು ಮೆನಿ ಟೈಮ್ಸ್ ಹೇಳಿದ್ದೀನಿ ರೀ. ಏನು ಹೇಳ್ತೀನಿ ಅಂದ್ರೆ, ಈಗ ಎಕ್ಸಾಂಪಲ್ ಪುಟ್ಟನ್ ಸರ್ ಜಾಬ್ ಮಾಡ್ತಾರಂತ ಇಟ್ಕೊಳ್ಳೇನ್ರಿ, ಪುಟ್ಟನ್ ಸರ್ ಬೇಜಾರು ಮಾಡಲ್ಲ ಅಂತ ಹೇಳ್ತೀನಿ, ಅದಕ್ಕೆ ಬೇರೆಯವ್ರಿಗೆ ಹೇಳೋಕ್ಕಾಗಲ್ಲ, ಅವ್ರು ಆಮೇಲೆ ಕಿರಿಕಿರಿ ಆಗ್ಬಾರ್ದು ಅಂತ ಅಷ್ಟೇ. ಪುಟ್ಟನ್ ಸರ್ದು ಮಗ ಜಾಬ್ ಮಾಡ್ತಾರಂತ ಇಟ್ಕೊಳ್ಳೋಣ್ರಿ, XYZ ಯಾವುದು ಕಂಪನಿ ಒಳಗೆ. ಪುಟ್ಟನ್ ಸರ್ದು ಮಗನ ಮದ್ವೆ ಮಾಡ್ಬೇಕಂದ್ರೆ ವೆರಿ ಹಾನೆಸ್ಟ್ಲಿ ಆಗಿ ಹೇಳ್ತೇನೆ ರೀ, ಪುರೋಹಿತ್ರನ ಕೇಳಲ್ರಿ ಅವ್ರು ಹೋಗಿ ಮೊದಲ. ಆ ಮದ್ವೆ ಮಾಡು ಹುಡುಗಿನೂ ಕೇಳಲ್ರಿ, ಹೆಂಗೆ ಬಾ ಈಗ ಡೇಟಿಗೆ ನಡೀತೈತೆ ನಿಂಗೆ, ಅವ್ರನ್ನೂ ಕೇಳಲ್ರಿ. ಆ ಬೀಗರ್ನೂ ಕೇಳಲ್ರಿ. ಲೈಕ್ ಮಂಟಪ, ಮದ್ವೆ ಮಂಟಪ ಅವ್ರಿಗೂ ಕೇಳಲ್ರಿ. ಯಾರಿಗೆ ಕೇಳ್ಬೇಕು ಗೊತ್ತನ್ರಿ, ಫಸ್ಟ್ ಅವರು ಬಾಸ್ ಕೇಳ್ಬೇಕ್ರಿ. ಅವ ಆಯ್ತು ಪುಟ್ಟನ್ನ ಮಾಡಂದ್ರ ಈಗ ಸ್ವಾಮಿ ಹುಡುಕ್ಬೇಕು. ನಾನು ಎಲ್ಲಪ್ಪ ಮೊದಲು ನನಗೆ ಸ್ವಾಮಿ ಸಿಕ್ಕ ಪಂಚಾಂಗದೊಳಗೆ ಹೇಳಿದ, ಇಲ್ಲ 14ನೇ ತಾರೀಕು ಮೋಡ್ ಚಲೋ ಐತಂತ. ಬಾಸ್ ಹೇಳಿದ್ರೆ ನಡೆಯಲ್ಲ ಅಂತ. ಸ್ವಾಮಿ ಹೇಳ್ದ, ಆ ಡೇಟ್ ಚಲೋ ಇಲ್ಲ, ಬೇರೆ ನೋಡು. ನಾನೇಳ್ತೀನಿ ಅಂದ್ರೆ, ನಿಮ್ಮ ಲೈಫ್ ಒಳಗೆ ಫ್ರೀಡಮ್ದ ವ್ಯಾಲ್ಯೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ತುಂಬಾ ದುಬಾರಿ ಇರೋದ್ರಿ ಅದು, ಅಂಥದ್ದನ್ನ ಮೈ ಲೈಫ್ ಸ್ಟೈಲ್ ಕೊಡ್ತಿದ್ದೆ. ಅದ್ರ ಸಲುವಾಗಿ ವೆರಿ ಹಾನೆಸ್ಟ್ಲಿ ಮಾಡಿ. ಫ್ರೀಡಮ್ ತುಂಬಾ ಎಕ್ಸ್ಪೆನ್ಸಿವ್ ಸಬ್ಜೆಕ್ಟ್ ರೀ, ಅದು ಆರ್ಡಿನರಿ ಸಬ್ಜೆಕ್ಟ್ ಅಲ್ಲ, ತುಂಬಾ ದುಬಾರಿ ಸಬ್ಜೆಕ್ಟ್ ರೀ. ಅದ್ರ ಸಲುವಾಗಿ ಹೇಳ್ತಿರೋದು. ಇದಕ್ಕೆ ನಿಮ್ದು ಇನ್ವೆಸ್ಟ್ಮೆಂಟ್ ಐತ್ರಿ, ಮಸ್ಟ್ ಇನ್ವೆಸ್ಟ್ ಮಾಡ್ರಿ. ಕ್ವಶನ್ ಕೇಳಬೇಡ್ರಿ, ಸರ್ ಸಾಲ ಆಗೈತ್ರಿ ನಮ್ಗೆ ಯಾರು ಕೊಡೋರು ಅಂತ. ನಿಮ್ದು ಮೆಡಿಕಲ್ ಶಾಪಾಗಿ ಸಾಲ ಆದ್ರೆ ಪಕ್ಕದವ್ರು ಕೇಳ್ತೀರನ್ರಿ, ಸಾಲ ಆಗೈತೆ ನಮ್ದು ಯಾರು ಕೊಡೋರು ಹೇಳಂತ. ಬಂದ್ ಮಾಡು, ಎದಕ್ಕೆ ತೆಗ್ದೀವಿ, ಬಂದ್ ಮಾಡೋದನ್ನ. ಮೆಡಿಕಲ್ ಶಾಪ್ ರೈಟ್ ಅವ್ರು ಹೋಗ್ರಿ, ರೈಟ್ ಅವ್ರು ಹಂಗ್ರಿ. ಇಲ್ಲಿ ನಿಮ್ಮ ಬಿಸ್ನೆಸ್ ಅಂತ ನಿಮ್ಗೆ ಅರ್ಥ ಆಗ್ಬೇಕಿಲ್ರಿ. ಇದು ನಿಮ್ಮ ಬಿಸ್ನೆಸ್ ಅಂತ ಅರ್ಥ ಆಗ, ನಮಗೆ ಎಷ್ಟು ಕಷ್ಟ ಆಗ್ತಾವ ಗೊತ್ತನ್ ಸರ್ ಅಂತ. BMW ನಿಮಗೆ ಬೇಕಂದ್ರೆ ಪಕ್ಕದ ಮನೆಯವ್ರಿಗೆ ಹೆಂಗೆ ಕಷ್ಟ ಆಗ್ತದ್ರಿ. ರೈಟ್ ಅವ್ರು ಹಂಗ್ರಿ. ಆಬ್ವಿಯಸ್ಲಿ ನಿಮ್ಮ ಕಷ್ಟಗಳ ಬಗ್ಗೆ ಮಾತಾಡ್ಬಾರ್ರಿ, ಕಷ್ಟಗಳ ಆಗ್ಲೇಬೇಕ್ರಿ. ಯಾಕಂದ್ರೆ ನೀವು ಮಾಡ್ತಿರೋದು ಅಷ್ಟು ದೊಡ್ಡ ಪ್ರಾಜೆಕ್ಟ್ ಅನ್ನೋದು ನಿಮ್ಮ ಗಮನಕ್ಕೆ ಇಲ್ರಿ. ನೀವು 25-30 ಸಾವಿರ ರೂಪಾಯಿ ಸ್ಯಾಲ್ರಿ ಪ್ರಾಜೆಕ್ಟ್ ಮಾಡ್ತಿಲ್ರಿ. ಬ್ಯಾಂಗ್ಳೂರೊಳಗೆ 7,600 ಜನ ಮಾತ್ರ ಮಾಡ್ತಾರೆ ಅಂಥ ಪ್ರಾಜೆಕ್ಟಿನ ಜೊತೆ ನಾವು ಕೆಲಸ ಮಾಡ್ತಿರೋದ್ರಿ. ರೆಸ್ಟ್ ಆಫ್ ದ ಪೀಪಲ್ಸ್ 1-1.5 ಕೋಟಿ ಜನ ಅದಾರಲ್ರಿ, ಅವ್ರು ಲೈಫ್ ಟೈಮ್ ಸರ್ವೈವಲ್ ಜೊತೆ ಬದುಕಿ ಸಾಯ್ತಾರ ಅಷ್ಟೇ ರೀ. ಅವ್ರು ಎಲ್ಲಿ ಹತ್ತಿದ್ರು ಎಲ್ಲಿ ಇಳಿದ್ರು ಏನೂ ಗೊತ್ತಾಗಲ್ರಿ, ಹಂಗೆ ಸಾಯ್ತಾರ್ರಿ. ಅಂಥ ಬದುಕನ್ನು ಬದುಕಬೇಕಾ, ಇಲ್ಲ ಇಂಥ ಬದುಕನ್ನು ಬದುಕಬೇಕಾ, ದೆನ್ ಇವುಗಳಿಗೆ ಇನ್ವೆಸ್ಟ್ ಮಾಡ್ರಿ. ಅವಾಗ ಕ್ವಶನ್ ಕೇಳ್ಬೇಡ್ರಿ, ಎಷ್ಟು ಖರ್ಚು ಮಾಡ್ಬೇಕು ನೀವಂತ. 100% ಖರ್ಚು ಮಾಡ್ಬೇಕ್ರಿ. ನಾನು ಸಿನ್ಸಿಯರ್ ಆಗಿ ಹೇಳ್ತೀನಿ, ನಾನು ಖರ್ಚು ಮಾಡ್ಬೇಕಂದ್ರೆ ನನ್ನ ಹತ್ರ ಏನು ಪಾಕೆಟ್ ಒಳಗೆ ದುಡ್ಡಿಲ್ಲ. ಗಾಡ್ಸ್ ಗ್ರೇಸ್ ನೀವು ಎಷ್ಟೋ ಜನ ಸ್ಯಾಲ್ರಿ ಇರ್ಬೋದು, ಫ್ಯಾಮಿಲಿ ಒಳಗೆ ಯಾರೋ ಸಪೋರ್ಟ್ ಮಾಡಿದ್ರು. ನಾವೆಲ್ಲ ಹೆಂಗಂದ್ರೆ ಕಣ್ಣಿಗೆ ಸಿಗ್ತಾರ, ಯಾರೆಲ್ಲ ಹಾಯ್ ಹೇಳ್ತಾರ, ಅಥವಾ ಯಾರು ದುಡ್ಡು ಸಾಲ ಕೊಡ್ತಾರ ಅವ್ರ ಕಡೆ ಎಲ್ಲ ಸಾಲ ಇಸ್ಕೊಂಡೇವ್ರಿ. 5% ಸಾಲ ಇಸ್ಕೊಂಡಿ, ನಾನು 10% ಸಾಲ ಇಟ್ಕೊಂಡೇನ್ರಿ. ಸಾಲ ಇಸ್ಕೋಬೇಕಂದ್ರೆ ಬೇಜಾರು ಏನು ಮಾಡ್ಕೊಂಡಿಲ್ರಿ. ಎದ್ರ ಸಲುವಾಗಂದ್ರೆ ನಾನೇನು ಕುಡಿಯೋಕೆ ಅಥವಾ ಇನ್ನೇ ಅದಕ್ಕೂ ಕೆಟ್ಟ ಕೆಲ್ಸಕ್ಕೆ ಗಾಂಜಾ ಸೇದ್ಬೇಕು ಅಂಥದಕ್ಕೇನು ಸಾಲ ಮಾಡಿಲ್ರಿ. ಸಾಲ ಮಾಡಿದ್ದು ಪ್ಯೂರ್ಲಿ ಬಿಸ್ನೆಸ್ ಒಳಗೆ ಒಂದು ದೊಡ್ಡ ಗ್ರೋತ್ ನೋಡ್ಬೇಕು. ಆ ಸಬ್ಜೆಕ್ಟ್ ಸಾಲ ಮಾಡೋಕೆ ಭಯ ಏನಾಗಿಲ್ರಿ, ಹೆದರ್ಬೇಕಾಗಿಲ್ರಿ. ನಾನೇನು ಈಗ ಎಕ್ಸಾಂಪಲ್ ಇದು ಮಾಡಿಲ್ಲ ಅಂದ್ರೆ, ನಮ್ಮೂರೊಳಗೊಂದು ಬೇಸಿಕ್ ಜನರಲ್ ಸ್ಟೋರ್ ಹಾಕಿದ್ರೆ 20 ಲಕ್ಷ ಖರ್ಚು ಮಾಡ್ಬೇಕು ನೀ. ಇದ್ರಾಗ ಅದೇ ಮೊದಲೇ 5 ಲಕ್ಷ ಖರ್ಚು ಮಾಡಿದ್ರೆ ನಾನೊಂದು ಮಿನಿಮಮ್ NTC ಆಗಿರ್ತೀನಿ ರೀ. ಅಂಥ ಪ್ರಾಜೆಕ್ಟ್ ಇರೋದ್ರಿಂದ ಇನ್ಮೇಲೆ ನಾನೆಷ್ಟು ಖರ್ಚು ಮಾಡ್ಬೇಕು ಪ್ರಶ್ನೆ ಕೇಳ್ಕೊಂಡು ಅಡ್ಡಾಡ್ಬಾರ್ರಿ. ನೀವೇನು ಅನ್ಕೋತೀರಿ ಗೊತ್ತನ್ರಿ, ನನ್ನ ಜಾಯಿನ್ ಮಾಡಿಸಿದವಂಗೆ ಎಲ್ಲ ಸಮಸ್ಯೆ ಹೇಳ್ಬೇಕು, ಅವ್ನು ನರಳಬೇಕು, ಅವ್ನಿಗೆ ಹೇಳಿದ್ರಿ ಅವಂಗೆಲ್ಲ. ಅವ್ನು ಕೇಳಿ ಅವ್ನಿಗೆ ಹೇಳ್ಬೇಕು ಎಷ್ಟು ಸಮಸ್ಯೆ ಇದೋ, ಎಷ್ಟು ಅವ್ನ ಕಿವಿ ಒಳಗೆ ರಕ್ತ ಬರ್ಬೇಕು, ಹಂಗೆ ಹೇಳ್ಬಿಡೋದ್ರಿ.
ಸಾರಿ ಹಂಗಿರೋದ್ರಿಂದ ನೀವು ದಯವಿಟ್ಟು ಹಂಗೆ ಹೇಳ್ಬೇಡ್ರಿ. ನಿಮ್ಮನ್ನು ಜಾಯಿನ್ ಮಾಡಿಸಿದೆ ಅಪರಾಧ ರೀ ಅವ. ನಾನು ರವೀಂದ್ರ ಸರ್ ಜಾಯಿನ್ ಮಾಡಿಸಿದೆ ಅಪರಾಧ. ನಾನು ಬೆಂಗಳೂರು ಬಂದಂತೇಳಿ ಸರ್ ಏನು ಮಾಡೋದು ಸರ್ 3 ದಿನ ಊಟ ಆಗಿಲ್ಲ ಅಂತ ಯಾರು ಹೇಳ. ನಾ ಅಂತೀನಿ ನನಗೆ ಊಟ ಆಗಿದ್ದೆಲ್ಲನೂ ಕರಿಗೊಂಡೈತಿ ನಿಮ್ಮದು ಕೇಳಿ ಅಂತ. ಹಂಗೆ ಅವ್ರು ಮಾತಾಡಿದ್ರೆ ನಾನು ಅಂತಿದ್ದ ರವೀಂದ್ರ ಸರ್ ಬೆಂಗಳೂರು ಬರ್ತೀರಂತ. ಇಲ್ಲ ಸರ್ ನನಗೆ ಬೆಂಗಳೂರು ಬಂದಂತ್ರ ಲೈಕ್ ಸ್ವಲ್ಪ ಡಿಪ್ರೆಷನ್ ಎಲ್ಲ ಬರಾಕತ್ತೈತಿ, ನಾ ಬೆಂಗಳೂರು ಬರಂಗಿಲ್ಲ. ಅವ್ರು ನನಗೆ ಒಂದು ದಿನಾನು ಪ್ರಾಬ್ಲಮ್ ಹೇಳಿಲ್ರಿ. ಅವ್ರಿಗೆ 1000 ಫೇಸ್ ಮಾಡಿರ್ಬೋದು ರೀ, ಪ್ರದೀಪ್ ಸರ್ 1000 ಫೇಸ್ ಮಾಡ್ಬೋದು ಹೇಳಿಲ್ರಿ. ಅವ್ರನ್ನ ಡಿಸ್ಕಸ್ ಮಾಡ್ತಿದ್ದೆ ಸರ್ ನನಗೆ STC ಬೇಗ ಆಗ್ಬೇಕು ಏನು ಮಾಡ್ಬೇಕು ಹೇಳ್ರಿ, NTC ಬೇಗ ಆಗ್ಬೇಕು ಏನು ಮಾಡ್ಬೇಕು ಹೇಳ್ರಿ, ನನಗೆ ದೊಡ್ಡದು ಕಾರ್ ತಗೋಬೇಕು ಏನು ಮಾಡ್ಬೇಕು, ಈ ಸಬ್ಜೆಕ್ಟ್ ಡಿಸ್ಕಸ್ ಮಾಡೇವ್ರಿ ನಾವು. ನಮ್ಮ ಎಷ್ಟು ಪ್ರಾಬ್ಲಮ್ ಅದಾವದು ನನ್ನ ತಲೆಗೆ ಹಾಕಿದ್ರೆ ಮತ್ತು ನಾನು ಕೆಲಸ ಹೆಂಗೆ ಮಾಡ್ಬೇಕ್ರಿ. ನಿಮ್ಮ ಅಪ್ಲೈನ್ ನಿಮ್ಮ ಪ್ರಾಬ್ಲಮ್ ಕೇಳೋ ಮಷಿನ್ ಅಲ್ರಿ, ಎಲ್ಲ ಅವ್ನಿಗೆ ಹೇಳ್ಕಿಸ್ ಅವ್ನು ತಲೆ ಕೆಡ್ಸಕ. ಹಾನೆಸ್ಟಿಯಾಗಿ ಹೇಳ್ತೀನಿ ರೀ, ಅಪ್ಲೈನ್ ಜೊತೆ ಡಿಸ್ಕಸ್ ಏನು ಮಾಡ್ರಂದ್ರೆ ನನ್ನ ಲೈಫನ್ನು ದೊಡ್ಡದಾಗಿ ಮಾಡಬೇಕು, ಸಮಸ್ಯೆ ನನಗಿರಲಿ, ನೀವು ಬರೀ ಹೇಳ್ರಿ ಏನು ಮಾಡ್ಬೇಕು, ರೆಸ್ಟ್ ಆಫ್ ದ ಥಿಂಗ್ಸ್ ನಾ ಮಾಡ್ತೀನಿ ಅದನ್ನು. ನನ್ನ ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಆಯ್ತು ರೀ, ನನ್ನ ಪಾಯಿಂಟ್ ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ವೆರಿ ಸಕ್ಸಸ್ ಇಸ್ ನಾಟ್ ಬಿಲ್ಟ್ ಇಸ್ ಒನ್ ಬಿಗ್ ಮೂಮೆಂಟ್. ಒಂದು ದೊಡ್ಡ ಪ್ರೋಗ್ರಾಮ್ ಆಯಿತು, ಆ ಮೊಮೆಂಟ್ ಒಳಗೆ ಪ್ರೋಗ್ರಾಮ್ ಸಕ್ಸಸ್ ಆಗಲ್ರಿ. ಇಟ್ಸ್ ಬಿಲ್ಟ್ ಥ್ರೂ ಸ್ಮಾಲ್ ಆಕ್ಷನ್ ದಟ್ ಕಂಪೌಂಡ್ ಎವ್ರಿ ಡೇ 1% ಬೆಟರ್ ಎವ್ರಿ ಡೇ. 1% ಸುಧಾರಿಸ್ಕೊಂಡು ಮಾಡುವಂಥ ಐಡಿಯಾ ರೀ ಇದು. ನೀವು ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿದ್ರಿ, ಒಂದು ದೊಡ್ಡ ಸೆಮಿನಾರ್ ಮಾಡಿದ್ರಿ, ಒಂದು 10 ಸೇಲ್ ತೆಗೆದ್ರಿ, ಒಂದು 2 ಲಕ್ಷ ತೆಗೆದ್ರಿ, ಆ ಮೊಮೆಂಟಿಂದ ನೀವು ಇಲ್ಲಿ ಸಕ್ಸಸ್ ಆಗಲ್ರಿ. ಡೈಲಿ 1% ಆಗ್ತಾ 5th ಇಯರ್ ಆನ್ವರ್ಡ್ಸ್ 2 lakhs 3 lakhs 4 lakhs 5 lakhs 6 lakhs 10 lakhs ಈ ಐಡಿಯಾದೊಳಗೆ ಬರ್ತೈತ್ರಿ. ಹೌದು 5-6 ವರ್ಷ ಮಾಡಿದ ನಂತರ ಬರ್ತೈತಿ, ಬಟ್ 5-6 ವರ್ಷದೊಳಗೆ 1 ವರ್ಷ ಮಾಡೋದು, 2 ವರ್ಷ ಬಿಡೋದು, 2 ವರ್ಷ ಮಾಡೋದು, 3 ವರ್ಷ ಬಿಡೋದು, ಹಿಂಗೆ ಮಾಡಿದ್ರೆ ಒಂದು 20 ವರ್ಷ ಬೇಕ್ರಿ. ನಾನು ಹೇಳ್ತಿರೋದು ಒಂದು 1600 ಡೇಸ್ ರೀ, ಒಂದು 1600 ದಿನಗಳನ್ನು ಡೈಲಿ ಬೇಸ್ ಒಳಗೆ ಕೆಲಸ ಮಾಡಿದ್ರೆ ಮಾತ್ರ ನಾನು ಹೇಳ್ತಿರೋದು ನಿಮ್ಮ ಲೈಫ್ ಒಳಗೆ ಕಂಪೌಂಡಿಂಗ್ ಗ್ರೋತ್ ಅನ್ನು ನೋಡ್ಬೋದು ರೀ. ಪ್ರಪಂಚದ 8ನೇ ಅದ್ಭುತ ರೀ ಇದು. ಸಿನ್ಸಿಯರ್ ಆಗಿ ಹೇಳ್ತೀನಿ ರೀ, ನೀವು ಜಾಬ್ ಒಳಗೆ 10 ವರ್ಷ ಕೆಲಸ ಮಾಡಿರ್ತಾರ್ರಿ, ವೆರಿ ಆನೆಸ್ಟಾಗಿ ಹೇಳ್ಬೇಕಂದ್ರೆ ಅವ್ರಿಗೆ ಒಂದು 15% ಗ್ರೋತ್ ಸಿಕ್ಕ್ರಿ. ನೀವು ಬಿಲೀವ್ ಮಾಡ್ರಿ, ಎಂಟೈರ್ ಆಫೀಸಿಗೆ ಪಾರ್ಟಿ ಕೊಡ್ತಾರ್ರಿ ಅವರು. 25% ಗ್ರೋತ್ ಸಿಕ್ಕರೆ ಎಂಟೈರ್ ಆಫೀಸಿಗೆ ಪಾರ್ಟಿ ಕೊಡ್ತಾರ್ರಿ. ಮನಿ ಒಳಗೆ ಗ್ರೋತ್ ಸಿಕ್ತು ಮತ್ತೆ ಎಲ್ಲರೂ ಕೊಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. 25% ಗ್ರೋತ್ ಸಿಕ್ತಂತ. ಈಗಂತೂ ಪ್ರೆಸೆಂಟ್ಲಿ ಲಾಸ್ಟ್ 4 years ಇಂದ ಬ್ಯಾಂಗ್ಳೂರ್ ಯಾವ IT ಬಿಟಿ ನೋ ಗ್ರೋತ್ ರೀ. ಅವನ್ಗೆ ಉಳಿದ್ರನ್ನ ಪಾರ್ಟಿ ಕೊಡ್ಬೇಕ್ರಿ, ಅದೇ ಗ್ರೋತ್ ರೀ. ಅಂಥದ್ರೊಳಗೆ ನಾನು ರವೀಂದ್ರ ಸರ್, ಪ್ರದೀಪ್ ಸರ್ ಲಾಸ್ಟ್ ಒಂದು 10 years ಒಳಗೆ ಅಟ್ಲೀಸ್ಟ್ ಒಂದು 2-3,000% ಗ್ರೋತ್ ರೇಟ್ ನೋಡಿರ್ಬೋದು ರೀ. 2,000-3,000% ಗ್ರೋತ್ ರೇಟ್ ನೋಡಿರ್ಬೋದು ರೀ. ಆ 2,000-3,000% ಗ್ರೋತ್ ರೇಟ್ ನೋಡಿದ್ದು ಈ ಐಡಿಯಾ ಜೊತೆನೇ ರೀ. ಸಿಂಗಲ್ ಪರ್ಸೆಂಟೇಜ್ ಜೊತೆ ಇವತ್ತು ಜೇಕರ್ ಒಳಗೆ ಬಿಸ್ನೆಸ್ ಐತ್ರಿ. ನೀವೇನು ಹೇಳಕತ್ತೀರಿ ಗೊತ್ತೇನ್ರಿ, ಮೊದಲನೇ 3 ತಿಂಗಳೊಳಗೆ ಜೇ ಕಾರ್ ಬೇಕಂದ್ರೆ ಮೊದಲನೇ 3 ತಿಂಗಳೊಳಗೆ ಜೇ ಬರಲ್ರಿ. ಹಿಂಗೆ ಇರ್ತೈತ್ರಿ. ಯಾವಾಗ ನೋಡಿದ್ರು ಮೇಲ ಕೆಳಗೆ ಬಂದನಂದ್ರಾಗ ಬಿಟ್ಟಿರ್ತಾನೆ, ಬಿಟ್ಟನಂದ್ರಾಗ ಮತ್ತೊಬ್ಬ ಬಂದಿರ್ತಾನೆ, ಬಂದನಂದ್ರಾಗ ಅವನು ಬಿಟ್ಟಿರ್ತಾನೆ. ಹಿಂಗೆ ಹೋಗ್ತೈತ್ರಿ ಬಿಸ್ನೆಸ್ ಮೊದಲೇ 2 ವರ್ಷ. ಅದ್ರ ಸಲುವಾಗಿ ಹಿಂಗೆ ಯಾಕಂತ ಕೇಳ್ಬಾರ್ರಿ. ಡೈಲಿ ಬೇಸನ್ನು ಸುಧಾರಿಸ್ರಿ, ಡೈಲಿ ಹೊಸ ಜನರನ್ನ ಆಡ್ ಮಾಡ್ರಿ. ಅದ್ರ ಥ್ರೂನೇ ನಾವು ಕಂಪೌಂಡಿಂಗ್ ಮಾಡ್ಬೇಕ್ರಿ. ಈ ಬಸ್ ಒಳಗೆ ಕಂಪೌಂಡಿಂಗ್ ಹೆಂಗೆ ಆಗ್ಬೇಕ್ರಿ, ದೊಡ್ಡ ಟೀಮ್ ಕಟ್ಟೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಎವ್ರಿ ವೀಕ್ ನಂಬರ್ ಆಫ್ ಡಿಸ್ಟ್ರಿಬ್ಯೂಟರ್ಸ್ ಜಾಸ್ತಿ ಬರ್ಬೇಕ್ರಿ ನಮ್ಮ ಟೀಮ್ ಒಳಗೆ. ಎವ್ರಿ ವೀಕ್ ನಮ್ಮ ಟೀಮ್ ಒಳಗೆ ಜಾಸ್ತಿ ಬರ್ಬೇಕ್ರಿ. ಅಂದ್ರೆ ಮಾತ್ರ ಈ ಕಂಪೌಂಡಿಂಗ್ ಆಕ್ಟಿವಿಟಿ ಎಫೆಕ್ಟ್ ನೋಡ್ಬೋದು. ಹೌದು, ಈ ಕಂಪೌಂಡಿಂಗ್ ಎಫೆಕ್ಟ್ ಹೆಂಗೆ ಆಗ್ತದ್ರಿ? ಸ್ಮಾಲ್ ಆಕ್ಷನ್ಸ್ ದಟ್ ಕಂಪೌಂಡ್ ಎವ್ರಿ ಡೇ. ಸ್ಮಾಲ್, ಒಂದು ಫಾಲೋಅಪ್, ಒಂದು ಕ್ಲೋಸಿಂಗ್, ಒಂದು ಇನ್ವಿಟೇಷನ್, ಒಂದು ಕೌನ್ಸಿಲಿಂಗ್, ಒಂದು ರಿಲೇಷನ್ ಬಿಲ್ಡಿಂಗ್, ಈ ಸಣ್ಣ ಆಕ್ಟಿವಿಟಿ ಜೊತೆನೇ 10 lakhs ಮಾಡ್ಬೋದು ರೀ 10 yearsಗೆ. ಇಂಥವೇನು ಇಲ್ರಿ. ಎವ್ರಿ ಡೇ ನೀವು 1,000 ಜನರದ್ದು ಇಲ್ಲಿಲ್ಲ. ನೀವು ಒಂದು ಪ್ಲಾನ್ ಕೊಟ್ರಿ 10 years ಒಳಗೆ ಸೂಪರ್ ಸಕ್ಸಸ್ ಲೈಫ್ ನೋಡ್ಬೋದು. ರೆಡಿ ಇದಿರಲ್ರಿ? ಸೀರಿಯಸ್ ಹೇಳ್ತೀನಿ. ಅದು ಅಟಾಮಿಕ್ ಹ್ಯಾಬಿಟ್ಸ್ ಆಗು ಕನೆಕ್ಟ್ ಆಗ್ತದ್ರಿ. ನೀವು ಆಮೇಲೆ ಅದನ್ನ ನ್ಯಾಚುರಲ್ ಹ್ಯಾಬಿಟ್ ಆಗಿ ಕನ್ವರ್ಟ್, ದ ಪವರ್ ಆಫ್ ಕಂಪೌಂಡಿಂಗ್ ಸ್ಟಾರ್ಟ್ ಆಗ್ತದ್ರಿ. 1% ಎವ್ರಿ ಡೇ ಸುಧಾರಿಸ್ತದೆ. ಎವ್ರಿ ಡೇ 1% ಸುಧಾರಿಸ್ತದ್ರಿ. 2012 ಒಳಗೆ 2014 ಒಳಗೆ ಒಂದು ಪ್ಲಾನ್ ಕೊಡುವಾಗ ಅನ್ಸಿರ್ಬೋದು ಜನರಿಗೆ, ಏನು ಒಂದು ಪ್ಲಾನ್ ಕೊಡ್ಕೊಂಡು ಅಡ್ಡಾಡ್ತಾ ನಿಮ್ಮ ಹೆಗ್ಲಿಗೆ ಬ್ಯಾಗ್ ಹಾಕೊಂಡು ತಿರ್ಗಾಡುವಾಗ ಜನರಿಗೆ ಅನಿಸ್ತಿದ್ರೆ ಇವರೆಲ್ಲ ಹುಚ್ಚಿನ ಕತೆ ಅಡ್ಡಾಡ್ತಾರಪ್ಪ.